ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅದಕ್ಕೆ ಹೇಳಿ ಮಾಡಿಸಿದಂತ ಕಪಲ್ ಇದ್ರೆ ಅಲ್ಲ, ಆ ಹೊಂದಾಣಿಕೆ ಪರಸ್ಪರ ಇಲ್ಲದೆ ಹೋದ್ರೆ ಯಾವ ಕುಟುಂಬನೂ ನಿಲ್ಲಲ್ಲ. ನಿಮ್ಮ ಮನೆಯಲ್ಲಿ ಗಂಡ ಅಡಿಗೆ ಮಾಡೋದಾ? ಅವತ್ತೇ ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಕೊಂಡ್ರಂತೆ, ಇಲ್ಲ ಬೆಳಗ್ಗಿನ ಅಡಿಗೆ ಮನೆ ಇವಳಿಗೆ ಬಿಡಬಾರ್ದು. ನಿಮ್ ಕಮೆಂಟ್ ಏನು? 40 years ಆಫ್ ಮ್ಯಾರೇಜ್ ಲೈಫ್ ಬದುಕನ್ನ ಬಂದ ಹಾಗೆ ಒಪ್ಪಿಕೊಳ್ಳೋದನ್ನ ಕಲ್ತ್ಕೊ. ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದ ಹಾಗೆ ನಾನು ಮೊದಲು ಕಾಗದ ಬರೆದು ನನ್ನನ್ನ ಇಷ್ಟಪಡುವವರು ಹೆಚ್ಚು ಅಗತ್ಯ ಅಂತ ಆ ಕಾಲಕ್ಕೆ ನನಗೆ ಅನ್ನಿಸಿದ್ರೆ, ಒಬ್ಬರ ಜೊತೆ ಬದುಕೋದಕ್ಕೆ ಶುರು ಮಾಡಿದಾಗ ನಮ್ಮ ಮಿತಿಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೈಲೆಂಟ್ ಜನರೇಷನ್ ಇಂದ ಹಿಡಿದು ಜೆನ್ ಝಿ ತನಕ, ಜೆನ್ ಆಲ್ಫಾ ತನಕ ಮಾತಾಡ್ತೀವಿ ನಾವು. ಎರಡು ಎಕ್ಸ್ಟ್ರೀಮ್ಸ್ನ, ಈ ಅತಿರೇಕಗಳನ್ನ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲಾನು ಸಮೃದ್ಧಿ ಆದಾಗ ಕೂಡ ಮನುಷ್ಯ ಸುಖವನ್ನ ಸಂತೋಷವನ್ನ ಕಳ್ಕೊಳ್ತಾನೆ ಅಂತ ನಂಗೆ ಅನ್ಸುತ್ತೆ. ನಾನು ಇವತ್ತಿನ ಕಾಲಘಟ್ಟಕ್ಕೆ ಬರ್ತೀನಿ, ಬಟ್ ಅವಾಗ ಈ ಥರದ್ದೆಲ್ಲ ವಾತಾವರಣ ಹೇಗಿತ್ತು? ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಸಿನಿಮಾ ರೊಕ್ಕದಲ್ಲಿ ಯಾರು ನಿಮ್ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದ್ರು? ಶಂಕರ್ನಾಗಷ್ಟೇ ಮಹಾ ಚಟುವಟಿಕೆಯ ಸದಾ ತುಡಿತಾ ಇದ್ದ ವ್ಯಕ್ತಿ. ವರ್ಲ್ಡ್ ರೆಕಾರ್ಡ್ 103 ನಿಮಿಷದ ಒಂದು ಸಿಂಗಲ್ ಶಾಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೀವ್ ಏನ್ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡುತ್ತದು. ತಾಯಿ ಮಗುವಿಗೆ ಹಾಡೋ ಜೋಗುಳಕ್ಕೂ ಯಾವುದೋ ಒಂದು ರೆಕಾರ್ಡ್ ಹಾಕಿಸಿ ಮಗುನ ಮಲಗಿಸೋದಕ್ಕೂ ಇರೋ ವ್ಯತ್ಯಾಸ ಅಂತ ನಾನು ಅಂದ್ಕೋತೀನಿ. ಇವತ್ತಿನ ಜನ ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ಔಟ್ಡೇಟೆಡ್. ಹೃದಯವನ್ನ ತಟ್ಟುವ ಮುಟ್ಟುವ ಕೆಲಸ ಆಗ್ತಿದ್ಯಾ? ಅತ್ಯಂತ ಚೆಲುವಾದ ಪ್ಲಾಸ್ಟಿಕ್ ಗುಲಾಬಿಗೂ ಅಷ್ಟೇ, ನಿಜವಾದ ಬೀರುವ ಮಲ್ಲಿಗೆಗೂ ಇರುವ ವ್ಯತ್ಯಾಸ ನಾನು ಅಂದ್ಕೊಂಡೆ. ಅವರ ಮಗ ಮತ್ತು ಅವರ ಮಗಳು ಬಂದ ಮೇಲೆ ನನ್ನ ವ್ಯಕ್ತಿತ್ವನೇ ಬದಲಾಗೋಯ್ತು. ಮಗ ನಮ್ಮ ಮದುವೆಯ 10ನೇ ಆನಿವರ್ಸರಿ ಹೊತ್ತಿಗೆ ನಮ್ಮ ಬದುಕಿಗೆ ಬಂದವನು. ನಾವು ಓದುಗತನವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ, ಯಂಗ್ಸ್ಟರ್ಸ್ ಅಥವಾ ಯಾರೇ ಆಗ್ಲಿ. ಸಾಹಿತ್ಯದ ದೃಷ್ಟಿಯಿಂದ ನೋಡೋಕ್ಕಿಂತ ಕನ್ನಡ ಒಂದು ಸಬ್ಜೆಕ್ಟು, ಅದರಲ್ಲಿ ಒಂದು 35 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬಿಟ್ರೆ ಸಾಕು. ಔಪಚಾರಿಕ ಕನ್ನಡ ಅನ್ನೋದೊಂದು ಔಪಚಾರಿಕವಾದ ಭಾಷೆ. ನಾನೇನೋ ಬಿಟ್ಟು ಹೋಗ್ತಿದ್ದೀನಿ ಗುರು, ಲೈಫಲ್ಲಿ ಮಾಡಿದೀನಿ ನಾನೇನೋ ಅಂತ. ಎಷ್ಟು ಸಾರ್ಥಕ ಭಾವ ಅಲ್ವಾ ಸರ್? ಆದ್ರೆ ನಮ್ಮವರೇ ನಮಗೆ ಅದಕ್ಕೆ ಜೊತೆಯಾಗಿ ನಿಲ್ಲಿಲ್ಲ ಅನ್ನೋ ಕೊರಗು ಕೂಡ ಇದೆ. ಹೌದು, ಯಾರೋ ಒಬ್ಬ ಹುಚ್ಚನೇನೆ, ಆದ್ರೆ ಆ ಹುಚ್ಚ ಯಾರು? ನನಗೆ ನೀವು ಯಾವ ಪ್ರಶಸ್ತಿನೂ ಕೊಡೋದು ಬೇಡ, ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ, ಸಂಸರ ಪರಿಚಯ ಮಾಡಿಕೊಡಿ. ಏನ್ ಆಸ್ತಿ ಮಾಡಿಟ್ಟಿದ್ದೀರಿ? ಅದು ಅಲ್ಲಿ ಬಾನನ್ನು ಭುವಿಯು ಸಂಧಿಸುವನ, ಸಾಗೋಣ ಹೀಗೆ ಪಯಣ, ಸಾಗೋಣ ಹೀಗೆ ಪಯಣ, ಸಾಗೋಣ ಹೀಗೆ ಪಯಣ. ನಮಸ್ಕಾರ, ನ್ಯೂಸು ಇವತ್ತಿನ ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಮಸ್ಕಾರ, ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅದಕ್ಕೆ ಹೇಳಿ ಮಾಡಿಸಿದಂಥ ಕಪಲ್ ಇದ್ರೆ ಅದು ಇವರಿಬ್ಬರೇ ಆಗಿರ್ತಾರೆ. ತುಂಬ ವರ್ಷಗಳಿಂದ ನಂಗೆ ಪರಿಚಯ. ನಾನು ಅವ್ರಿಗೆ ಸಿಗ್ತಾ ಇರ್ತೀನಿ, ಅವ್ರು ನಂಗೆ ಸಿಗ್ತಾ ಇರ್ತಾರೆ. ಸಿಕ್ಕಿದಾಗಲೆಲ್ಲ ನಾನು ಇದೇ ಬೇಡಿಕೆ, ನಿಮ್ಮಿಬ್ಬರ ಜೊತೆ ಒಂದು ಅದ್ಭುತವಾದ ಶೋ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ. ಗೊತ್ತಿಲ್ಲ, ಅದು ಈಗ ಆ ಕಾಲ ಕೂಡಿ ಬಂತು ಅಂತ ಅನಿಸ್ತಾ ಇದೆ. ಈ ಹರಿಕಥೆಗೆ ಒಂದು ಮೆರುಗು ಬಂತು ಅಂತ ನನಗೂ ಅನಿಸ್ತಾ ಇದೆ. ಇವತ್ತಿನ ಹರಿಕಥೆಯ ಅತಿಥಿಗಳು ನಿಮಗೆ ತುಂಬ ದೊಡ್ಡ ಮಟ್ಟಿಗೆ ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿರುವಂಥ ಒಂದು ಕ್ಯೂಟ್ ಕಪಲ್ ಈಗಲೂ ಕೂಡ. ಯಾಕೆ ಅಂತ ಇವತ್ತು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನದರ್ದೇನು ಶ್ರೀನಿವಾಸ್ ಪ್ರಭು ಮತ್ತು ರಂಜನಿ ಪ್ರಭು. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಹೇಗಿದ್ದೀರಿ? ಆರಾಮ. ಇದಕ್ಕೆ ನಂಗೆ ಇವರಿಬ್ರು ತುಂಬಾ 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 ಇಷ್ಟ ಆಗೋದು. ಓಕೆ, ಇವತ್ತು ಬೆಳಗ್ಗೆ ನಮ್ಮ ಶೋಗೆ ಬಂದು ಕೂತಿದ್ದೀರಿ. ಅಮ್ಮ, ಏನು ತಿಂಡಿ ಮಾಡಿದ್ರಿ ಮನೇಲಿ? ತಿಂಡಿ ನಾನು ಮಾಡಲಿಲ್ಲ, ಪ್ರಭು ಮಾಡಿದ್ರು. ನೋಡಿ ಹೆಂಗಿದೆ ಕತೆ. ತಿಂಡಿ ನಾನು ಮಾಡಿಲ್ಲ, ಪ್ರಭು ಮಾಡಿ. ಯಾಕೆ ನಿಮ್ಮ ಮನೆಯಲ್ಲಿ ಗಂಡ ಅಡುಗೆ ಮಾಡೋದಾ? ಗಂಡ ಅಂತ ಅಲ್ಲ, ಸುಮಾರು ವರ್ಷಗಳ ಹೆಂಡತಿ ಅದು ನಾನೇ ಮಾಡ್ತಾ ಇದ್ದೆ. ಓಕೆ. ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿದ್ದೆ. ಹೌದು. ಸ್ವಲ್ಪ ಶುಗರು
ಅದ್ರ ಜೊತೆ ಟೆನ್ಷನ್ನು. ಬೆಳಗ್ಗೆ 8 ಗಂಟೆಗೆ ರಿಜಿಸ್ಟರ್ ಮುಚ್ಚಿಬಿಡೋರು ಕಾಲೇಜಲ್ಲಿ. ಓಕೆ ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ಮಕ್ಕಳದು ಎಲ್ಲ ಮಾಡಿ ಹೋಗಬೇಕು. ಓಕೆ. ಒಂದು ದಿನ ಬೆಳಗ್ಗೆ ನಾನು ತುಂಬ ಸುಸ್ತಾಗಿ ಆಲ್ಮೋಸ್ಟ್ ಇನ್ನಾಗಲ್ಲ ಅನ್ನೋ ಥರ ಸ್ಥಿತಿಲಿ ನನ್ನನ್ನು ನೋಡಿದ್ರಂತೆ ಪ್ರಭು. ಅವತ್ತೇ ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಕೊಂಡ್ರಂತೆ, ಇಲ್ಲ ಬೆಳಗ್ಗಿನ ಅಡುಗೆ ಮನೆ ಇವಳಿಗೆ ಬಿಡಬಾರ್ದು, ನಾನು ಅದನ್ನು ವಹಿಸ್ಕೋಬೇಕು ಅಂತ. ಅವತ್ತಿಂದ ಇವತ್ತಿನವರೆಗೂ ಅದನ್ನು ಮಾಡ್ತಾ ಇದ್ದೆ. ಎಷ್ಟು ವರ್ಷ ಇದು ಆಯ್ತು? ಒಂದು 15 ವರ್ಷ. ಡಾರ್ಲಿಂಗ್ ಸರ್ ನೀವು. ನಳ ಮಹಾರಾಜ ಇಂಟ್ರೊಡ್ಯೂಸಿಂಗ್ ಶ್ರೀನಿವಾಸ್ ಪ್ರಭು ಸರ್. ಸರ್ ಯು ಸಚ್ ಎ ನೈಸ್ ಹಸ್ಬೆಂಡ್. ಅಲ್ಲ, ಆ ಹೊಂದಾಣಿಕೆ ಪರಸ್ಪರ ಇಲ್ಲದೆ ಹೋದರೆ ಯಾವ ಕುಟುಂಬನೂ ನಿಲ್ಲಲ್ಲ. ಈಗ ಕಾಮು ಒಂದು ಕಡೆ ಹೇಳ್ತಾರೆ, ನನ್ನ ಮುಂದೆ ನೀನು ಹೋಗಬೇಡ, ನಾನು ನಿನ್ನನ್ನು ಫಾಲೋ ಮಾಡದೇ ಇರಬಹುದು, ನನ್ನ ಹಿಂದೆನೂ ನೀನು ಬರಬೇಡ, ನಾನು ನಿನ್ನನ್ನು ಲೀಡ್ ಮಾಡದೆ ಹೋಗ್ಬೋದು, ನನ್ನ ಪಕ್ಕದಲ್ಲಿ ಬಾ, ಗೆಳೆಯರ ಹಾಗೆ ಜೊತೆಯಲ್ಲಿ ಸಾಗೋಣ ಅಂತ. ಅದು ಪ್ರಾಯಶಃ ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೋಬೇಕಾದಂಥದ್ದು. ಜೊತೆಯಾಗಿ ನಾವು ದಾರಿಯನ್ನು ಕ್ರಮಿಸ್ತಾ ಹೋದರೆ ತುಂಬ ಸೊಗಸಾಗಿ ಬದುಕಿನ ದಾರಿಯಲ್ಲಿ ನಾವು ನಡೀತಾ ಹೋಗ್ಬೋದು. ಇವರಿಬ್ಬರು ಜುಗಲ್ಬಂದಿ ಇದೆಯಲ್ಲ, ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗುತ್ತೆ ಅಥವಾ ಹೇಳಿ ಮಾಡಿಸಿದವರು ಅಂತ, ಹಾಗೆ ಇದ್ದಾರೆ ಇವರಿಬ್ಬರು ಕೂಡ. ನಂಬರ್ 1 ಶ್ರೀನಿವಾಸ್ ಪ್ರಭು ಸರ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದ್ಭುತವಾದಂಥ ನಟ, ರಂಗಭೂಮಿಯ ಅದ್ಭುತವಾದಂಥ ಕಲಾವಿದರು. ಹಿಂದೂಸ್ತಾನಿ ಗಾಯನದಲ್ಲಿ ಅವರ ಕಂಠಸಿರಿ ನಮ್ಮೆಲ್ಲರಿಗೂ ಆಪ್ಯಾಯಮಾನ, ಜೊತೆಗೆ ಸಾಹಿತ್ಯದ ಮೇಲೆ ಅದ್ಭುತವಾದಂಥ ಹಿಡಿತಾ ಇದೆ. ಈ ಥರದ್ದೆಲ್ಲ ನೋಡಿದ್ದೀವಿ ಅವ್ರನ್ನ ನಾವು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಕಿರುತೆರೆಯ ಮಟ್ಟಿಗೆ ಈಸ್ ಎ ಕಿರುತೆರೆಯ ಬಾದ್ಶಾ, ಕಿಂಗ್ ಆಫ್ ಸ್ಮಾಲ್ ಸ್ಕ್ರೀನ್. ಇದನ್ನು ನಾವು ಯಾವಾಗಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ರಂಜಿನಿ ಪ್ರಭು ಮೇಡಮ್, ಅಫ್ಕೋರ್ಸ್ ಅವರೊಬ್ಬ ಉಪನ್ಯಾಸಕಿ, ಪ್ರೊಫೆಸರ್, ಪ್ಲಸ್ ಅವರ ಬರವಣಿಗೆ, ಅವರ ಕವನ, ಅವರ ಕಾದಂಬರಿ, ಅವರ ಬರಹ ವಿಮರ್ಶೆಗಳು ಎಲ್ಲವೂ ಕೂಡ ನಮಗೆ ಓದುಗರಿಗೆ, ಕನ್ನಡ ಸಾಹಿತ್ಯವನ್ನು ಇಷ್ಟಪಡೋರಿಗೆ ಅವ್ರು ಯಾವಾಗಲೂ ಹತ್ತಿರ ಆಗಿರ್ತಾರೆ. ಸೊ ಹಾಗಾಗಿ ನಿಮ್ಮಿಬ್ಬರ ಕಾಂಬಿನೇಷನ್ ಇಸ್ ಡೆಡ್ಲಿ ಕಾಂಬೋ ಇದು. ಥ್ಯಾಂಕ್ ಯು. ಎಷ್ಟು ವರ್ಷ ಆಯಿತು ಮದುವೆ ಆಗಿ ನೀವಿಬ್ರು? ಈ ಜುಲೈ ಬಂದರೆ 40ನೇ ಆ್ಯನಿವರ್ಸರಿ. 40 ಆಯ್ತಾ ಅನ್ಕೋತೀರಾ ಅಥವಾ 40 ಆಗೋಯ್ತಲ್ಲಪ್ಪ? 40 ಆಗೋಯ್ತಲ್ಲಪ್ಪ ಅಂತಲೇ ಅನಿಸ್ತಾರೆ. ಆಗೋಯ್ತಲ್ಲ ಎಷ್ಟು ಬೇಗ ಅಂತ ಅನ್ಸುತ್ತೆ. ಎಲ್ಲರ ಹಾಗೆ ನಮ್ಮ ಮಧ್ಯಾಹ್ನ ಸಣ್ಣ ಪುಟ್ಟ ಜಗಳ, ವಿರಸ ಅವೆಲ್ಲ ಇದ್ದಿದ್ದೆ, ಊಟಕ್ಕೆ ಉಪ್ಪಿನಕಾಯಿ ಇರೋ ಥರ. ಆದರೆ ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು, ಆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ದಾಂಪತ್ಯದಲ್ಲಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಮಾತಾಡ್ಕೊಂಡು ಪರಿಹರಿಸ್ಕೊಂಡಿದೀವಿ, ಜೊತೆಯಲ್ಲಿ ನಡೆದಿದ್ದೀವಿ, 40 ವರ್ಷದ ಸಾರ್ಥಕ ಜೀವನವನ್ನ ಕಳೆದಿದ್ದೀವಿ ಅಂತ ಅನ್ಸುತ್ತೆ. ನೈಸ್ ಸರ್, ನಿಮ್ ಕಮೆಂಟ್ ಏನು? 40 years ಆಫ್ ಮ್ಯಾರೇಜ್ ಲೈಫ್. ಅದನ್ನೇ ನಾವು ಮೊದಲಿಂದ ನಾನು ಅನ್ಕೊಳ್ಳೋದು, ನನಗೋಸ್ಕರ ಅಷ್ಟೇ ಅಲ್ಲ ನಾನು ಬದುಕೋದು, ನನ್ನ ಸುತ್ತ ಇರೋರಿಗೋಸ್ಕರನೂ ಬದುಕಬೇಕು, ಬಿಟ್ಟು ಕೊಡೋದನ್ನು ಕಲಿಬೇಕು. ಕೆಲವು ಅತ್ಯಂತ ಮೂಲಭೂತವಾದಂತಹ ಮೌಲ್ಯಗಳನ್ನು ನಾವು ಅಳವಡಿಸ್ಕೊತಾ ಹೋಗಬೇಕು. ನನ್ನ ಪ್ರಕಾರ ಅಹಂಕಾರ ಅನ್ನೋದು ನಮ್ಮ ಹತ್ರ ಸುಳಿದಿಲ್ಲ. ಒಂದು ನಾನು ಈಗ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ದಾಸರು ಅಲ್ಲಿ ಕೇಳಿದಾಗ, ನಾನು ಹೋದರೆ ಹೋದೇನು, ನಾನು ಅಂದರೆ ನಾನಲ್ಲ, ನಾನು ಅನ್ನುವುದು, ಆ ಅಹಂ ಹೋದರೆ ನಾನು ಹೋಗಬಹುದು ಅನ್ನೋದು, ಅದನ್ನು ಅಳವಡಿಸ್ಕೊತಾ ಹೋಗಬೇಕು. ಬಿಟ್ಕೊಡೋದನ್ನು ಕಲಿಬೇಕು, ಕ್ಷಮಿಸೋದನ್ನು ಕಲಿಬೇಕು, ತಾಳ್ಮೆನ ಕಲ್ತ್ಕೋಬೇಕು, ಬದುಕನ್ನು ಬಂದ ಹಾಗೆ ಒಪ್ಪಿಕೊಳ್ಳೋದನ್ನು ಕಲ್ತ್ಕೋಬೇಕು. ನಾವು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ, ಆದರೆ ಹಾಗಾಗದೆ ಹೋದಾಗ, ಬೇರೆ ಯಾವುದೋ ರೀತಿಯಲ್ಲಿ ಬದುಕು ನಿಮಗೆ ಎದುರಾದಾಗ ಆ ಬದುಕನ್ನು ಎದುರಿಸುವ ಸ್ಥೈರ್ಯವೂ ನಿಮ್ಮಲ್ಲಿ ಇರಬೇಕು, ಆ ಒಪ್ಪಿಕೊಳ್ಳೋ ಮನೋಧರ್ಮನೂ ಇರಬೇಕು. ಬದಲಾಗದೆ ಹೋದಾಗ ಒಪ್ಪಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡು ದಾರಿಯನ್ನು ಕ್ರಮಿಸ್ತಾ ಹೋಗಬೇಕು. ನೈಸ್. ಸುಮ್ಮನೆ ಒಂಚೂರು ಫ್ಲಾಶ್ ಬ್ಯಾಕ್ ಎದಕ್ಕೆ ಆಮೇಲೆ ವಾಪಸ್ ಬರ್ತೀನಿ ನಾನು. ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಎರಡು. ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದ ಹಾಗೆ ನಾನು ಮೊದಲು ಕಾಗದ ಬರೆದು, ಹೌದು 40 ವರ್ಷದ ಹಿಂದೆನೆ ಕೇಳಿದ್ದು. ಅಂದರೆ ರಂಗಭೂಮಿಯಲ್ಲಿ ಅಲ್ಲಿ ಇಲ್ಲಿ ಇವರನ್ನ ನೋಡಿ ಇಷ್ಟಪಟ್ಟಿದ್ದೆ. ನಿಜ ಹೇಳಬೇಕು ಅಂದ್ರೆ ಪ್ರಭುಗ್ ಮದುವೆ ಬಗ್ಗೆನೇ ಆಸಕ್ತಿ ಇರಲಿಲ್ಲ, ನನ್ನ ಬಗ್ಗೆ ಅಂತಲ್ಲ. ಬೇಡ, ಫ್ರೀಲಾನ್ಸರ್ ಆಗಿ ಆರಾಮಾಗಿ ವರ್ಕ್ಶಾಪ್ಗಳು ಮಾಡ್ಕೊಂಡು ಇದ್ಬಿಡ್ಬೇಕು, ಮದುವೆ ಅನ್ನೋದು ಎಲ್ಲಿ ಒಂದು ಬಂಧನ ಆಗ್ಬಿಡತ್ತೋ ಅನ್ನೋ ಭಯ ಇತ್ತು ಅವ್ರಿಗೆ. ಆದರೆ ನಾನೊಂದು ಕಾಗದ ಬರೆದೆ. ಆ ಕಾಗದ ಓದಿದ ಮೇಲೆ ಅವ್ರಿಗೆ ಓಹೋ ಇಂಥವಳು ಜೀವನ ಸಂಗಾತಿ ಆದರೆ ಆಗಬಹುದು ಅಂತ ಅನ್ನಿಸ್ತಂತೆ. ಆಮೇಲೆ ಮದುವೆ. ಕುತೂಹಲ ಇರೋದು ಏನು ಬರೆದಿದ್ರಿ ಅಂತ.
ಅದೆಲ್ಲ ಫುಲ್ ಡೀಟೇಲ್ಸ್ ಬೇಡ. ಚಿಕ್ಕದಾಗಿ ಆಗ ಚಿಕ್ಕದಾಗಿ ಯಾವುದು ಇಂಪ್ರೆಸ್ ಆಗಿರುತ್ತಲ್ಲ, ಲೈನ್ ಒಂದು ಲೈನ್ ಇಂಪ್ರೆಸ್ ಆಗಿರುತ್ತಲ್ಲ. ಅಂದರೆ ನನ್ನ ವ್ಯಕ್ತಿತ್ವವನ್ನು ಅವಳು ಇಷ್ಟಪಟ್ಟಿದ್ಲು, ರಂಗಭೂಮಿಯಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದದ್ದು. ಆಮೇಲೆ ಸಾಹಿತ್ಯಿಕ ಹಿನ್ನೆಲೆ, ಅವಳು ಕೂಡ ಕನ್ನಡ MA. ಹೌದು, ನಾನು ಕನ್ನಡ MA ಓದಿದ್ದು. ಅದರಲ್ಲೂ ರ್ಯಾಂಕ್ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟ್. ಹಾಗೆ ಇಬ್ಬರದ್ದು ಸಾಹಿತ್ಯಿಕ ಹಿನ್ನೆಲೆ. ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳು ಬೇರೆಯವರಿಗಿಂತ ತುಂಬ ಸ್ಪೆಷಲ್ ಅಂತ ನಾನು ಹೇಳೋದಿಲ್ಲ, ಆದರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ನಾವು ಬದುಕನ್ನು ನೋಡೋ ಕ್ರಮ ಬೇರೆಯವರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳು ಅವರ ಜೀವನಾನುಭವವನ್ನೆಲ್ಲ ಧಾರೆ ಎರೆದು ಸಾಹಿತ್ಯ ಕೃತಿಗಳನ್ನು ರಚಿಸ್ತಿರ್ತಾರೆ. ಅಂತಹ ಕೃತಿಗಳನ್ನು ಓದಿ ಬೆಳೆದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋಂಥ ಒಂದು ಮನೋಧರ್ಮ ನಮ್ಮಲ್ಲಿ ಶುರುವಾಗಿರುತ್ತೆ. ಹಾಗಾಗಿ ಇಬ್ಬರದು ಸಾಹಿತ್ಯಿಕ ಹಿನ್ನೆಲೆ ಇದೆ, ಇಷ್ಟಪಟ್ಟಿದ್ದಾಳೆ. ನಾನು ಇಷ್ಟಪಡೋದಕ್ಕಿಂತ ನನ್ನನ್ನು ಇಷ್ಟಪಡೋರು ಹೆಚ್ಚು ಅಗತ್ಯ ಅಂತ ಆ ಕಾಲಕ್ಕೆ ನನಗೆ ಅನ್ನಿಸಿದ್ದು. ಆಗಿನ ನನ್ನ ಮನೋಧರ್ಮದ ಸ್ಥಿತಿಯಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಹೊಂದಿಕೊಂಡು ಹೋಗುವಂಥವಳಾದರೆ, ನನ್ನನ್ನು ಇಷ್ಟಪಡೋಳಾದರೆ ಬದುಕು ಸುಗಮವಾಗಿ ಸಾಗುತ್ತೆ ಅನ್ನೋದು ಸರ್ ಅರ್ಥ ಆಗುತ್ತೆ. ಯಾಕೆಂದ್ರೆ ಮದುವೆನೇ ಬೇಡ ಗುರು ಅಂತ ಯೋಚನೆ ಮಾಡೋರು ಮನಸ್ಸು ಕರಗಿಸ್ಬೇಕಾರೆ ಇಲ್ಲ, ಆ ಶಕ್ತಿ ಆ ಬರವಣಿಗೆಗಿತ್ತು. ಬಟ್ ನೋಡಕ್ಕೂ ಚಂದಿದ್ರು ಅಮ್ಮ ಅಲ್ವಾ? ಸೊ ಒಂದ್ ಕಡೆ ಹ್ಯಾಂಡ್ಸಮ್ ಹಂಕ್, ಇನ್ನೊಂದ್ ಕಡೆ ಬ್ಯೂಟಿಫುಲ್ ಲೇಡಿ. ಅವರು ಹಾಗೆ ಇದ್ರು, ಫೇರ್ ಅಂಡ್ ಹ್ಯಾಂಡ್ಸಮ್. ನಾನು ಫೇರ್ ಇಲ್ಲ, ಆದ್ರೆ ಚೆನ್ನಾಗಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿರೋದು ಅಂತ ಏನೋ. ಆ ಜೀವನವನ್ನು ಅತ್ಯಂತ ರಸವತ್ತಾಗಿ ತಗೊಂಡು ಹೋಗೋಕೆ ಸಾಧ್ಯನೇ ಅದು. ಆಗ್ಲೇ ಹೇಳ್ತಿದ್ರು, ಎಲ್ಲಾರ ಮನೆ ತರ ನಮ್ಮಲ್ಲೂ ಜಗಳ ಆಗುತ್ತೆ ಗುರು, ನಾವು ಕಚ್ಚಾಡ್ತೀವಿ. ಗಂಡ ಹೇಳ್ತಿರಲ್ವೇ, ಜಗಳ ಆಡದೇ ಇದ್ರೆ ಹಾಗೆ. ಜಗಳನೇ ಇಲ್ದಿದ್ರೆ 40 ವರ್ಷ ಕಳಿಯಕ್ಕೆ ತುಂಬಾ ಕಷ್ಟ, ಬೋರ್ ಆಗ್ಬಿಡುತ್ತೆ. ಹೌದು. ಬಟ್ ಜಗಳ ಆದ್ಮೇಲೆ ಹೇಗೆ ನಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಅಲ್ಲೂ ಅಷ್ಟೇನೆ. ನಮ್ಮನ್ನ ಇದು ಹೇಗೆ ಅಂದರೆ, ಒಬ್ಬರ ಜೊತೆ ಬದುಕೋದಕ್ಕೆ ಶುರು ಮಾಡಿದಾಗ ನಮ್ಮ ಮಿತಿಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಒಬ್ಬರೇ ಇರೋ ತನಕ ನಮ್ಮ ಕನ್ನಡಿ ನಮ್ಗೆ ಎಷ್ಟೋ ಸಲ ಮೋಸ ಮಾಡಿಬಿಟ್ಟಿರುತ್ತೆ, ನಮ್ಮನ್ನು ನಾವೇ ಅರ್ಥ ಮಾಡ್ಕೊಂಡಿರಲ್ಲ. ಮದುವೆ ಆಗಿ ಇನ್ನೊಂದು ಜೀವದ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಎಲ್ಲ 4 ಕ್ಷಣ ಜೊತೆಯಲ್ಲಿ ಇದ್ದು ಬೇರೆ ಹೋದ್ವಿ ಅಲ್ಲ. ಒಂದು ಸೂರ್ಯನ ಕೆಳಗೆ ನಾವು ಬದುಕನ್ನು ಸಾಗಿಸಬೇಕು ಅನ್ನೋದು ಬಂದಾಗ ಅದು ದೊಡ್ಡ ಸವಾಲು. ಹೌದು. ಆಮೇಲೆ ನಾವು ಪೂರ್ತಿಯಲ್ಲಿ ನಮ್ಮ ಇಡೀ ವ್ಯಕ್ತಿತ್ವ ಅನಾವರಣ ಆಗ್ತಾ ಹೋಗುತ್ತೆ ನಮ್ಮ ಎಲ್ಲ ದೌರ್ಬಲ್ಯಗಳ ಜೊತೆಯಲ್ಲಿ. ನನ್ನನ್ನು ನಾನು ಇರೋ ರೀತಿಯಲ್ಲಿ ಆಕೆ ಒಪ್ಕೋಬೇಕಾಗತ್ತೆ, ಆಕೆ ಇರೋ ರೀತಿಯಲ್ಲಿ ನಾನು ಒಪ್ಕೋಬೇಕಾಗತ್ತೆ. ಬದಲಾವಣೆಗಳು ಆಮೇಲೆ, ನಾನು ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ, ಅವ್ರು ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ, ಅದು ಆಮೇಲಿಂದು. ನೀವು ಒಪ್ಕೊಳ್ಳೋಕೆ ಮೊದಲೇ ನೀವು ವಿಧಿಸೋಕ್ಕಾಗಲ್ಲ ನೀನು ಹೀಗೆ ಇರಬೇಕು ಅಂತ. ಮೊದಲು ನೀನು ಹೇಗಿದ್ದೀಯಾ, ನಾನು ಹೀಗಿದ್ದೀನಿ, ನನ್ನ ಕ್ರಮ ಇದು, ನಿನ್ನ ಕ್ರಮ ಅದು. ನಾವಿಬ್ಬರು ಜೊತೆಯಲ್ಲಿ ಹೋಗಬೇಕಾದ್ರೆ ನಾವು ಹೇಗಿರಬೇಕು, ಇದೆಲ್ಲ ಬದುಕ್ತಾ ಬದುಕ್ತಾ ಬದುಕೆ ನಮಗೆ ತೋರಿಸ್ಕೊಡುತ್ತೆ. ಅದಕ್ಕೆ ತೆರ್ಕೊಳ್ಳೋ ಮನಸ್ಸಿರ್ಬೇಕು, ನಮಗೆ ತೆರ್ಕೊಳ್ಳೋ ಮನಸ್ಸಿರಬೇಕು. ಹಂಗೆ ನನಗೆ ಇವಳು ಎಷ್ಟೋ ಸಲ ಕನ್ನಡಿ ಆದ್ಲು, ನನ್ನ ಎಷ್ಟೋ ದೌರ್ಬಲ್ಯಗಳನ್ನು ನಾನು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು. ಅವಳ ಎಷ್ಟೋ ದೌರ್ಬಲ್ಯಗಳು, ನನಗೆ ಇಷ್ಟವಾಗದೇ ಇದ್ದಂಥ ಗುಣಗಳು ಅವಳು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು. ಅದು ಇವತ್ತಿಗೂ ಸಾಗಿದೆ. ಇವತ್ತಿಗೂ ನಾವು ಪರಿಪೂರ್ಣ ಅಲ್ಲ, ನೆವರ್ ಎಂಡಿಂಗ್. ಅದು ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಇವತ್ತಿಗೂ ಇಲ್ಲ, ನೀನು ಇದು ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ನಾನು ಹೇಳ್ತೀನಿ, ಇಲ್ಲ ನೀವು ಹೀಗೆ ನೋಡ್ಕೊಂಡಿದ್ದು ಸರಿ ಹೋಗಲಿಲ್ಲ ಅಂತ ಅವಳು ಹೇಳ್ತಾಳೆ. ಓ ಫೈನ್, ಆಯಿತು. ಒಂದು ಸಲ ಸಿಟ್ಟು ಬರುತ್ತೆ, ಏನು ನನ್ನನ್ನು ತಿದ್ದುತ್ತಾಳೆ ಈಗಲೂ ಅನ್ನೋ ಬರುತ್ತೆ. ಆದರೆ ಎಷ್ಟು ಮೆಚೂರ್ ಆಗಿದ್ದೀವಿ ಅಂತಂದರೆ, ಈಗ ಹಾಗೆ ಬಂದು ಸಿಟ್ಟನ್ನು ಅಲ್ಲೇ ಮೆಟ್ಟು ಹಾಕುವಂತಹ ಒಂದು ಸಮಚಿತ್ತವನ್ನು ಈಗ ಬೆಳೆಸ್ಕೊಂಡಿದ್ದೀವಿ. ಇಷ್ಟು ವರ್ಷದ ದಾಂಪತ್ಯದಲ್ಲಿ, ಇಷ್ಟು ವರ್ಷದ ನಮ್ಮ ಬದುಕಿನ ದಾರಿಯಲ್ಲಿ ಇಷ್ಟು ಕೆಲವು ಸಂಗತಿಗಳನ್ನು ಕಲ್ತ್ಕೊಂಡಿದ್ದೀವಿ. ಈ ಜನ್ರೇಷನ್ ಮಾತಾಡ್ತೀವಲ್ಲ, ಸೈಲೆಂಟ್ ಜನ್ರೇಷನ್ ಇಂದ ಹಿಡಿದು ಜೆನ್ ಝಿ ತನಕ, ಜೆನ್ ಆಲ್ಫಾ ತನಕ ಮಾತಾಡ್ತೀವಿ ನಾವು. ನನ್ನ ಪ್ರಕಾರ ನೀವು ಆ ಸೈಲೆಂಟ್ ಜನ್ರೇಷನ್ ನೋಡಿದ್ದೀರಾ, ಅಂದರೆ ನಿಮ್ಮ ತಾತ ನೋಡಿದ್ದೀರಾ, ತಂದೆಯವ್ರನ್ನ ನೋಡಿದ್ದೀರಾ, ನೀವೊಂದು ಜನ್ರೇಷನ್ಲಿ ಬದುಕಿದ್ದೀರಾ, ನಿಮ್ಮ ನೆಕ್ಸ್ಟ್ 3 ಜನರೇಷನ್ 2 ಜನರೇಷನ್ನ ನೀವು ನೋಡಿಬಿಟ್ಟಿದ್ದೀರಾ. ಆಗಲಿ ಹೇಗನ್ಸುತ್ತೆ ಸರ್, ಇಡೀ ಜರ್ನಿ ಹೇಗನ್ಸುತ್ತೆ ಸರ್? ಅವ್ರಿಗೆ ಗಾಬರಿ ಹುಟ್ಟಿಸುತ್ತೆ, ಇದು ಭಾಳ ಗಾಬರಿ ಹುಟ್ಟಿಸುವಂಥದ್ದು ಇದು. ಯಾಕೆಂದರೆ ಎಂಥ ವೈರುಧ್ಯ ಅಂತಂದರೆ, ಅಲ್ಲಿಂದ ಇಲ್ಲಿಗೆ ನೋಡಿದಾಗ ಬಹುಶಃ ನಾವು ಈ 2 ಎಕ್ಸ್ಟ್ರೀಮ್ಸನ್ನು, ಈ ಅತಿರೇಕಗಳನ್ನು ನೋಡೋ ಅಂಥ ಅವಕಾಶ ನಮಗೆ ಸಿಕ್ಕಿದೆ. ಆಗ ಒಂಥರ ಪ್ರಶ್ನೆಗಳು ಕಮ್ಮಿ ಇದ್ವು, ಪ್ರಶ್ನೆಗಳು ತುಂಬ ಕಮ್ಮಿ ಇದ್ವು. ಒಂಥರ ಬದುಕನ್ನು
ಒಪ್ಪಿಕೊಂಡು ಹೋಗುವಂತಹ ಪ್ರಸಂಗ ಹೆಚ್ಚಿತ್ತು ಹಿಂದಿನ ಇದರಲ್ಲಿ. ಈಗ ಇರೋವೆಲ್ಲ ಪ್ರಶ್ನೆಗಳೇ, ಇರೋ ಬದುಕೆ ಪ್ರಶ್ನೆ ಆಗೋಗ್ಬಿಟ್ಟಿದೆ ಈಗ. ಅದು ಹೆದರಿಕೆ ಹುಟ್ಟಿಸುವಂಥ ವಾತಾವರಣ ಕೂಡ ಹೌದು. ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆಯೋ ಬಾಹ್ಯ ಜಗತ್ತಿನಲ್ಲಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಅನುಕೂಲಗಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಬದಲಾವಣೆಗಳಾಗಿದೆ. ಬದುಕು ಹೆಚ್ಚು ವರ್ಣರಂಜಿತವಾಗಿದೆ. ಹೌದು ಅಲ್ವಾ? ಹೌದು. ಸುಖ ಅನ್ನೋದು ನಮ್ಮ ಬೆರಳ ತುದಿಯಲ್ಲಿದೆ. ತುದಿಲಿದೆ. ಕರೆಕ್ಟು. ಅದೆಲ್ಲ ಏನೂ ಇರಲಿಲ್ಲ ಆಗ. ಆ ಥರದ್ದು ಅವಕಾಶಗಳೇ ಇರದೇ ಇದ್ದಂತಹ ಸಂದರ್ಭ ಅದು. ಈಗ ಆಗಿದೆ, ಆದರೆ ಎಲ್ಲೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆಗ ಶಾಂತಿ ಇತ್ತು, ಒಂದು ನೆಮ್ಮದಿ ಇತ್ತು. ಹಾಗೋ ಗೊಣಗಾಡ್ಕೊಂಡಾದ್ರೂ ಒಂಚೂರು ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಎಲ್ಲದರಲ್ಲಿ ಅಸಹನೆ, ಒಂಥರ ಇರುಸು ಮುರುಸುಗಳು, ರೆಸ್ಟ್ಲೆಸ್ನೆಸ್ ಅಂತೀವಲ್ಲ, ಅದು ನನಗೆ ಯುವ ಜನರನ್ನ ನೋಡಿದಾಗ ಸ್ವಲ್ಪ ಯಾಕೆ ಹೀಗೆ, ಯಾಕೆ ಈ ಅನ್ರೆಸ್ಟ್, ಯಾಕೆ ಈ ಅಸಹನೆ, ಯಾಕೆ ಈ ಗೊಂದಲ, ತಲ್ಲಣ. ನಾನು ಒಂದು ಪಾತ್ರಕ್ಕೆ ನಾನೊಂದು ಪಾತ್ರ ನಿರ್ವಹಿಸಬೇಕಾದ್ರೆ ಎನಿಮಿ ಆಫ್ ದ ಪೀಪಲಲ್ಲಿ ಆ ಡಾಕ್ಟರ್ ಪಾತ್ರ ತುಂಬ ಕನ್ಫ್ಯೂಷನ್ಸು, ಟೆನ್ಷನ್ಸಲ್ಲಿ ಇರೋಂಥ ಗೊಂದಲ ಅನ್ನೋಕ್ಕಿಂತಲೂ ರೆಸ್ಟ್ಲೆಸ್ನೆಸ್. ಇದನ್ನು ಅಭಿನಯಿಸೋದು ಹೇಗೆ ಅಂತ ನಾನು ಜಗತ್ತನ್ನು ನೋಡಿ ಆ ತರಹದ ವ್ಯಕ್ತಿಗಳನ್ನು ಗಮನಿಸಿ ಅದನ್ನು ತಿಳ್ಕೊತಿದ್ದೆ. ಈಗ ನೋಡಿದ್ರೆ ಅದು ಕಾಮನ್ ಆಗಿಬಿಟ್ಟಿದೆ. ಆ ರೆಸ್ಟ್ಲೆಸ್ನೆಸ್ ಅನ್ನೋದು ಎಲ್ಲ ಕಡೆ ಕಾಣಿಸುತ್ತೆ. ಎಲ್ಲ ಕಡೆ ಮಾತೆತ್ತಿದ್ರು ಸಿಡಿದು ಬೀಳ್ತಾರೆ. ಶಾಂತಿ ಅನ್ನೋದೇ ಇಲ್ಲ. ಪರಸ್ಪರ ಒಂದು ಸ್ನೇಹದ ವಾತಾವರಣ ಇಲ್ಲ. ಎಲ್ಲನೂ ನಾನು ಹೇಳ್ತಿರೋದು ಪ್ರತಿಯೊಬ್ಬರು ಹಾಗೆ ಅಂತ ಅಲ್ಲ, ಒಂದು ಒಟ್ಟಾರೆ ಒಂದು ಸಮಾಜದ ಚಿತ್ರವನ್ನು ನೋಡಿದಾಗ ಇದು ಹೆಚ್ಚಾಗಿ ನಮ್ಮನ್ನು ಕಾಡಿಸ್ತಾ ಇದೆ. ಈ ಸ್ನೇಹ, ಪ್ರೀತಿ, ವಿಶ್ವಾಸಗಳು ಒಂದು ರೀತಿಯಲ್ಲಿ ತೆರೆಗೆ ಸರಿದು ಬಿಟ್ಟಿವೆ, ಬದಿಗೆ ಸರಿದು ಬಿಟ್ಟಿವೆ. ಅದಕ್ಕೆ ಕಾರಣಗಳು ಇವೆ ಅನ್ಸುತ್ತೆ. ಒಂದು ಜಾಯಿಂಟ್ ಫ್ಯಾಮಿಲೀಸ್ ಇಲ್ವೇ ಇಲ್ಲ. ಆಮೇಲೆ ಒಟ್ಟು ಕುಟುಂಬ ಅನ್ನೋದಂತೂ ಇಲ್ಲ. ಅದು ನಾವು ಮದುವೆ ಆದ ಕಾಲಕ್ಕೆ ಆಗ್ಲೇ ಕಡಿಮೆ ಆಗ್ತಾ ಇತ್ತು. ಜೊತೆಗೆ 2 ಮಕ್ಕಳಿರೋ ಕುಟುಂಬನೇ ಹೆಚ್ಚು ಅಪರೂಪ. ಹೌದು, ಕರೆಕ್ಟ್. ಒಂದೇ ಮಗು ಇರುವಾಗ ಬಾಲ್ಯದಿಂದ ಆ ಮಗುವಿಗೆ ಹಂಚಿಕೊಳ್ಳೋದು ಅಂದ್ರೆ ಏನು ಗೊತ್ತಿಲ್ಲ, ಸಾಮರಸ್ಯ ಅಂದ್ರೆ ಏನು, ಏನನ್ನು ಬಿಟ್ಕೊಟ್ಟು ಗೊತ್ತಿಲ್ಲ. ಆಮೇಲೆ ಯಾವುದನ್ನು ಕೇಳಿದ್ರು ಅದು ಬೆರಳು ತುದಿಲಿ ಸಿಕ್ಕೇ ಬಿಡುತ್ತೆ. ಹಾಗೆ ಸಿಕ್ಕಾಗ ಖುಷಿ ಇರಲ್ಲ. ನಮಗೆಲ್ಲ ನೋಡಿ, ವರ್ಷಕ್ಕೊಂದ್ಸರಿನೋ 2 ಸರಿನೋ ಹೊಸ ಬಟ್ಟೆ ತೆಕ್ಕೊಡ್ತಿದ್ರು. ಆ ಹೊಸ ಬಟ್ಟೆ ಇಡೀ ವರ್ಷ ಖುಷಿ ಕೊಡ್ತಾ ಇತ್ತು. ಈಗ ವಾರಕ್ಕೆ 4 ಸರಿ ಮಾಲ್ಗೆ ಹೋಗ್ತಾರೆ, ಬೇಕಾದ್ ತಗೋತಾರೆ, ಆನ್ಲೈನಲ್ಲಿ ತರಿಸ್ಕೊಳ್ತಾರೆ. ಎಲ್ಲಾನು ಸಮೃದ್ಧಿ ಆದಾಗ ಕೂಡ ಮನುಷ್ಯ ಆ ಸುಖವನ್ನು, ಆ ಸಂತೋಷವನ್ನು ಕಳ್ಕೊಳ್ತಾನೆ ಅಂತ ನಂಗೆ ಅನ್ಸುತ್ತೆ. ನಮ್ಮ ಮದುವೆ ಆದಾಗ ನಮ್ಮ ಹತ್ರ 3 ಕ್ಯಾಸೆಟ್ ಇತ್ತು. ಕ್ಯಾಸೆಟ್ 3 ಮೈಸೂರು ಮಲ್ಗೆ, ಗುಲಾಮ್ ಅಲಿ ಗಜಲು, ಇದು ಅಷ್ಟಪದಿ ಜಯದೇವ್ ಒಂದು. ಒಟ್ಟಿಗೆ ಇದ್ದಾಗ ಮೈಸೂರು ಮಲ್ಗೆ, ವಿರಹದಲ್ಲಿರುವಾಗ ಅಷ್ಟಪದಿ, ಇಬ್ರು ಒಟ್ಟಿಗೆ ಇರುವಾಗ ಗಜಲ್ ಕೇಳೋದು. ಇಷ್ಟೇ. ಆದ್ರೆ ಆ 3 ಕ್ಯಾಸೆಟ್ ಅನ್ನ ಅದು ಎಷ್ಟು ಸರಿ ಕೇಳ್ತಿದ್ವಿ, ಎಷ್ಟು ಅದರಿಂದ ಸಂತೋಷ ಬೇರೆ. ಈಗ ಏನು ಬೇಕಾದ್ರೂ ಒಂದು ಮೊಬೈಲ್ ಆನ್ ಮಾಡಿಬಿಟ್ರೆ ಎಷ್ಟು ಥರದ ಸಂಗೀತ ಬೇಕಾದ್ರೂ ಕೇಳಿಸುತ್ತೆ. ಆಯ್ಕೆಗೂ ಅವಕಾಶ ಇಲ್ಲ ಈಗ. ಆಮೇಲೆ ಎಲ್ಲವೂ ಸಿಕ್ಕಿಬಿಟ್ಟಾಗ ಬಹುಶಃ ಆ ಒಂದು ನೆಮ್ಮದಿ, ಆ ಸಂತೋಷ ಕಡಿಮೆ ಆಗಬಹುದಾ ಅಂತ ನನಗನ್ಸುತ್ತೆ. GSS ಅವರ ನಮ್ಮ ರಾಷ್ಟ್ರಕವಿ ಶಿವರುದ್ರಪ್ಪನವರು ನಮ್ಮಿಬ್ಬರಿಗೂ ಮೇಷ್ಟ್ರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಇರುವಂಥ ಪ್ರೀತಿ ಸ್ನೇಹಗಳು ಅದೇ ದೇವರು. ಅದನ್ನೇ ನಾವು ಗುರುತಿಸದೆ, ಗಮನಿಸದೆ ಎಲ್ಲೋ ದೇವರನ್ನು ಹುಡುಕಿದ್ರೆ ಕೊನೆಯ ಸಾಲುಗಳದು ಬಹಳ ಅದ್ಭುತ. ಯಾವತ್ತಿಗೂ ಸಾರ್ವಕಾಲಿಕವಾದಂತಹ ಸಾಲುಗಳು ಅವು. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಅದು ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಈ ಕೋಟೆಗಳ ಒಳಗೆ ಬದುಕ್ತಾ ಇದ್ದೀವಿ. ಆ ಕೋಟೆಗಳನ್ನು ಒಡೆದು ಬಯಲಿಗೆ ಬಂದರೆ ಬದುಕು ಕಾಣುತ್ತೆ. ಅದಾಗ್ತಾ ಇಲ್ಲ. ಅದು ಏನು ನಾಳೆ ಏನೋ ಒಂದು ಕ್ರಾಂತಿ ಆಗಿಬಿಡುತ್ತೆ ಬದುಕು, ಆ ತರಹದ ಭ್ರಮೆ ದೇವರಾಣೆ ನನಗಿಲ್ಲ. ಎಷ್ಟು
ಇಷ್ಟು ಸಮಾಜ ಒಂದು ವಿಷಮ ಸ್ಥಿತಿಗೆ ಬಂದಿದೆ ಅಂತಂದರೆ ಇಲ್ಲಿ ಏನಾದರೂ ಒಳಿತ ಆಗಬಹುದಾ ಅನ್ನೋದ್ರ ಬಗ್ಗೆನೇ ಅನುಮಾನ ಖಂಡಿತ ಶುರುವಾಗಿದೆ. ಸರ್, ನೀವಿಬ್ಬರು ಸಾಹಿತ್ಯದಲ್ಲಿದ್ದವರು, ನಾಟಕದಲ್ಲಿದ್ದವರು, ನೋಡ್ತಿದ್ದವರು, ಒಳ್ಳೊಳ್ಳೆ ಜನರ ಸಂಪರ್ಕದಲ್ಲಿದ್ದವರು, ಯಾರ್ದೋ ವ್ಯಕ್ತಿತ್ವ ನಿಮಗೆ ಇನ್ಫ್ಲೂಯೆನ್ಸ್ ತುಂಬ ಆಗ್ತಾ ಇತ್ತು. ನಾನು ಇವತ್ತಿನ ಕಾಲಘಟ್ಟಕ್ಕೆ ಬರ್ತೀನಿ, ಬಟ್ ಅವಾಗ ಈ ಥರದ್ದೆಲ್ಲ ವಾತಾವರಣ ಹೇಗಿತ್ತು ಸರ್? ಇಲ್ಲ, ಆಗ ಅದ್ಭುತವಾಗಿತ್ತು. ಅದೆಲ್ಲ ನಮ್ಮ ಸಾಹಿತ್ಯಿಕ ವಾತಾವರಣ ಅಲ್ಲಿ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜಗಳಗಳು ಆಗಿರೋದು ಉಂಟು, ಸಾಹಿತ್ಯಿಕ ಜಗಳಗಳು ಆಗಿರೋದು ಉಂಟು. ಸಾಹಿತ್ಯ, ಸಿನಿಮಾ, ರಂಗಭೂಮಿ ಎಲ್ಲ ಚಟುವಟಿಕೆಗಳು ಇದ್ದವರು ನೀವು. ಹೌದು, ಜನಸಂಪರ್ಕವೂ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ. ಅಂದರೆ ಈಗ ನಮ್ಮ ಬದ್ಧತೆಯ ವಿಚಾರವಾಗಿ ಹೇಳೋದಾದ್ರೆ, ಎಡಪಂಥೀಯರು, ಬಲಪಂಥೀಯರು, ಆ ಸಿದ್ಧಾಂತವನ್ನು ಒಪ್ಕೊಳ್ಳೋರು, ಈ ಸಿದ್ಧಾಂತವನ್ನು, ಈ ಸಂಘರ್ಷ ಅವತ್ತೂ ಇತ್ತು. ಆದರೆ ಒಂದು ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇತ್ತು, ಸಾಹಿತ್ಯಿಕವಾಗಿ ನಡೀತಾ ಇತ್ತು. ರಂಗಭೂಮಿಯಲ್ಲಿ ಆ ತರಹದ ಚರ್ಚೆ ನಡೀತಾ ಇತ್ತು. ಪರಸ್ಪರ ವಿರೋಧಿಸ್ತಾ ಇದ್ವಿ. ವಿರೋಧ ಇರ್ತಾ ಇದ್ದಿದ್ದು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಕ್ತಿಯ ನಡುವೆ ಅಲ್ಲ. ಸ್ನೇಹಿತರಾಗೆ ಉಳಿತಾ ಇದ್ವಿ. ವೈಚಾರಿಕವಾಗಿ ನನ್ನ ನಿಲುವು ಬೇರೆ, ನಿನ್ನ ನಿಲುವು ಬೇರೆ. ನಾನು ನಿನ್ನ ನಿಲುವನ್ನು ಗೌರವಿಸ್ತೀನಿ, ನೀನು ನನ್ನ ನಿಲುವನ್ನು ಗೌರವಿಸು. ಆ ನಿಲುವುಗಳಿಗೆ ಕಾರಣ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ. ಸೊ ಪರಸ್ಪರ ಹೀಗೆ ಗೌರವಿಸೋದನ್ನು ಕಲ್ತ್ಕೊಳ್ಳೋಣ. ಈ ಗೌರವಿಸುವ ಕ್ರಿಯೆಯನ್ನೇ ಮರೆತು ಬಿಟ್ಟಿದ್ದೀವಿ ಈಗ ಅಂತ. ನಮ್ಮನ್ನು ನಾವು ಹೇರಿಕೊಳ್ಳೋದ್ರಲ್ಲೇ ಎಲ್ಲರೂ ಮಗ್ನರಾಗಬಿಟ್ಟಿದ್ದೀವಿ, ಆತ್ಮರತಿಯಲ್ಲಿ ತೊಡಗಬಿಟ್ಟಿದ್ದೀವಿ. ಅದು ಬಹಳ ಅಪಾಯಕಾರಿಯಾದಂತಹ ಪರಿಸ್ಥಿತಿ ಅಂತ ನನಗನ್ಸೋದು. ಹೂ ಇನ್ಫ್ಲೂಯೆನ್ಸ್ ಮೋರ್ ಸರ್? ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಆಗೋದು ನನ್ನ ಎಲ್ಲ ಮೇಷ್ಟ್ರುಗಳು, GSS ಅವರು, ನಮ್ಮ ಚಿದಾನಂದ ಮೂರ್ತಿಗಳು, ಒಬ್ಬರಿಬ್ಬರಲ್ಲ, ಡಾಕ್ಟರ್ ಚಂದ್ರಶೇಖರ್ ಕಂಬಾರರು, ಲಕ್ಷ್ಮೀನಾರಾಯಣ ಭಟ್ರು, ಮರಳು ಸಿದ್ದಪ್ಪನವರು, ಅಲ್ಲ ನಮ್ಮ ಕೆ ಮರಳು ಸಿದ್ದಪ್ಪ, ಪ್ರಸಿದ್ಧ ವಿಮರ್ಶಕರು, ನನ್ನ ರಂಗಭೂಮಿಯ ಗುರು ಅವರು. ರಂಗಭೂಮಿಗೆ ನನ್ನನ್ನು ದೂಡಿದ್ದು ಅವರೇ. ನೀನು ಮಾಡಬಹುದು, ನಿನಗೆ ಆಸಕ್ತಿ ಇದೆ, ನೀನು ಇದರಲ್ಲಿ ಮುಂದೆ ಬರಬಹುದು. ನನಗೆ ಪ್ರಥಮ ಅವಕಾಶಗಳನ್ನು MA ಓದೋವಾಗಲೇ ನನಗೆ ಕಲ್ಪಿಸ್ಕೊಟ್ಟು ನನ್ನ ಆಸಕ್ತಿಗಳಿಗೆ ನೀರೆರೆದವರು, ಪೋಷಿಸಿದವರು, ಮುಂದೆನೂ ನನಗೆ ಮಾರ್ಗದರ್ಶನ ಮಾಡಿದವರು ಅವರು. ಆಮೇಲೆ YNK ಅವರು. ಸಾಹಿತ್ಯ ಓದ್ತಿದ್ದಾಗಲೇ YNK ಅವರ ಸಂಪರ್ಕ ಇತ್ತು. ಪ್ರಜಾವಾಣಿಗೆ ಆಗಾಗ್ಗೆ ಹೋಗ್ತಾ ಇದ್ದೆ. ಅವರೊಂದು ಮಾತು ಹೇಳೋರು, ಬರೀ ಶುದ್ಧ ಸಾಹಿತ್ಯ ಓದ್ಕೊಂಡೆ ಜೀವನ ಎಲ್ಲ ಕಳೆದು ಬಿಡಬೇಡ. ಅದು ಓಕೆ, ಕಾಮೋ, ಕಾಫ್ಕಾ, ವರ್ಡ್ಸ್ವರ್ತು, ಕಾಳಿದಾಸ, ಅದೆಲ್ಲ ಸರಿ ಎಲ್ಲ. ಅದರ ಜೊತೆಗೆ ಜನಪ್ರಿಯ ಸಾಹಿತ್ಯನೂ ಓದು. ಶರ್ಲಾಕ್ ಹೋಮ್ಸ್ ಓದು, ಕಾನನ್ ಡೈಲ್ ಓದು, ವುಡ್ ಹೌಸ್ ಓದು, ಜಾಕ್ ಲಂಡನ್ ಓದು. ಇಂಥದ್ದೆಲ್ಲ ಓದಿದಾಗ ನೀನು ಯೋಚನೆ ಮಾಡೋ ಕ್ರಮ ವಿಸ್ತಾರ ಆಗುತ್ತೆ, ಒಳ್ಳೆ ಬದಲಾಗತ್ತೆ, ಅಲ್ಲ ವಿಸ್ತಾರ ಆಗುತ್ತಾ ಹೋಗುತ್ತೆ. ಅದನ್ನು ಬಹಳ ಗಂಭೀರವಾಗಿ ತಗೊಂಡು ನಾನು ಅದನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ. ನನಗೆ ಎಷ್ಟು ಸಹಾಯ ಆಯಿತು ಅಂತಂದರೆ, ಶರ್ಲಾಕ್ ಹೋಮ್ಸ್ನ ಕಥೆಗಳನ್ನು ಆಧರಿಸಿದ 2-3 ಧಾರಾವಾಹಿಗಳನ್ನು ನಾನು ದೂರದರ್ಶನಕ್ಕೆ ಮತ್ತು ಬೇರೆ ವಾಹಿನಿಗಳಿಗೆ ಆಮೇಲೆ ಮಾಡಿದೆ. ಹೌದು. ವುಡ್ ಹೌಸ್ನ ಕಾದಂಬರಿಯನ್ನು ಆಧರಿಸಿ ಮಾಡಿದ ನನ್ನ ಪರಮೇಶಿ ಪ್ರೇಮ ಪ್ರಸಂಗ ನಾಟಕ ತುಂಬ ಯಶಸ್ವಿಯಾಗಾಯಿತು. ಎಷ್ಟು ಬೆಸ್ಟ್ ಪ್ರದರ್ಶನ ಕಂಡಿದೆ ಸರ್. ಹಾಗೆ ಆ ಸ್ಫೂರ್ತಿಗಳನ್ನು ಹೇಗೆ ನಾವು ಗಳಿಸ್ಕೊತಾ ಹೋಗಬಹುದು. ಈ ತರಹ ಸಾಧ್ಯತೆಗಳ ಬಾಗಿಲು ತೆಗೆದವರು YNK. ನನ್ನಂತಹ 100 ಶಿಷ್ಯರನ್ನು ಅವರು ತಯಾರು ಮಾಡಿದಂಥವ್ರು. ಬಹಳಷ್ಟು ಜನ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳಿಗೆ, ಶಂಕರನಾಗ್, ಅನಂತ, ಎಲ್ಲರಿಗೂ ಕೂಡ ಪ್ರೇರಕ ಶಕ್ತಿಯಾಗಿದ್ದವರು YNK ಅವರು. ಸಿನಿಮಾ ಲೋಕದಲ್ಲಿ ಯಾರು ನಿಮ್ಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು ಸರ್? ಸಿನಿಮಾ ಲೋಕದಲ್ಲಿ ಅಯ್ಯರ್ ಅವರ ಜೊತೆಯಲ್ಲೇ ನಾನು ಆದಿಶಂಕರ 80s ಅಲ್ಲಿ. ಹಾಂ, ಹೌದು. 83 ಅನ್ಸುತ್ತೆ, 82, 83 ಅನ್ಸುತ್ತೆ. 80 ನಾನು ದೆಹಲಿಯಿಂದ ಬಂದು ಹೊಸದರಲ್ಲೇನೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅಲ್ಲಿಂದ ಆಚೆ ಬಂದಿರಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇಂದ ನಾನು ಬಂದಿದ್ದು 80ರಲ್ಲಿ. ಹೌದು, 82, 83 ಅಂತ ಅನ್ಕೊಂಡಿದ್ದೀನಿ. ಹೊಸದರಲ್ಲೇನೆ ಮಂಗಳೂರಲ್ಲಿ ವರ್ಕ್ಶಾಪ್ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ 81 ಇರಬೇಕು. ಆಜುಬಾಜಲ್ಲೇನೆ ಇಡೀ ಭಾರತ ದೇಶವನ್ನು ಸುತ್ತಕೊಂಡು ಬಂದಿದ್ವಿ. ಅದೊಂದು ಬಹಳ ಅದ್ಭುತವಾದ, ಅಪೂರ್ವವಾದ ಅನುಭವ. ಆದರೆ ಅವರು ಹೇಗೆ ಆ ಚಿತ್ರಕಥೆಯನ್ನು ಪರಿಕಲ್ಪನೆ ಹೇಗಿತ್ತು ಅವರದ್ದು ಅಂತ, ಜ್ಞಾನ ಮೃತ್ಯು ಅಂತ 2 ಪಾತ್ರಗಳನ್ನು ಸೃಷ್ಟಿ ಮಾಡಿದ್ರು. ಜ್ಞಾನ ಮೃತ್ಯು ಬಹಳ ಅಮೂರ್ತವಾದಂಥ ವಿಚಾರಗಳು ಅವು ಅಲ್ವೇ. ಅದನ್ನು ಮೂರ್ತ ರೂಪಕ್ಕೆ ತಂದರು. ನಾನು ಜ್ಞಾನ, ಶಂಕರರ ಜೊತೆಗೇ ಇರುವಂಥವನು. ಹೌದು, ಶಂಕರರ 3 ಹೊತ್ತು ಅವರಿಗೆ ನೆರಳಾಗಿ ಇರುವಂಥವನು.
ಶಂಕರರು ಆ ಚಾಂಡಾಲನನ್ನು ಕಂಡು ಸಿಟ್ಟು ಮಾಡಿಕೊಂಡಾಗ ದೂರ ಸರಿ ಅಂತ ಅಂದಾಗ ಈ ಜ್ಞಾನ, ಅವರ ಹಿಂದೆ ಇದ್ದ ಜ್ಞಾನ ಹಾಗೆಯೇ ಪಕ್ಕಕ್ಕೆ ಸರಿದು ಹೊರಟೋಗ್ತಾನೆ. ಅವರ ತಿಳುವಳಿಕೆ ದೂರ ಆಯಿತು, ಆ ತಪ್ಪು ಮಾಡಿದ್ರು ಅವರು. ಇವತ್ತಿಗೂ ಎಷ್ಟು ಪ್ರಸ್ತುತತೆ ಇದೆ ಸೋಳಿ ಸರ್ ಅದು. ಮೃತ್ಯು, ನಾಗಭರಣ ಅವರ ಆ ಪಾತ್ರವನ್ನು ನಿರ್ವಹಿಸಿದರು. ಅಜ್ಞಾನವನ್ನು ಮೃತ್ಯುವಾಗಿ ಅವರು ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ. ಹಾಗೆ ಬಹಳ ಸೊಗಸಾದ ರೀತಿಯ ಬೇರೆ ರೀತಿಯಾದಂತಹ ಒಂದು ಇಂಟರ್ಪ್ರಿಟೇಷನ್ ಅದು. ಇನ್ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರು ಸರ್ ಸಿನಿಮಾ? ಶಂಕರ್ ನಾಗ್ ಜೊತೆಯಲ್ಲಿ ಆಕ್ಸಿಡೆಂಟ್ ಮಾಡಿದ್ದು, ಆಮೇಲೆ ನಾಟಕಗಳನ್ನು ಎಲ್ಲ ಮಾಡಿದ್ದು. ಶಂಕರ್ ನಾಗ್ ಅಷ್ಟೇ ಮಹಾ ಚಟುವಟಿಕೆಯ, ಸದಾ ತುಡಿತಾ ಇದ್ದ ವ್ಯಕ್ತಿ. ಹೊಸತನ್ನು ಮಾಡಬೇಕು, ಹೊಸತನ್ನು ಚಿತ್ರರಂಗಕ್ಕೆ ಕೊಡಬೇಕು. ಆ ಕಾಲಕ್ಕೆ ಆಕ್ಸಿಡೆಂಟ್ ಅಂತಹ ಒಂದು ಚಿತ್ರವನ್ನು, ವಸಂತ್ ಮೊಕಾಶಿ ಚಿತ್ರಕಥೆಯನ್ನು ರಚಿಸಿದ್ದು ಅವರು. ಆ ಕಾಲಕ್ಕೆ ಅಂಥದ್ದೊಂದು ಸಿನಿಮಾ ನಾನು ಮಾಡ್ತೇನೆ ಅಂತ, ಆಫ್ ಬಿಟ್ ಸಿನಿಮಾ, ಕರೆಕ್ಟ್, ಆ ಸಾಹಸವನ್ನು ಮಾಡಿದವರು ಶಂಕರ್ ನಾಗ್. ಮತ್ತು ನಮ್ಮ ಕೆ ವಿ ರಾಜು ಅವರು ಬಹಳ ತಾಂತ್ರಿಕವಾಗಿ ಬಹಳ ಅದ್ಭುತವಾದಂತಹ ನಿರ್ದೇಶಕರು. ಶಿವರುದ್ರಯ್ಯ ತುಂಬ ಅರ್ಥಪೂರ್ಣವಾದ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ನಾನು ಎಲ್ಲ ನಿರ್ದೇಶಕರ ಬಗ್ಗೆ ಹೇಳ್ತಿಲ್ಲ, ನಾನು ಕೆಲಸ ಮಾಡಿದ ಮತ್ತು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದಂಥ ನಿರ್ದೇಶಕರ ಬಗ್ಗೆ ಹೇಳ್ತಾ ಇದ್ದೀನಿ. ಅಮ್ಮ, ನಿಮ್ಮ ಬರವಣಿಗೆಗೆ ಅಥವಾ ನಿಮ್ಮ ವ್ಯಕ್ತಿತ್ವ ರೂಪಿಸುವಲ್ಲಿ ನಿಮಗೆ ಯಾರು ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ರು? ಕೂಡಲಿ ಚಿದಂಬರಂ ಕಾವ್ಯಾಲಯ ಮೈಸೂರು, ಅವರು ನನ್ನ ದೊಡ್ಡಪ್ಪ. ಓಕೆ. ಅಂದರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಮೇರು ಕೃತಿಗಳೆಲ್ಲ ಅಲ್ಲೇ ಪಬ್ಲಿಷ್ ಆಗಿದ್ದು. ಆದ್ದರಿಂದ ಚಿಕ್ಕ ವಯಸ್ಸಿನಿಂದನೇ ಸ್ವಲ್ಪ ಪುಸ್ತಕಗಳ ಜೊತೆ ನಂಟು ನನಗಿತ್ತು. ಕಾವ್ಯ ಅಂದರೆ ಯಾವಾಗಲೂ ನನಗೆ ತುಂಬ ಇಷ್ಟ, ಗದ್ಯಕ್ಕಿಂತ ಪದ್ಯ ತುಂಬ ಇಷ್ಟ. ಎಷ್ಟರ ಮಟ್ಟಿಗೆ ಅಂದರೆ 35 ವರ್ಷ ಪಾಠ ಮಾಡಿದಾಗ ಒಂದು ಪದ್ಯ ಪಾಠ ಮಾಡೋಕ್ಕೆ ವಾರಗಟ್ಟಲೆ ತೊಗೊಂಡು ಅದನ್ನು ಎಷ್ಟೋ ಸರಿ ಸಿಲೆಬಸ್ ಮುಗಿಸದೆ ಒದ್ದಾಡಿರೋದು ಉಂಟು. ಅಷ್ಟರ ಮಟ್ಟಿಗೆ ಕಾವ್ಯ ಅಂದರೆ ನನಗೆ ಪ್ರೀತಿ. ಅದು KS ಅವರ ಕವಿತೆಯ ಒಂದು ಸಾಲು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ಪ್ರಭಾವ ಉಂಟು ಮಾಡಿತು. ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೇನು, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನು ಅನ್ನುವ ಸಾಲುಗಳಿದೆಯಲ್ಲ, ತುಂಬ ಚಿಕ್ಕವಳು ನಾನಾಗ, ಆದರೆ ಆಗ್ಲಿಂದಲೂ ಆ ಸಾಲುಗಳು. ಹಾಗೆಯೇ ನನಗೆ ಒಬ್ಬ ಗುರುಗಳು, ಅವ್ರು ಯಾರು ಅನ್ನೋದು ಮರ್ತೋಗಿದೆ, ಬರ್ಕೊಟ್ಟಿದ್ರು ನನ್ನ ಪುಸ್ತಕದಲ್ಲಿ, ಕಣ್ಣೆತ್ತಿಯು ನೋಡದಿರು ಮಗುವೆ ದೊಡ್ಡವರ ಸಣ್ಣತನದತ್ತ. ಈ 2 ವಾಕ್ಯಗಳು ನನ್ನ ಬದುಕಿನ ಮೌಲ್ಯಗಳನ್ನು ಸೃಷ್ಟಿಸುವಲ್ಲಿ ಫೌಂಡೇಶನ್ ಆಗಿದೆ ಅಂತಲೇ ನಾನು ಅನ್ಕೋತೀನಿ. ಆಮೇಲೆ ಹಾಗೆ ಎಲ್ಲ ಕವಿಗಳ ಕವಿತೆಗಳನ್ನು ಓದ್ತಾ ಇದ್ದೆ. ಆಮೇಲೆ ಸಾಹಿತ್ಯವನ್ನೇ ಓದಿದೆ. ಆಮೇಲೆ ಸಾಹಿತ್ಯವನ್ನೇ ಪಾಠ ಮಾಡುವಂತಹ ಅವಕಾಶ ಸಿಕ್ತು. ಹೀಗಾಗಿ ನನ್ನ ಮೇಲೆ ಪರಿಣಾಮ ಬೀರಿರೋದು ಅಂದರೆ ಎಲ್ಲರ ಕಾವ್ಯ ಅಂತಲೇ ಹೇಳ್ಬೋದು. ನಾನು ಇನ್ನು 2 ಹೆಸರು ಮರೆತು ಬಿಟ್ಟೆ ನಾನು ಹೇಳುವಾಗ. ನಮ್ಮ ಕಾರಂತ್ ಮೇಷ್ಟ್ರು, ವಿ ಕಾರಂತರು, ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೆನಪಿಸ್ಕೊಳ್ಳೇಬೇಕು. ಅಲ್ಲಲ್ಲ, ಗುಬ್ಬಿ ವೀರಣ್ಣ ಕಂಪ್ನಿಲಿ ಇದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗ್ಲೇಬೇಕು ಅಂತ ಅವ್ರಲ್ಲಿ ಬಂದ್ ಮಾಡಿದವರು ಅವ್ರು. ಆಕ್ಚುಲಿ ಅದು ಅದ್ಭುತವಾದ ಪ್ರತಿಭೆ. ಅವರು ರಂಗಭೂಮಿಗೆ ನೀಡಿದ ಕೊಡುಗೆಯನ್ನ ನಾವು ಸದಾ ಸ್ಮರಿಸಬೇಕು. ಪ್ರಾತಸ್ಮರಣೀಯರು ಅವರು ನಮಗೆ. ಕಾರಂತರು ಮತ್ತು ಪ್ರಸನ್ನ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗೋದಕ್ಕೆ ಕಾರಣಕರ್ತರು ಅವರೇ ನನಗೆ ಗೈಡ್ ಮಾಡಿದ್ದು. MA ಮಾಡಿ ನಾನು ಚಿನ್ನದ ಪದಕಗಳನ್ನೇನೋ ಕೊಟ್ಟರು, ಅದ್ರ ಜೊತೆಗೆ 3 ವರ್ಷದ ನಿರುದ್ಯೋಗವನ್ನು ಕೊಟ್ಬಿಟ್ಟಿದ್ರು. ಎಷ್ಟು ಒದ್ದಾಡಿದ್ರು. ಅದೇ ನಾನು ಹೇಳ್ತೀನಿ, ಅವಳು MA ಮಾಡಿದ ಮೇಲೆ 2 ಚಿನ್ನದ ಪದಕ ಮತ್ತು 3 ವರ್ಷದ ನಿರುದ್ಯೋಗಿತನ ಬಂತು ಅಂತ. ಅಲ್ಲ, ಈಗ ಇದು ನೆನ್ಬಿಟ್ಕೊಂಡ್ರಿ ಇದನ್ನ, ಈ ನಿರುದ್ಯೋಗತನಕ್ಕೆ ಆಮೇಲೆ ಬರ್ತೀನಿ, ಎಷ್ಟು ಬ್ಯುಸಿ ಆಗಿದ್ರು ಅವರು ಅಂತ ಹೇಳಕ್ಕೆ. ಆಗ ಪ್ರಸನ್ನ ನ್ಯಾಷನಲ್ ಇದು ಸೆಂಟ್ರಲ್ ಕಾಲೇಜ್ಗೆ ಹೋಗಿ ಆಗ ಅಲ್ಲಿ ಕೂತು ಲೈಬ್ರರಿನಲ್ಲಿ ಓದಿ ಮಾಡ್ತಾ ಇದ್ದೆ, ಸಾಹಿತ್ಯವನ್ನು ಓದ್ತಾ ಇದ್ದೆ. ಆಗ ಪ್ರಸನ್ನ ಒಂದ್ಸಲ ಸಿಕ್ಕಿ, ಯಾಕೆ ಹೀಗೆ ಇದು ಮಾಡ್ಕೋತೀರಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಿ, ನೀವು ಸಾಹಿತ್ಯದ ವಿದ್ಯಾರ್ಥಿ, ರಂಗಭೂಮಿಲೂ ಆಸಕ್ತಿ ಇದೆ ನಿಮಗೆ. ನಾಟಕಗಳಲ್ಲಿ ಅಷ್ಟೊತ್ತಿಗಾಗಲೇ ಹಲವಾರು ಹವ್ಯಾಸಿ ರಂಗಭೂಮಿ ನಾಟಕದಲ್ಲಿ ಮಾಡಿದ್ದೆ. ಕರೆಕ್ಟ್. ಮಾಡಿ ಹೊಸ ದಾರಿನ ನೋಡ್ಕೊಳ್ಳಿ, ರೂಪಿಸ್ಕೊಳ್ಳಿ. ಏನು ಮೇಷ್ಟ್ರಾಗ್ಬಿಟ್ರೆ ಮಾತ್ರನೇ ಜೀವನನ, ಕನ್ನಡ ಮೇಷ್ಟ್ರಾಗ್ಬಿಟ್ರೆ ಜೀವನನ, ಬೇರೆ ದಾರಿ ಹುಡುಕೊಳ್ಳಿ. ನಾವೆಲ್ಲ ಇಲ್ವಾ, ನಾನು ನೋಡಿ MSc ಮಾಡ್ಕೊಂಡು ಈಗ ನಾಟಕವನ್ನೇ ವೃತ್ತಿಯಾಗಿ ತೊಗೊಂಡಿಲ್ವಾ ಅಂತೆಲ್ಲ ಹೇಳಿ, ಆ ಕಾಲಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಸರ್ಕಾರ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದೋದಕ್ಕೆ ವಿದ್ಯಾರ್ಥಿ ವೇತನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ. ಅದಕ್ಕೆ ನಾನು ಅರ್ಜಿ ಹಾಕ್ಕೊಂಡು ಅದು ಸಿಕ್ಕು. ಆಮೇಲಿಂದ ನಾನು NSTಗೆ ಹೋಗಿದ್ದು. ಆಮೇಲೆ ಪ್ರಸನ್ನ ಅವರು ವೈಚಾರಿಕವಾಗಿ ಅವರ ನಿಲುವುಗಳು ಕೆಲವರಿಗೆ ಇಷ್ಟ ಆಗದೆ ಇರಬಹುದು, ಅವರ ಬದ್ಧತೆ ಅವರಿತ್ತು. ಆದರೆ ಒಬ್ಬ ನಿರ್ದೇಶಕನಾಗಿ ಅದ್ಭುತವಾದ ನಿರ್ದೇಶಕ, ಒಬ್ಬ ರಂಗ ನಿರ್ದೇಶಕನಾಗಿ
ಅವರ ಅನೇಕ ನಾಟಕಗಳು ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಗೆಲೆಲಿಯೋ ಆಗಬಹುದು, ತಾಯಿ ಆಗಬಹುದು, ಹುತ್ತವು ಬಡಿದರೆ ಆಗಬಹುದು. ಅದ್ಭುತವಾದ ರಂಗ ಪ್ರಸ್ತುತಿಗಳು. ಆಗಿನ ಒಂದೊಂದು ದೃಶ್ಯ ಕೂಡ ರಂಗದ ಮೇಲೆ ಅವರು ಕಟ್ಟಿಕೊಡ್ತಾ ಇದ್ದಂತಹ ದೃಶ್ಯಗಳು ಇನ್ನೂ ನನ್ನ ಕಣ್ಣು ಮುಂದೆ ಇದೆ. ಎಷ್ಟೋ ವರ್ಷಗಳ ಹಿಂದೆ ನಾನು ನೋಡಿದಂತಹ ನಾಟಕಗಳು. ಅವರು ಆ ನಾಟಕವನ್ನು ಪರಿಭಾವಿಸ್ತಾ ಇದ್ದ ರೀತಿ ಅಮೇಝಿಂಗ್. ಇಂಥ ಶ್ರೀನಿವಾಸ್ ಪ್ರಭು ಸರ್ 3 ವರ್ಷ ನಿರುದ್ಯೋಗಿಯಾಗಿದ್ದವರು ಒಂದು ಕಾಲಘಟ್ಟದಲ್ಲಿ ಬಹುಶಃ ಇದು ಅಪ್ಲೈ ಮಾಡಿದ್ರೆ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ನನ್ನ ಪ್ರಕಾರ. ಇಡೀ ಕನ್ನಡ ಕಿರುತೆರೆಯಲ್ಲೇ ಇದುವರೆಗೆ ಯಾರಿಗೂ ಸಿಗದೇ ಇರುವಂಥ ಅದ್ಭುತವಾದಂಥ ಚಾನ್ಸ್ ಅದು. 2000 ಇಸ್ವಿ ಆಸುಪಾಸಿನಲ್ಲಿ ಒಂದೇ ಟೈಮ್ ಅಟ್ ಎ ಟೈಮ್ 9 ರಿಂದ 10 ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಂಥ ಯಾರಾದರೂ ನಟ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ SP ಸರ್. ಯು ಡಿಸರ್ವ್ ಇಟ್. ಆಗಿನ್ನೂ ಒಂದು ಕಿರುತೆರೆ ತುಂಬ ಉಚ್ಛ್ರಾಯಿಕ ಬರ್ತಾ ಇದ್ದಂತಹ ಸಂದರ್ಭ ಅದು. ಅನೇಕ ವಾಹಿನಿಗಳು ಹೊಸದಾಗಿ ಶುರುವಾಗಿದ್ದು 1999, 2000, ಹೌದು, ಆಜುಬಾಜಿನಲ್ಲಿ ಒಂದು 6-7 ವಾಹಿನಿಗಳು ಶುರುವಾಗಿದ್ವು. ಒಂದೊಂದು ವಾಹಿನಿಯ 2-3 ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದೆ. ಆಗ ನಿರ್ಬಂಧ ಇರಲಿಲ್ಲ. ಸರ್ ನೀವು ರಿಮೋಟ್ ಇಟ್ಕೊಂಡು ತಿರುಗಿಸಿದ್ರೆ ನೀವೇ ಸಾಧಾರಣ ಎಲ್ಲ ಕಡೆನೂ ನೀವೇ, ಯಾವ ಚಾನಲ್ ನೋಡಿದ್ರು ನನ್ನೊಂದು ಧಾರಾವಾಹಿ ಇರೋದು. 8-9 ಧಾರಾವಾಹಿಗಳಲ್ಲಿ. ಆಗ್ಲೇ ನಮ್ಮ ಮಣಿಕಾಂತ್ ಅವರು ಬಹಳ ಪ್ರೀತಿಯಿಂದ ಬೆನ್ನು ತಟ್ಟಿ ಕಿರುತೆರೆಯ ಬಾದ್ಶಾ ಅಂತ ನನ್ನನ್ನು ಕರೆದಿದ್ರು. ಬಹಳ ನಮ್ರತೆಯಿಂದ ಆ ಮಾತನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಆಮೇಲಿಂದ ಒಂದು ರೀತಿಯ ನಿರ್ಬಂಧಗಳು ಬಂದು, ಅಂದ್ರೆ ಓವರ್ ಎಕ್ಸ್ಪೋಜರ್ ಥರ ಆಗ್ಬಿಡುತ್ತೆ. ಒಂದೇ ಮುಖವನ್ನು ಮತ್ತೆ ಸರಿಯಾದ್ದೆ, ಆ ನಿಲುವು ಸರಿಯಾದ್ದೆ. ಆದ್ರೆ ನನಗೆ ಅವಕಾಶ ಸಿಕ್ಕಾಗ ನಾನು ಅದನ್ನ ಬಳಸ್ಕೊಂಡೆ. ಬಟ್ ಹೇಗಿತ್ತು ಸರ್ ಆ ಟೈಮ್? ಹೇಗಿತ್ತು ಸರ್? ನೀವು ಆಕ್ಟ್ ಮಾಡ್ತಿದ್ದು, ನೀವು ಟೈಮ್ ಮಾಡ್ಕೋತಿದ್ದು, ಜನ ನಿಮ್ಮನ್ನು ಸ್ವೀಕರಿಸಿದ್ದು? ಜನ ಒಪ್ಕೊಂಡ್ರು. ಎಲ್ಲೆಲ್ಲೂ ಹೋದ್ರೂ ಉತ್ತರ ಕರ್ನಾಟಕದ ಕಡೆ ಹೋಗ್ಬಿಟ್ರಂತೂ ಆ ಜನ ತೋರಿಸ್ತಾ ಇದ್ದು ಪ್ರೀತಿ ಇದು ಅಯ್ಯೋ ಅದ್ಭುತ. ಅದು ಎಷ್ಟು ಬಂದು ನನ್ನ ಪಾತ್ರಗಳ ಹೆಸರಿನಿಂದಲೇ ನನ್ನನ್ನು ಕರೆದು. ಆಗ ಜನನಿ ತುಂಬಾ ಜನಪ್ರಿಯವಾಗಿತ್ತು. ಸಿಂಹ ಸಾರ್ ಅಂತ, ಸಿಂಹ ನನ್ನ ಪಾತ್ರದ ಹೆಸರು. ಹಾಗೆ ಅವರು ತೋರಿಸ್ತಾ ಇದ್ದ ಪ್ರೀತಿ. ಮುಕ್ತ ಶೇಷಪ್ಪ, ಏನೋ ಶೇಷಪ್ಪನವರೇ ಅಂತ ಕರೆಯೋರು. ಮನೆಯೊಂದು 3 ಬಾಗಿಲು ಇತ್ತು. ಹೌದು, ಹಾಗೆ ಮನೆಯೊಂದು 3 ಕಾದಂಬರಿ ನಡೀತಿತ್ತು. ಕಾದಂಬರಿ, 4 ತಂತಿ, ಗುಪ್ತಗಾಮಿನಿ. ಒಂದೇ ದಿನದಲ್ಲಿ 2-3 ಸೆಟ್ಗಳಿಗೆ ಹೋಗ್ತಾ ಇದ್ದದ್ದುಂಟು. ಆಗ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋರು ನಮ್ಮ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಮನೆಯವರು. ಇವರು ಕಿರುತೆರೆಯ ಬಾದ್ಶಾ ಆದಾಗ ತುಂಬಾ ಹೆಮ್ಮೆ ಆಗ್ತಿತ್ತು. ಆದರೆ ಬಾದ್ಶಾನ ರಾಣಿಗೆ ಕುಟುಂಬ ನಡೆಸೋದು ವಿಪರೀತ ಕಷ್ಟಕಾಲ. ಆಗ ಒಬ್ಬಳೇ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕಾಗಿತ್ತು. ಆದರೆ ಸಂತೋಷವಾಗಿ ಅದನ್ನ ನಾನೇ ಸ್ವೀಕರಿಸಿದ್ರಿಂದ ಒಪ್ಕೊಳ್ಳೇಬೇಕು. ಆಮೇಲೆ ಅದೆಲ್ಲದಕ್ಕೂ ನಾನು ಕಾಂಪೆನ್ಸೇಟ್ ಮಾಡಿದ್ದೀನಿ. ಚಂದಿದೆ ಈ ಜೋಡಿ ಆಕ್ಚುಲಿ. ನೈಸ್. ಬಟ್ ಹಂಗ್ ಮಾಡ್ಬೇಕಾಗತ್ತೆ ಗಂಡ ಹೆಕ್ಟಿಕ್ ಇದ್ದಾಗ. ಯಾವುದೇ ಪ್ರೊಫೆಷನ್ ಅಲ್ಲಿ ಹೆಂಡತಿ ಸಾಥ್ ಕೊಡಬೇಕು, ಆ ಹೊಂದಾಣಿಕೆ ಇರಲೇಬೇಕು. ಅದಾದ್ಮೇಲೆ ಹೆಂಡತಿಗೂ ಕೂಡ ಬೇಜಾರಾಗದ ರೀತಿ ಗಂಡ ಇನ್ನೇನು ಕಾಂಪೆನ್ಸೇಟ್ ಮಾಡಬೇಕು. ಸಲಿಗೆಗಿಂತ ಹೆಚ್ಚಿಗೆ ಪರಸ್ಪರರ ವೃತ್ತಿಗಳನ್ನು ಗೌರವಿಸುವ ಮನೋಧರ್ಮ ಬೇಕು. ರಂಜನೆ ಆದರೂ ಅಷ್ಟೇ. ಕಾಲೇಜಲ್ಲಿ ಪಾಠ ಮಾಡ್ಬೇಕು, ಅದೇ ಪಠ್ಯ ಅಲ್ವೇನೆ ಹೋದ್ಸಲನು ಮಾಡಿದ್ದು, ಮತ್ತೇನು ಅಂದರೆ ಇಲ್ಲ, ಅದೇ ಪಾಠವನ್ನು ಮತ್ತೆ ನಾನು ಮಾಡಲ್ಲ. ನಾನು ಅದೇ ಪಾಠವನ್ನು ನಾನು ಬೋಧಿಸಬೇಕಾಗಿದ್ದರೂ ಕೂಡ ನನ್ನ ತಯಾರಿ ಅದೇ ಆಗಿರಲ್ಲ. ನಾನು ಮತ್ತೆ ಹೊಸದಾಗಿ ತಯಾರಾಗಬೇಕು, ಹೊಸ ವಿಷಯಗಳನ್ನು ಹೇಳಬೇಕು. ಅದನ್ನೇ ಪುನರಾವರ್ತನೆ ಮಾಡ್ಕೋತಾ ಹೋದರೆ ನಾನು ಯಾವ ಸೀಮೆ ಉಪನ್ಯಾಸಕ್ಕೆ ಆಗ್ತೀನಿ? ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರ ಮೂಲಕ ನಾನು ಬೆಳಿಬೇಕಲ್ಲ. ಪಾಯಿಂಟ್. ಅಂದರೆ ಹೆಚ್ಚು ಓದ್ತಾ ಹೋಗ್ತೀನಿ, ನಾನು ಹೆಚ್ಚು ಬೆಳಿತೀನಿ, ಮಕ್ಕಳಿಗೆ ಒಂದಷ್ಟು ಹೊಸ ವಿಷಯಗಳು ಹೇಳ್ತೀನಿ. ನನಗೆ ಅದು ತುಂಬ ಇಷ್ಟವಾದದ್ದು ಆಕೆಯಲ್ಲಿ. 8 ವರ್ಷ ಒಂದೇ ಪಠ್ಯನ ಪಾಠ ಮಾಡಿದ್ದಾಳೆ. 8 ವರ್ಷ ಅದಕ್ಕೆ ಪೂರ್ವ ತಯಾರಿಯನ್ನು ಸಂಪೂರ್ಣವಾಗಿ ನಡೆಸಿದ್ದಾಳೆ. ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ಯಾಕೆಂದ್ರೆ ಹರೀಶ್, ಉಪನ್ಯಾಸಕಿ ಅಥವಾ ಉಪನ್ಯಾಸಕ ವೃತ್ತಿ ತುಂಬಾ ಜವಾಬ್ದಾರಿಯುತವಾದ್ದು. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಕಾರ್ ಡ್ರೈವರ್ ಸರಿಯಾಗಿಲ್ದಿದ್ರೆ 3-4 ಜನದ ಪ್ರಾಣಕ್ಕೆ ಅಪಾಯ. ಒಬ್ಬ ಪೈಲಟ್ ಸರಿಯಾಗಿಲ್ದಿದ್ರೆ ಒಂದು 250-300 ಜನ. ಆದರೆ ಒಬ್ಬ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ತನ್ನ ವೃತ್ತಿಯನ್ನು ಸರಿಯಾಗಿ ಮಾಡದಿದ್ದರೆ ಅವರು ವೃತ್ತಿಯಲ್ಲಿರೋವರೆಗೂ ಸಾವಿರಾರು ವಿದ್ಯಾರ್ಥಿಗಳ ಜೀವನ ಹಾಳಾಗಿ ಹೋಗುತ್ತೆ. ಆದ್ದರಿಂದ ತುಂಬ ಜವಾಬ್ದಾರಿಯುತವಾದ್ದು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಏನೇ ನೀನು ನನಗೂ ಪಾಠ ಮಾಡ್ತೀಯ ಅಂತ ಯಾವತ್ತೂ ಅನಿಸಿಲ್ವಾ ಸರ್? ಅದಿದೆ ಇದೆ. ಹಾಗೇನು ಅನಿಸಿಲ್ಲ.
ಹಾಗೆ ನಿಜ ಕೆಲವು ಸಲ ಇರಿಟೇಷನ್ ಆಗಿರೋದುಂಟು, ಕೆಲವು ಸಲ ಪುನರಾವರ್ತನೆ. ಅದು 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 ಬೇರೆ. ನನಗೆ ಪಾಠ ಮಾಡ್ತೀಯ ಅನ್ನೋ ಥರದಲ್ಲ, ಅದು ಹೇಳಿದ್ದೆ ಪದೇ ಪದೇ ಹೇಳೋದು, ಅದು ಅದು ಆ ಕುಟುಂಬದ ಸಮಸ್ಯೆ. ಕುಟುಂಬದಲ್ಲ, ನನ್ನ ವೃತ್ತಿಯ ಸಮಸ್ಯೆ ಅದು. ಉಪನ್ಯಾಸಕ್ಕೆ ಮೇಬಿ ಇಲ್ಲ, ಇವರು ಮನೆಯಲ್ಲಿ ಯಾವ ವಿಷಯ ಅದು ಕಾನ್ಫ್ಲಿಕ್ಟ್, ಯಾವ ವಿಷಯ ಅದು ಹೇಳಿದ್ದೆ ಹೇಳೋದು ಅಂದ್ರೆ ಎಲ್ಲನೂ ಸ್ವಲ್ಪ ಪುನರಾವರ್ತನೆ ಮಾಡುವಂಥದ್ದು. ಏನೋ ಒಂದೀಗ ಹೇಳ್ತಾಳೆ, ಅದು ನಾವು ಹೋಗಿ ಅದನ್ನೊಂದು ಮಾಡ್ಕೊಂಬಂದ್ಬಿಡಿ ಅಂತೇನೋ ಹೇಳಿರಿ. ಹಾಂ ಸರಿ ಆಯ್ತು, ಒಂದು 2 ನಿಮಿಷಕ್ಕೆ ಮತ್ತೆ ಇನ್ನೊಂದು ರಿಮೈಂಡ್ರು. ಅದು ಸ್ವಲ್ಪ ಗ್ಯಾಪು ಇರಲ್ಲ, ಹಾಗೆ ಪದೇ 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 ಹೇಳೋ ಅಂಥದ್ದು. ಅದೇನೋ ಅವರ ಅಭ್ಯಾಸ ಅದು. ಅದು ನನಗೆ ಅದು ಯಾಕೋ ಒಗ್ಗಲ್ಲ, ಅದು ಯಾಕೋ ಅವರು ತಿದ್ದುಕೊಂಡಿಲ್ಲ. ಇವತ್ತು 40 ವರ್ಷಗಳಿಂದಲೂ ಜಗಳ, ಈಗಲೂ ಜಗಳ ಆಡ್ತೀವಿ. ಹೇಳ್ದಂಗೆ ಅದು ವೃತ್ತಿಯ ಒಂದು ಪರಿಣಾಮ ಅಲ್ಲ. ಈಗ ಆಯ್ತು, ವೃತ್ತಿ ಬಿಟ್ಟು ಆಯ್ತು 4-5 ವರ್ಷ ಅಲ್ಲ, ಬಟ್ ಆದ್ರೂ ಅದು ಇರುತ್ತಲ್ಲ, ಆ ಬ್ಯಾಗೇಜ್ ಇದ್ದೇ ಇರುತ್ತಲ್ಲ, ಅದ್ರೊಂದು ಪರಿಣಾಮ ಇದ್ದೇ ಇರುತ್ತೆ. ಸರ್ದು ಒಂದು ಪರಿಣಾಮ ಇದೆಯಾ ಆ ಥರ ಅವ್ರ ವೃತ್ತಿದೇನೋ ಒಂದು ಹೇಳೋದು? ವೃತ್ತಿದೇನಿಲ್ಲ, ಏನಾದ್ರೂ ಮಾತಾಡಲ್ಲ, ಮೌನ. ಜಗಳ ಆದಾಗಲಿ ಅಥವಾ ಯಾವುದ್ರಲ್ಲಾದ್ರೂ ತೊಡಕೊಂಡಾಗ ಅದು ಅವ್ರ ಪ್ಲಸ್ ಪಾಯಿಂಟು ಹೌದು, ನನ್ನ ಪಾಲಿಗೆ ಕೆಲವು ಸರಿ ಕಷ್ಟವೂ ಹೌದು. ಅವರ ಬಿಂಬ ಶೋ ಆದಮೇಲೆ ನೀವೇ ಸಂಸಾರಾಗ್ಬಿಟ್ಟಿದ್ರಲ್ಲ ಹೇಗೆ ಅಂತಂದಾಗ ಆವಾಗ ಯಾರೋ ಕೇಳಿದ್ರು ನಿಮ್ಮ ಅನುಭವ ಏನು ಅಂತ. ಸುಮಾರು 3 ತಿಂಗಳಿಂದ ನನ್ನ ಜೊತೆ ಮಾತಾಡಿಲ್ಲ, ಅದೇ ನನ್ನ ಅನುಭವ ಅಂದೆ. ಅಂದರೆ ಅಷ್ಟು ಅದರಲ್ಲಿ ತೊಡ್ಕೊಂಡ್ಬಿಟ್ಟಿದ್ರು. ಹಾಗಿಲ್ದಿದ್ರೆ ಆ ಪಾತ್ರ ಕೊಡೋಕ್ಕಾಗಲ್ಲ. ಕರೆಕ್ಟ್. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಅದ್ಭುತ ರಚನೆ ಮತ್ತು ಅದಕ್ಕೆ ನ್ಯಾಷನಲ್ ಅವಾರ್ಡ್, ಅದು ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್. ಬಿಂಬ ಒಬ್ಬನೇ ನಟನ ಒಂದೇ ಶಾರ್ಟ್ನಲ್ಲಿ ಚಿತ್ರೀಕರಿಸಿರೋ ಚಿತ್ರ ಅಂತ URF ಸಂಸ್ಥೆಯವರು ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ. ನಾನೊಬ್ಬನೇ ನಟ ಅದರಲ್ಲಿ. 103 ನಿಮಿಷದ ಒಂದು ಸಿಂಗಲ್ ಶಾಟ್, ಒಂದೇ ಒಂದು ಶಾಟ್ನಲ್ಲಿ ಇಡೀ ಚಿತ್ರವನ್ನು ನಾವು ಚಿತ್ರೀಕರಣ ಮಾಡಿದ್ದೀವಿ. ನಾನು ಹಾಗೂ ಜಿ ಮೂರ್ತಿ ಅಂತ, ಈಗ ಅವರು ಇಲ್ಲ, ಅವರೇ ಇನ್ಫ್ಯಾಕ್ಟ್ ಈ ಸಿನಿಮಾ ಮಾಡಬೇಕು. ನಾನು ನಾಟಕ ಮಾಡಿದ್ದೆ ಮೊದಲು, ಸಾಮಿಯ ಸ್ವಗತ ಅಂತ. ಸಂಸರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್, ಕನ್ನಡದ ಬಹಳ ಪ್ರಸಿದ್ಧ ನಾಟಕಕಾರರು, ಸ್ವಾತಂತ್ರ್ಯ ಪೂರ್ವದ ನಾಟಕಕಾರರು. ಬಹಳ ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡು ಅವರು ತೀರ್ಕೊಂಡ್ಬಿಡ್ತಾರೆ. ಅವರ ಬದುಕೇ ಬಹಳ ವಿಚಿತ್ರವಾದ್ದು. ಒಂಥರ ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್ನಿಂದ ಅವರು ನರಳ್ತಾ ಇದ್ರು. ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ನನ್ನನ್ನು ಹಿಡಿದು ಬಿಡ್ತಾರೆ, ನನ್ನನ್ನು ಜೈಲಿಗೆ ಹಾಕಿಬಿಡ್ತಾರೆ, ಈ ತರಹದ ಒಂದು ಭ್ರಮೆಯಲ್ಲಿ ಅವರು ಬದುಕ್ತಾ ಇದ್ರು. ಕಾರಣ ಇರಲಿಲ್ಲ ಅದಕ್ಕೆ. ಅವರು ಯಾವ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದವರಲ್ಲ. ಕವಿ, ಅದ್ಭುತ ಕವಿ, ಅದ್ಭುತ ನಾಟಕಕಾರ. ಆದರೆ ಅದೇನೋ ಒಂದು ಚಿತ್ತಭ್ರಮೆ ಅವರಿಗೆ ಬಂದುಬಿಟ್ಟಿತ್ತು. ಅದರಿಂದ ಆಚೆಗೆ ಬರೋಕ್ಕಾಗಲಿಲ್ಲ. GP ರಾಜರತ್ನ ಮೊದಲುಗೊಂಡು, ಆನಂದರು ಮೊದಲುಗೊಂಡು ಎಲ್ಲರೂ ಪ್ರಯತ್ನ ಪಡ್ತಾರೆ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ. ನಿಮ್ಮ ಹಿಂದೆ ಯಾರೂ ಪೊಲೀಸರು ಇಲ್ಲ, ನೀವು ಹೆದರ್ಕೋಬೇಕಾಗಿಲ್ಲ ಅಂತ. ಕೊನೆಗೆ ಕಮಿಷನರಿಂದ ಸರ್ಟಿಫಿಕೇಟ್ ತೊಗೊಂಬರ್ತಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಸರ್ಟಿಫಿಕೇಟ್ ತಂದು, ನಿಮ್ಮ ಮೇಲೆ ಯಾವ ದೂರು ದಾಖಲಾಗಿಲ್ಲ, ನೀವು ಸ್ವತಂತ್ರರು, ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ನೀವು ಒಳ್ಳೆಯವರು ಅಂತ ನಮಗೆ ನಂಬಿಕೆ ಇದೆ ಅಂತ ಅವರಿಂದ ಲೆಟ್ರ್ ತಂದು ತೋರಿಸ್ತಾರೆ ರಾಜರತ್ನಮ್ಮ ಅವರು. ಆಗ ಓಹೋ, ನನಗೆ ಪತ್ರ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ. ನಿಮಗೆ ಕೊಟ್ಟಿದ್ದಾರಾ? ನೀವು ಒಳ್ಳೆಯವರು ಅಂತ ನಿಮಗೆ ಕೊಟ್ಟಿದ್ದಾರಾ ಪತ್ರ? ಆನಂದ್ರಿಗೆ ಕೊಟ್ಟಿದ್ದಾರಾ? ತುಂಬಾ ಜನ ದೊಡ್ಡ ದೊಡ್ಡ ಮನುಷ್ಯರು ಇದಾರಲ್ಲ, ಅವರು ಕೊಟ್ಟಿದ್ದಾರಾ? ಅವ್ರು ಯಾರಿಗೂ ಕೊಟ್ಟಿಲ್ಲ, ನನಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಏನು? ಇಲ್ಲೇ ನನಗೆ ಗುಮಾನಿಗೆ ಬರೋದು ಈ ತರಹದ ವ್ಯಕ್ತಿತ್ವ. ಅದನ್ನಿಟ್ಕೊಂಡು ನಾನು ಮೊದಲು ಒಂದು 90 ನಿಮಿಷದ ನಾಟಕ ಮಾಡಿದೆ, ಸಾಮಿಯ ಸ್ವಗತ ಅಂತ. ಸ್ವಗತ ಅಂದ್ರೆ ನನಗೆ ನಾನೇ ಹೇಳ್ಕೊಳ್ಳೋದು ಅಂತ, ಅವರ ಕಥೆಯನ್ನು ಅವರೇ ಒಂದು ಕನ್ನಡಿಯನ್ನು ಇಟ್ಕೊಂಡು ಹೇಳ್ಕೊಳ್ಳೋದು. ಸ್ವಗತ ಆ ಥರ ಪನ್ ಮಾಡಿಕೊಂಡು ಸಾಮಿಯ ಸ್ವಗತ, ಆತ್ಮಹತ್ಯೆ ಅದು ಮಾಡಿದ್ದೆ. ಜಿ ಮೂರ್ತಿ ಅವರು ಆ ನಾಟಕನ ನೋಡಿ ಬಹಳ ಇಷ್ಟಪಟ್ಟು ಇದನ್ನು ಸಿನಿಮಾ ಮಾಡೋಣ ಅಂದರು. ನಾಟಕದ ರೀತಿಯಲ್ಲೇ ಮಾಡಿದ್ರೆ ಅಷ್ಟು ಸ್ವಾರಸ್ಯ ಇರಲ್ಲ, ಅದು ಥಿಯೇಟ್ರಿಕಲ್ ಆಗಿಬಿಡುತ್ತೆ. ಸ್ವಲ್ಪ ಸ್ಕ್ರಿಪ್ಟನ್ನು ಬೇರೆ ಥರ ಮಾಡ್ತೀನಿ ಅಂತ ಹೇಳಿ ಆಗ ಬಿಂಬ, ಕನ್ನಡಿಯನ್ನು ನೋಡ್ಕೊಂಡು ಅವ್ರು ಮಾತಾಡ್ತಾ ಹೋಗ್ತಾರೆ. ಹೌದು, ಬಿಂಬ ಆ 90 ನಿಮಿಷಗಳು ಅಂತ. ಅಂದರೆ ಸಂಸಾರ ಬದುಕಿನ ಕೊನೆಯ 90 ನಿಮಿಷಗಳು. ಆ 90 ನಿಮಿಷಗಳಲ್ಲಿ ಅವ್ರ ಬದುಕು ಹೇಗೆ, ಇಡೀ ಬದುಕು ರಿವರ್ಸ್ ಆಗಿ ಹೋಗ್ಬಿಡುತ್ತೆ ಅನ್ನೋ ಎಲ್ಲ ಹೇಳ್ಕೊಂಡು ಕೊನೆಗೂ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನು ಮಾಡಿದ್ವಿ. ಆಮೇಲೆ
ತೀರ್ಮಾನ ಮಾಡ್ಕೊಂಡ್ವಿ, ಒಂದೇ ಶಾಟ್ನಲ್ಲೇ ಚಿತ್ರೀಕರಣ ಮಾಡೋಣ. ನೀವು ಪೂರ್ತಿ ತಯಾರಾಗಿದ್ರು. 55 ಪುಟದ ಸಂಭಾಷಣೆ ಇತ್ತು. ನಾಟಕ ಮಾಡಿ ಸ್ವಲ್ಪ ಅಭ್ಯಾಸ ಆಗಿದ್ದರಿಂದ ಇದು ಹೊಸ ಸ್ಕ್ರಿಪ್ಟೇ ಆದ್ರೂ ಕೂಡ ಅದು ಒಂದು 2-3 ತಿಂಗಳು ಅದಕ್ಕೆ ತಯಾರಿಯನ್ನು ಮಾಡಿಕೊಂಡು, ಒಂದೆರಡು ಹಾಡುಗಳು ಇದ್ವು ಅದರಲ್ಲಿ. ಸಿಂಗಲ್ ಶಾಟ್, ಸಿಂಗಲ್ ಆ್ಯಕ್ಟರ್, ಧ್ವನಿಗಳನ್ನು ಬಳಸ್ಕೊಂಡಿದ್ದೆ ಅದರಲ್ಲಿ. ಒಂದು 4 ಧ್ವನಿಗಳು ಹೊರಗಿಂದ ಮಾತಾಡ್ತಾರೆ ಅವರು. ನಂಗೆ ನೆನಪಿರೋ ಹಾಗೆ ನೀವು ಅಂದಮೇಲೆ ನೆನಪಾಯ್ತು, ಅದಕ್ಕೆ ಲಿರಿಸಿಸ್ಟ್ ಬೆಸ್ಟ್ ಮತ್ತು ಮ್ಯೂಸಿಕ್ಗೆ ಸಂಭಾಷಣೆಗೆ ಅವಾರ್ಡ್ ಬಂತ. ಈ ಗುರು ರಾಘವೇಂದ್ರ ಚಿತ್ರವಾಣಿ, ಕರೆಕ್ಟ್, ನಮ್ಮ ಸುಧೀಂದ್ರ ಅವರ ಮಗ ವೆಂಕಟೇಶ್ ಅವರು ಅವರು ನೆನಪಾಯ್ತದೆ ಆ್ಯಕ್ಚುಲಿ. ಸಂಭಾಷಣೆಗೆ ಅವಾರ್ಡ್ ಬಂತು. ಕರೆಕ್ಟ್ ಮಾಡಿದ್ವಿ. ಆಮೇಲೆ ಗಿನ್ನೆಸ್ಗೆ ಹಾಕೋದಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಈ ಡೈವರ್ಜೆಂಟ್ ಫಿಲಮ್ ಅಂತ ಆ ಕ್ಯಾಟಗರಿ ಬರುತ್ತೆ. ಕರೆಕ್ಟ್. ಸಿಂಗಲ್ ಆ್ಯಕ್ಟರು, ಸಿಂಗಲ್ ಶಾಟ್, ಇದೆರಡೂ ಕನ್ಸಿಡರ್ ಮಾಡಿ ಅಂತ ನಾವು ಕೇಳಿದ್ದು. ಯಾಕೆಂದರೆ ಸಿಂಗಲ್ ಆ್ಯಕ್ಟರ್ ಫಿಲ್ಮ್ಸ್ ಬೇಕಾದಷ್ಟು ಬಂದಿದೆ. ಹೌದು. ಇದಕ್ಕಿಂತ ಹೆಚ್ಚಿನ ಡ್ಯೂರೇಷನ್ ಇದೆ. ಸಿಂಗಲ್ ಆ್ಯಕ್ಟರ್ದು ಇದೆ, ಸಿಂಗಲ್ ಶಾಟ್ದು ಹಾಗೇನೇ ಇದೆ. ಅದನ್ನು ನಾವು ಸರ್ಪಾಸ್ ಮಾಡಿಲ್ಲ ಡ್ಯೂರೇಷನ್ ದೃಷ್ಟಿಯಿಂದ. ಎರಡೂ ಸೇರಿಸ್ಬಿಟ್ಟು ಮಾಡಿ ಅಂತಂದರೆ ಆ ಥರದ್ದು ಯಾವುದೂ ಬಂದಿಲ್ಲ. ಇಲ್ಲ, ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಅಂತ ಅವರು ನಿರಾಕರಿಸಿದ್ರು. ಆಗ UR ಸಂಸ್ಥೆಯವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು 1 ತಿಂಗಳು ಸಂಶೋಧನೆ ಮಾಡಿ ಈ ತರಹದ ಚಿತ್ರ ಪ್ರಪಂಚದಲ್ಲಿ ಯಾವುದು ಬಂದಿಲ್ಲ ಅಂತ ತೀರ್ಮಾನಕ್ಕೆ ಬಂದು, ಆಮೇಲೆ ಬೆಂಗಳೂರಿನಲ್ಲೇ ಒಂದು ಸಮಾರಂಭ ಮಾಡಿ ಆ ಪ್ರಶಸ್ತಿಯನ್ನು ನಮಗೆ ಪ್ರದಾನ ಮಾಡಿದ್ರು. ಈ ವೇದಿಕೆಯನ್ನು ಅವಕಾಶವನ್ನಾಗಿ ಬಳಸ್ಕೊಂಡು ನಾಡಿನ ಜನತೆ ಪರವಾಗಿ ಸರ್ ಅಭಿನಂದನೆಗಳು ಸರ್. ಅಂದರೆ ಈ ಥರದ ಪ್ರಯೋಗಗಳನ್ನು ನಿಮ್ಮ ವೃತ್ತಿ ಬದುಕಿನಲ್ಲಿ ಮಾಡಿದಾಗ, ಇವತ್ತು ತಿರುಗಿ ನೋಡಿದಾಗ ಹೆಜ್ಜೆ ಗುರುತಿನಲ್ಲಿ ನಾನೇನೋ ಬಿಟ್ಟು ಹೋಗ್ತಿದ್ದೀನಿ ಗುರು, ಲೈಫಲ್ಲಿ ಮಾಡಿದ್ದೀನಿ ನಾನೇನೋ ಅಂತ ಎಷ್ಟು ಸಾರ್ಥಕ ಭಾವ ಅಲ್ವಾ ಸರ್ ಅದು? ನಿಜವಾಗ್ಲೂ ಸಾರ್ಥಕ ಭಾವನೆ. ಆದರೆ ನಮ್ಮವರೇ ನಮಗೆ ಅದಕ್ಕೆ ಜೊತೆಯಾಗಿ ನಿಲ್ಲಿಲ್ಲ ಅನ್ನೋ ಕೊರಗು ಕೂಡ ಇದೆ. ಅಫ್ಕೋರ್ಸ್ ಅದ್ರ ಬಗ್ಗೆ ನಾನೇನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ, ಬೇಸರ ಆಗಿದೆ. ಅದನ್ನು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇಳ್ಕೊಂಡಾಗ ಅಲ್ಲಿ ಕಮಿಟಿಯವರು ನೋಡಿ, ಏನು ಯಾರೋ ಒಬ್ಬ ಹುಚ್ಚ ಒಂದು ರೂಮಲ್ಲಿ ಸುಮ್ಮನೆ ಮಾತಾಡ್ತಾ ಇರ್ತಾನೆ, ಇದು ಒಂದು ಸಿನಿಮಾನ ಅನ್ನೋಂಥ ಒಂದು ಕಾಮೆಂಟ್ ಬಂತು. ಅಯ್ಯೋ ಹೌದು, ಯಾರೋ ಒಬ್ಬ ಹುಚ್ಚನೇನೆ, ಆದರೆ ಆ ಹುಚ್ಚ ಯಾರು? ಆತನ ಆ ಮಾನಸಿಕ ಸ್ಥಿತಿಗೆ ಕಾರಣ ಏನು? ಅರೆ, ಕನ್ನಡದ ಅತ್ಯಂತ ಶ್ರೇಷ್ಠ ನಾಟಕಕಾರರು ಅವರು. ಹೌದು, ಅವರಿಗೂ ಒಂದು ಗೌರವ ತೋರಿಸೋದು ಬೇಡವೇ? ನನಗೆ ಬೇಡ. ಸಂಸರಿಗೆ 3 ಕಾಸಿನ ಬೆಲೆ ಕೊಡೋದು ಬೇಡವೇ ನೀವು? ಸಂಸರಂತಹ ಒಬ್ಬ ಕವಿಯನ್ನು, ನಾಟಕಕಾರರನ್ನು ನೀವು ಗುರುತಿಸದೆ ಹೋದರೆ, ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡದೆ ಹೋದರೆ, ಈಗಿನವರಿಗೆ ಎಷ್ಟೋ ಜನಕ್ಕೆ ಸಂಸರ ಹೆಸರು ಗೊತ್ತಿಲ್ಲ ಸರ್. ಕಲಾಕ್ಷೇತ್ರಕ್ಕೆ ಹೋಗಿ ಹಿಂದ್ಗಡೆ ಕ್ಯಾಂಟೀನ್ ಇದೆ ಕಾರಂತರದ, ಅಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಇದು ಸಂಸ ಯಾಕೆ ಬಂತು, ಯಾರಿಗೂ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಥಿಯೇಟರ್ನಲ್ಲಿ ಇರೋರಿಗೆ ಬಿಟ್ಟರೆ ಹೊರಗನವರಿಗೆ ಬಹಳ ಅಲ್ಲ, ಅದು ಅವ್ರ ತಪ್ಪಲ್ಲ, ಅವ್ರಿಗೆ ಗೊತ್ತು ಮಾಡಿಸದೇ ಇರೋರದ್ದು ತಪ್ಪು. ಗೊತ್ತು ಮಾಡಿಸದೇ ಇರೋರದ್ದು. ಇಂಥದ್ದು ಮಾಡಿದಾಗ ನಾವು ಉಚಿತವಾಗಿ ಕೊಡ್ತೀವಿ, ಕಾಲೇಜುಗಳಲ್ಲಿ ಪ್ರದರ್ಶನ ಮಾಡಿ ಅಂತ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ, ಯಾರೂ ಕೇಳಲ್ಲ. ಆವಾಗ ಯಾರಿಗೆ ನಾವು ಮಾಡಿದ ಒಂದು ಪ್ರಯತ್ನಕ್ಕೆ ಹಣಕಾಸಿನ ಸಹಾಯ ಬೇಡ ನಮಗೆ. ಆಯಿತು, ಇದು ಸಂಸರಿಗೆ ನಾವು ತೋರಿಸ್ತಿರೋ ಒಂದು ಶ್ರದ್ಧಾಂಜಲಿ ಅಂತಲೇ ನಾವು ಅಂದ್ಕೋತೀವಿ. ನೀವು ಕರೀರಿ, ನಾವು ಬಂದು ನಮ್ಮ ಚಿತ್ರವನ್ನು ಪ್ರದರ್ಶನ ಮಾಡ್ತೀವಿ, ಒಂದು ಸಂವಾದ ಇಟ್ಕೊಳ್ಳಿ, ಸಂಸರನ್ನ ಪರಿಚಯ ಮಾಡಿಕೊಡ್ತೀವಿ, ಸಂಸರ ಕೃತಿಗಳ ಪರಿಚಯ ಮಾಡಿಕೊಡ್ತೀವಿ ಅಂದರೂ ಕೂಡ ಬಹಳ ಲುಕ್ ವಾರ್ಮ್ ರೆಸ್ಪಾನ್ಸ್ ಅಂತಾರಲ್ಲ ಆ ತರಹ. ಕೊನೆಗೆ ಆ ಸಮಿತಿನಲ್ಲಿ ಇದ್ದವ್ರು ಯಾರಪ್ಪ ಅಂತ ನೋಡಿದ್ರೆ ಒಬ್ರಿಗೂ ಸಾಹಿತ್ಯದ ಗಂಧಗಾಳಿ ಇಲ್ಲ. ಒಬ್ರಿಗೂ ಅಲ್ಲ, ಕೆಲವರಿಗೆ, ಹೆಚ್ಚು ಪಾಲಿನವರು, ಕೆಲವರಿಗೆ. ಬಹಳಷ್ಟು ಜನ ಬಂದು ಹೇಳಿದ್ರು, ನಾನು ಒಬ್ಬನೇ ಸರ್ ನಿಮ್ಮ ಸಿನಿಮಾ ಪರವಾಗಿ ಮಾತಾಡಿದ್ದು ಅಂತ 5-6 ಜನ ಹೇಳಿದ್ರು. ಮಜಾ ಇದೆ ಇದು. ಬಹಳ ಒಂಥರ ಬೇಸರ ಆಯಿತು ಅದರ ಬಗ್ಗೆ. ಆಮೇಲೆ ನಮ್ಮ ವಿದ್ಯಾಶಂಕರ್ ಅವರು ಇದ್ದರು ಅಲ್ಲಿ, ಅವ್ರು ನೋಡಿ, ಇಲ್ಲ ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ರಿಜೆಕ್ಟ್ ಮಾಡಿದರು ನನ್ನ ಸಿನಿಮಾನ ಅಲ್ಲಿ ಬೇಡ ಅಂತ ಹೇಳಿ. ನಾನಂದ್ರೆ ಇದೇನು ತಾಂತ್ರಿಕವಾಗಿ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ನಾನು ಹೇಳ್ಕೊಂಡೇ ಇಲ್ಲ. ನನಗೆ ನೀವು ಯಾವ ಪ್ರಶಸ್ತಿನೂ ಕೊಡೋದು ಬೇಡ, ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ, ಸಂಸರ ಪರಿಚಯ ಮಾಡಿಕೊಡಿ. ನನ್ನ ಕಾಳಜಿ ಇದ್ದಿದ್ದೇ ಅಷ್ಟು. ಅಮ್ಮ, ಯಾಕೆ ಅಂದರೆ ನಾವು ಓದುಗತನವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಥವಾ ತೆರೆದುಕೊಂಡಿಲ್ಲ ಈಗಿನ ಯಂಗ್ಸ್ಟರ್ಸು ಅಥವಾ ಯಾರೇ ಆಗಲಿ. ಹಾಗಾಗಿ ನಮ್ಗೆ ಈ ವಿಚಾರಗಳೆಲ್ಲ ಗೊತ್ತೇ ಆಗಲ್ವಾ ಈಗಿನ ಪೀಳಿಗೆ ಅವ್ರಿಗೆ? ಹೌದು, ನಿಜವಾಗ್ಲೂ. ನಾನು ಉಪನ್ಯಾಸಕಿ ವೃತ್ತಿಯನ್ನು ಆರಂಭ ಮಾಡಿದ ದಿನದಿಂದ ನಿವೃತ್ತಿಯವರೆಗೆ ನೋಡಿದರೆ ಆ ವಿದ್ಯಾರ್ಥಿನಿಯರು
ಗರ್ಲ್ಸ್ ಕಾಲೇಜ್ ಅದು. ಆ ವಿದ್ಯಾರ್ಥಿನಿಯರ ಮನೋಭಾವದಲ್ಲಿ, ಅವರು ಸಾಹಿತ್ಯಕ್ಕೆ ತೆರೆದುಕೊಳ್ಳೋ ರೀತಿಯಲ್ಲಿ, ಅವರು ಗುರುಗಳನ್ನು ನೋಡೋ ರೀತಿಯಲ್ಲಿ ಅದೆಂಥ ಒಂದು ಡಿಟೀರಿಯೋರೇಷನ್ ಆಗ್ತಾ ಬಂತು ಅನ್ನೋದನ್ನು ನಾನು ಪ್ರತಿ ವರ್ಷ ನೋಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಮಾಡಬೇಕೋ ಗೊತ್ತಿಲ್ಲ. ಬಟ್ ಕಾರಣ ಏನಿತ್ತು, ಅದಕ್ಕೆ ಬಲವಾದ ಕಾರಣ ಏನು? ಕಾರಣ ಏನು ಅಂದರೆ ಸಾಹಿತ್ಯ ಅಂದರೆ ಸಾಹಿತ್ಯದ ದೃಷ್ಟಿಯಿಂದ ನೋಡೋಕ್ಕಿಂತ ಕನ್ನಡ ಒಂದು ಸಬ್ಜೆಕ್ಟು, ಅದರಲ್ಲಿ ಒಂದು 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿಬಿಟ್ರೆ ಸಾಕು ಅನ್ನುವ ಮನೋಭಾವ ಬರೀ ವಿದ್ಯಾರ್ಥಿನಿಯರಿಗಲ್ಲ, ಎಷ್ಟೋ ಶಿಕ್ಷಣ ಸಂಸ್ಥೆಗಳಿಗೂ ಇವೆ. ಹಾಗಾಗಿ ಅವರು ಸಾಹಿತ್ಯದ ಕುರಿತಾಗಿ ಯಾವ ಒಂದು ಅವಕಾಶವನ್ನು ಅಥವಾ ತಿಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ಮಕ್ಕಳಿಗೆ ಎಲ್ಲಿಯೂ ಕೂಡ, ಕೆಲವು ಕಾಲೇಜುಗಳಲ್ಲಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಕೆಲವು ಕಡೆ ಇಲ್ಲವೇ ಇಲ್ಲ, ಅಗತ್ಯ ಇಲ್ಲ. ಔಪಚಾರಿಕ ಕನ್ನಡ ಅನ್ನೋದು ಒಂದು ಔಪಚಾರಿಕವಾದ ಭಾಷೆ, ಸಬ್ಜೆಕ್ಟು. ಅದರಲ್ಲಿ 35 ಅಲ್ಲಿ ನಮಗೂ ಅಷ್ಟೇ ಅಲ್ಲಿ ಮೆಚ್ಚುಗೆ ಸಿಗ್ತಾ ಇದ್ದಿದ್ದು ಯಾವಾಗ ಅಂದರೆ ಯಾವ ವರ್ಷ 100% ಮಕ್ಕಳು 35 ತೊಗೊಂಡು ಪಾಸ್ ಆಗಿಬಿಡ್ತಾರೋ ಅದು ಮುಖ್ಯ ಆಗ್ತಿತ್ತು ಹೊರತು ಆ ಮಕ್ಕಳಲ್ಲಿ ಏನು ಬೆಳವಣಿಗೆ ಆಗಿದೆ, ಅವ್ರು ಈ ವರ್ಷ ವಿದ್ಯೆ ಆರಂಭ ಮಾಡಿದಾಗಿನಿಂದ ಮುಗಿಯೋ ಹೊತ್ತಿಗೆ ಅವ್ರು ಎಷ್ಟು ಹೆಚ್ಚು ಕಲ್ತಿದ್ದಾರೆ ಅದನ್ನೆಲ್ಲ ನೋಡೋರು ಯಾರು? ಈ ಥರದ ಸಮಸ್ಯೆಗಳು ತುಂಬ ಇವೆ ಸರ್. ನಾವು ಸಖತ್ ಮುಂದುವರೆದಿದ್ದೀವಿ ಸರ್. AI-ಲಿದ್ದೀವಿ ಈಗ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನೀವು ಏನು ಮಾಡಿದ್ರು ನೆಕ್ಸ್ಟ್ ಲೆವೆಲಲ್ಲಿ ಕೊಡುತ್ತದು. ಯಾಕೆ ಓದಬೇಕು, ಯಾಕೆ ಅನಲೈಸ್ ಮಾಡಬೇಕು, ಯಾಕೆ ಹಳೆದಿನೆಲ್ಲ ತಿಳ್ಕೋಬೇಕು? ChatGPT ಒಂದು ಹೊಡೆದ್ರೆ ಬರುತ್ತೆ, ಇನ್ನೇನೋ ಬರುತ್ತೆ. ನಾವೇನು ಮಾಡದಿದ್ರು ನಮ್ಮನ್ನು ಅರ್ಥ ಮಾಡ್ಕೊಂಡು ಹೇಳ್ಬಿಡುತ್ತೆ ಎಲ್ಲವೂ. ಹೇಗೆ ಅನ್ಸುತ್ತೆ ಈ ಬೆಳವಣಿಗೆ ನಿಮಗೆ? ಅಲ್ಲ, ಅದು ತಾಂತ್ರಿಕವಾಗಿ ಬಹಳ ಅದ್ಭುತವಾದಂತಹ ಬೆಳವಣಿಗೆ ಇರಬಹುದು. ಆದರೆ ಸ್ವಂತಿಕೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ, ಒಂದು ಅಸ್ಮಿತೆಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ, ನನಗೂ ಗೊತ್ತಿರೋ ಮಟ್ಟಿಗೆ ನನಗೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಅದನ್ನು ನಾನು ಒಪ್ಕೊಂಡ್ಬಿಡ್ತೀನಿ. ಆ ವಿಷಯದಲ್ಲಿ ನಾವಿಬ್ರು ಕಳೆದ ಜನರೇಷನ್, ನಮಗೆ ಅದು ತಿಳ್ಕೊಳ್ಳೋಂಥ ಆಸಕ್ತಿನೂ ಇಲ್ಲ. ಇನ್ನು ಅದನ್ನು ನಾನು ಕಲಿತ್ಕೋಬೇಕಾದಂಥ ಅಗತ್ಯ ಇಲ್ಲ. ಈಗ ಎಷ್ಟಿದೆ, ಎಷ್ಟು ಸಾಕು ನನಗೆ, ಇಷ್ಟರಲ್ಲೇ ಇನ್ನಷ್ಟನ್ನು ನಾನು ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅಷ್ಟು ಸಾಕು. ಏನೇ ಆದರೂ ಅದು ಯಾವುದೋ ಕೆಲವು ಮಾದರಿಗಳನ್ನು ಅನುಕರಿಸಿ ಏನೋ ಮಾಡುತ್ತೆ ಅಲ್ವೇ? ಹೌದು. ಅದು ಸ್ವಂತವಾಗಿ ಏನು ಸೃಷ್ಟಿ ಮಾಡುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಏನೋ ಒಂದಷ್ಟು ಸಿದ್ಧ ಮಾದರಿಗಳು ಏನೋ ಇರೋದನ್ನು ಅದನ್ನು ಬದಲಾಯಿಸೋದೋ, ರೂಪಾಂತರ ಮಾಡೋದೋ, ಇನ್ನೊಂದೋ ಏನೋ ಮಾಡಿಬಿಟ್ಟು ನೀವು ಈ ಹಾಡನ್ನು ಮಾಡಿಕೊಡು ಅಂತಂದರೆ ಏನೋ ಒಂದನ್ನು ಅನುಕರಿಸಿಬಿಟ್ಟು ಮಾಡಿಕೊಡುತ್ತೆ. ಆದರೆ ಆ ಹಾಡಲ್ಲಿ ನನಗೆ ಜೀವಸತ್ವನೇ ಕಾಣಿಸೋದಿಲ್ಲ, ಒಂದು ಭಾವದ ಮಿಡಿತನೇ ಇರೋದಿಲ್ಲ. ಹಾಡಿರುತ್ತೆ, ಅದರಲ್ಲಿ ಸ್ವರಗಳು ಇರುತ್ತವೆ, ತಾಳ ಇರುತ್ತೆ, ಪ್ರತಿಯೊಂದು ಇರುತ್ತೆ, ಮೀಟ್ರ್ ಇರುತ್ತೆ, ಛಂದೋಬದ್ಧವಾಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಆ ಭಾವದ ಸೆಲೆನೇ ಇರಲ್ವೇ? ತಾಯಿ ಮಗುವಿಗೆ ಹಾಡೋ ಜೋಗುಳಕ್ಕೂ ಯಾವುದೋ ಒಂದು ರೆಕಾರ್ಡ್ ಹಾಕಿಸಿ ಮಗುನ ಮಲಗಿಸೋದಕ್ಕೂ ಇರೋ ವ್ಯತ್ಯಾಸ ಅಂತ ನಾನು ಅಂದ್ಕೋತೀನಿ. ಹಾಗೆ ಅನುಕರಣ ಶೂರನಾದಂತಹ ಒಂದು ಯಂತ್ರ ಯಾವ ಭಾವ ಸೆಲೆಯನ್ನು ನಿಮ್ಮಲ್ಲಿ ಉದ್ದೀಪನ ಮಾಡೋದಕ್ಕೆ ಸಾಧ್ಯ? ಅದು ಆಗದೇ ಇದ್ದರೆ ನಾನು ಏನನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಕೇಳಿ ಸುಖ ಪಡಬಹುದು, ಸಂತೋಷ ಪಡಬಹುದು, ಎಷ್ಟು ಚಂದ ಹಾಡಿದೆ, ಒಳಗೆ ತಟ್ಟಲ್ಲ ಅದು. ಈಗ ಒಂದು ಚೌರಸಿ ಅವರ ಕೊಳದು, ರಮಣಿಯವರ ಕೊಳದು ನೀವು ಕೇಳ್ತಾ ಇದ್ದರೆ ಅದಕ್ಕೆ ಯಾವ ಸಾಹಿತ್ಯ ಇಲ್ಲ, ಬರೀ ನಾದದ ಝರಿ. ಹರಿಪ್ರಸಾದ್ ಚೌರಾಸ್ಯ ಅವರು ಬೈರಾಗೆ ಭೈರವ್ ನುಡಿಸ್ತಾ ಇದ್ದರೆ ನನ್ನ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಸಾಹಿತ್ಯವೇ ಇಲ್ಲ, ನನ್ನ ಕಣ್ಣಲ್ಲಿ ಯಾಕ್ರಿ ನೀರು ಬರಬೇಕು? ಆ ನಾದಕ್ಕೆ ಆ ತಾಕತ್ತಿದೆ. ಆ ನಾದವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆಂದರೆ AI ಸ್ವಂತವಾಗಿ ಏನನ್ನು ಅನುಭವಿಸುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ. ಮನುಷ್ಯನ ಕೆಲಸವನ್ನು ಹಗುರ ಮಾಡುತ್ತೆ, ಅದು ಮಾಡ್ಬೋದು ವೈಜ್ಞಾನಿಕವಾಗಿ, ಅಥವಾ ನಿಮ್ಮ ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡಿಕೊಡೋದು, ಇನ್ನೊಂದು ಆ ದೃಷ್ಟಿನಲ್ಲಿ ಅದ್ಭುತವಾದಂತಹ ಪ್ರಗತಿ ಆಗಿರ್ಬೋದು. ಹ್ಯಾಟ್ಸ್ ಆಫ್, ಒಪ್ಕೊಳ್ಳೋಣ, ತಾರೀಫ್ ಮಾಡೋಣ. ಆದರೆ ಇವಿದೆಯಲ್ಲ, ಈ ಕಲೆ ಆಗಲಿ, ಸಾಹಿತ್ಯ ಆಗಲಿ, ಮನುಷ್ಯರೊಡನೆ ಭಾವ ತೀವ್ರತೆ, ಈ ಭಾವಕೋಶ ಇದೆಯಲ್ಲ ಮನುಷ್ಯಂದು, ಇದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಗಂಡ ಹೆಂಡತಿರ ಬಾಂಧವ್ಯನ ತಂದು ಕೊಡಕ್ಕಾಗಲ್ಲ, ಅಪ್ಪ ಮಕ್ಕಳ ಇದು ಅನುಭವಿಸಕ್ಕಾಗಲ್ಲ. ನನ್ನ ಸ್ವಂತ ಅನುಭವದಿಂದ ನಾನು ಗ್ರಹಿಸಬೇಕು ಇದನ್ನೆಲ್ಲ. ನಾನು ಹೇಳಿದಾಗೆ
ಆ ಕೊಳಲಿನ ನಾದ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅಥವಾ ಯಾರೋ ಒಬ್ಬ ಅದ್ಭುತವಾದ ಗಾಯಕ ಜೇಸುದಾಸ್ ಅವರು, ಬಾಲಮುರಳಿ ಅವರು, ಭೀಮಸೇನ್ ಜೋಶಿ ಅವರು ಹಾಡ್ತಾರೆ, ಮೈ ರೋಮಾಂಚನ. ಅವ್ರ ತಾನ್ಗಳು ಒಂದ್ರ ಹಿಂದೆ ಒಂದು ಬಿಡ್ತಾ ಇದ್ದರೆ ನನಗೆ ಮೈ ನಡುಗ್ತಾ ಇರುತ್ತೆ. ಅಯ್ಯೋ ಎಲ್ಲಿ ಉಸಿರು ಕಟ್ಕೊಂಡ್ಬಿಡುತ್ತೋ ಅನ್ನೋ ಭಾವನೆ ನನಗೆ ಬರ್ತಿರುತ್ತೆ. ಅದು ಅದ್ಭುತವಾದಂತಹ ಭಾವಾಭಿವ್ಯಕ್ತಿ ಅವರದ್ದು. ಅವರು ಅನುಭವಿಸಿ ಅದನ್ನು ಹಾಡ್ತಿರ್ತಾರೆ. ಆ ಅನುಭವನ ನನ್ನಲ್ಲಿ ರೀಕ್ರಿಯೇಟ್ ಮಾಡ್ತಿರ್ತಾರೆ ಅವರು. ಇವತ್ತಿನ ಜನ ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ಔಟ್ಡೇಟೆಡ್, ಇವತ್ತಿನ ಕತೆ ಬೇರೆ, ಇವಾಗೆಲ್ಲ ಇನ್ನೂ ಏನೇನೇನೋ ಅಂತ. ಅದು ಏನೇನೇನೇನೋ ಆಗಬಹುದು, ಏನು ಬೇಕೋ ಅದಾಗೋಲ್ಲ. ಹೃದಯವನ್ನು ತಟ್ಟುವ ಮುಟ್ಟುವ ಕೆಲಸ ಆಗ್ತಿದೆಯಾ? ಅದು ನನಗೆ ಬಹಳ ಮುಖ್ಯವಾದ್ದು. ಅದು ಕೃತಕವಾದದ್ದು ಅಥವಾ ಬಹಳ ಪ್ರಮಾಣಬದ್ಧವಾದದ್ದು ಅದು ಯಾವುದು ಆ ತರಹದ ಒಂದು ಭಾವೋದ್ದೀಪನವನ್ನು ಮಾಡುತ್ತೆ ಅಂತ ನನಗನ್ಸುತ್ತೆ. ಒಂದು ಅತ್ಯಂತ ಚೆಲುವಾದ ಪ್ಲಾಸ್ಟಿಕ್ ಗುಲಾಬಿಗೂ ಅಷ್ಟೇ ನಿಜವಾದ ಬೀರುವ ಮಲ್ಲಿಗೆಗೂ ಇರುವ ವ್ಯತ್ಯಾಸ ಅಂತ ನಾನು ಅಂದ್ಕೊಳ್ತೀನಿ. ಪರ್ಫೆಕ್ಟ್ ಉದಾಹರಣೆ ಇದು. ಒಂದು ಸೀರಿಯಸ್ ಕ್ವಶನ್ ಸಣ್ಣದಾಗಿ ಕೇಳ್ಬಿಡ್ತೀನಿ. ಈಗ ನೋಡ್ತಿರೋರ್ಗೂ ಅದು ಗೊತ್ತಾಗುತ್ತೆ. ಇಷ್ಟು ಜೀವನಾನುಭವವನ್ನು ಇಷ್ಟು ಚೆನ್ನಾಗಿ ನೀವಿಬ್ಬರು ಅರಗಿಸ್ಕೊಂಡಿರೋದ್ರಿಂದ ಕೇಳ್ತಿದ್ದೀನಿ ದಿನ. ಈ ಜವಾಬ್ದಾರಿ ಯಾರದ್ದು? ಯಾವ ಈ ಜನರೇಷನ್ಗೆ ಅದನ್ನ ಇದು ತಲುಪಿಸುವ ಕಷ್ಟದ ಕೆಲಸ. ಇಲ್ಲ ಅಪ್ಪ ಅಮ್ಮನ ಜವಾಬ್ದಾರಿ ಅಂತ ನೀವು ಇಲ್ಲ, ಹೇಳಿದ್ರೆ, ಇದು ಅಪ್ಪ ಅಮ್ಮ ಹೇಳಿದ್ರೆ ಮಕ್ಕಳು ಕೇಳೋ ಸ್ಥಿತಿಲಿ ಇಲ್ಲ, ನಿಮಗೆ ಗೊತ್ತಾಗಲ್ಲ ಅನ್ನೋ ರೇಂಜ್ಗೆ ಈಗ ಮಾತಾಡ್ತಾರೆ. ನಮಗಿಂತ ಹೆಚ್ಚಾಗಿ ಮಕ್ಕಳು ಇದರಲ್ಲಿರೋ ಏನೋ ಟೆಕ್ನಾಲಜಿಯನ್ನ ಹೆಚ್ಚು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆದ್ರ ಜೊತೆಗೆ ಬೇಕಾದಷ್ಟು ಬೇಡದ್ದು ಸೇರ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಯಾವ ಸೆನ್ಸಾರ್ ಬೋರ್ಡು ಇಲ್ಲ. ನಮ್ಮ ಸಿನಿಮಾಗಳಲ್ಲಿ ಎಂಥದೋ ಮಗನೇ ಅಂತ ಬಂದುಬಿಟ್ರೆ ಅದಕ್ಕೆ ಕತ್ರೆ ಹಾಕೋಬಿಟ್ಟು ಅದನ್ನ ಮ್ಯೂಟ್ ಮಾಡ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಏನೇನೇನೇನೋ ಬರುತ್ತೆ. ಎಂಥ ಅಸಹ್ಯಗಳು, ಅಪಲಾಪಗಳು, ಅಸಂಬದ್ಧಗಳು ಎಲ್ಲ ಬರ್ತಾ ಇರುತ್ತೆ. ಅದು ಎಲ್ಲ ಮಕ್ಕಳ ಕೈನಲ್ಲೂ ಇರುತ್ತೆ. ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ಕಣ್ಣೆದ್ರಿಗೆ ನಾನು ನೋಡಿದ್ದೀನಿ, 1.25 ವರ್ಷದ ಮಗು ಅಳ್ತಾ ಇದ್ರೆ ಸಮಾಧಾನ ಮಾಡೋದು ಬಿಟ್ಟು ಮೊಬೈಲ್ ನಾನು ಮಾಡಿ ಅದ್ರ ಕೈ ಕೊಟ್ಟು ತಾಯಿ ತಂದೆ ತಮ್ಮ ಕೆಲಸ ಮಾಡ್ಕೊಳ್ಳೋದನ್ನ ನಾನು ಕಣ್ಣಾರೆ ನೋಡಿದ್ದೀವಿ. ನಾವು ಹೇಳಿದ್ರೆ ಅವ್ರು ಕೇಳೋ ಸ್ಥಿತಿಲೂ ಇರಲ್ಲ. ಅದು ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕ್ರಿ ಅಂತಾರೆ. ಆದ್ರೆ ತಂದೆ ತಾಯಿರು ಈ ತರ ಮಾಡಿ ಅಷ್ಟೇ ಅಲ್ಲ, ನೀವು ಮಾಡ್ಕೊಡ್ತೀರಾ ನಮ್ ಕೆಲ್ಸನ ಅಂತಾರೆ ಅನ್ನೋ ಲೆವೆಲ್ ಇದೆ. ಅದು ಮುಂದಿನ ಭವಿಷ್ಯವನ್ನ ಹಾಳು ಮಾಡ್ತಾ ಇದೀವಿ ಅಂತ ತಂದೆ ತಾಯಿ ತುಂಬಾ ಗಂಭೀರವಾಗಿ ಅದನ್ನ ಪರಿಗಣಿಸ್ಬೇಕು. ನಾನು ನಂದೊಂದು ಪದ್ಯದಲ್ಲಿ ಬರೆದಿದ್ದೀನಿ, ಹೂವಿನ ಬಣ್ಣ, ರಸಭರಿತ ಹಣ್ಣ, ಹಸಿರುಕ್ಕುವ ಮಣ್ಣ, ಹಕ್ಕಿಯ ಕಣ್ಣ, ಪ್ರೀತಿ ಕಲಿಸಿರಿ ಮಕ್ಕಳಿಗೆ, ಬೆಳೆದ ಮೇಲೆ ಅವರಿಗೆ ದ್ವೇಷ ಮಾಡೋದಕ್ಕೆ ಕಾರಣನೇ ಇರೋದಿಲ್ಲ ಅಂತ. ಅವುಗಳನ್ನು ಹೇಳಿಕೊಡೋದು ಬಿಟ್ಟು ಬರೀ ಯಂತ್ರಗಳ ಜೊತೆ ಅವುಗಳನ್ನು ಬಿಟ್ಟರೆ, ನಮ್ಮ ಭಾವನಾತ್ಮಕ ಸಂಬಂಧವನ್ನು ಮಕ್ಕಳ ಜೊತೆ ಕಡಿದುಕೊಂಡ್ರೆ ಮಕ್ಕಳ ಬಾಲ್ಯ ಈಗಾಗಲೇ ಹಾಳಾಗ್ತಾ ಇದೆ ಅನೇಕ ಕಾರಣಗಳಿಂದ. ತಂದೆ ತಾಯಿಯ ಜವಾಬ್ದಾರಿ ತುಂಬಾ ಇದೆ ಅಂತ ನಮಗೆ ಇವರಿಬ್ರು ಮತ್ತು ಇವರಿಬ್ರು ಫ್ಯಾಮಿಲಿ ನೋಡಿದಾಗ ಆ ಚೌಕಟ್ಟು ಚೆನ್ನಾಗಿ ಕಾಣಿಸುತ್ತೆ ನನಗಂತೂ. ಆ್ಯಕ್ಚುಲಿ ಅವರ ಮಗ ಮತ್ತು ಅವರ ಮಗಳು ಸರ್ ಅಂದರೆ ಅದನ್ನು ತುಂಬ ಚೆನ್ನಾಗಿ ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಾ ನಿಮ್ಮ ಫ್ಯಾಮಿಲಿಲಿ. ಹೇಳಿ ಸರ್ ಒಂಚೂರು ನಿಮ್ಮ ಮಗ ಮತ್ತು ಮಗಳ ಬಗ್ಗೆ ನೀವು ಹೇಳಿ. ಮಗ ಯಾಕದು ಸುಮ್ಮನೆ ಹಾಗೇನಿಲ್ಲ. ಅಲ್ಲ, ಮಗಳ ಅಪ್ಪನ ತರ ಮಗ ಅಮ್ಮನ ತರನಾ? ಇಬ್ಬರು ತರವೇ. ಸರಿ, ಸತ್ಯ ಹೇಳ್ಬೇಕಪ್ಪ ನೀವು. ಇಲ್ಲ, ನೋಡಕ್ಕೆ ಮಗಳ ಅಪ್ಪನ ತರ, ಮಗ ನಂತರ. ಅದಕ್ಕೆ ಮತ್ತೆ ಹಾಗಾಗಿ ಮಗಳ ಬಗ್ಗೆ ನೀವ್ ಹೇಳಿ. ಇಲ್ಲ ಅಂದ್ರೆ ಒಂದು ಮಗಳು ಬಂದ ಮೇಲೆ ನನ್ನ ವ್ಯಕ್ತಿತ್ವನೇ ಬದಲಾಗೋಯ್ತು. ಅದು ಪಾಯಿಂಟ್. ಅಪ್ಪ ಅನ್ಸಿದ್ದವಳಲ್ವಾ ಎರಡನೇ ಅಪ್ಪ ಅನಿಸಿದ್ದವಳು. ಒಂದು ಆ ಜೀವ ಬರ್ತಿದ್ದ ಹಾಗೆ ಹೇಗೋ ಇದ್ದವನು ಹೇಗೋ ಆಗ್ಬಿಟ್ಟೆ. ಅದನ್ನ ನಾನು ಒಪ್ಕೋತೀನಿ. ಇಲ್ಲ, ಮಗಳ ತಂದೆಯಾಗಿ ನಾನು ಒಪ್ಕೋತೀನಿ ಅಲ್ವಾ? ಹೌದೌದು. ಹಾಗಾಗಿ ಆಮೇಲೆ ನಾವು ಯಾವತ್ತು ಮಕ್ಕಳಿಗೆ ಹೀಗೆ ಮಾಡಿ ಇದು ಓದಿ ಅದು ಓದಿ ಯಾವತ್ತೂ ವಿಧಿಸಲಿಲ್ಲ, ಯಾವತ್ತೂ ಏನನ್ನೂ ವಿಧಿಸಲಿಲ್ಲ. ಅವ್ರನ್ನ ಸ್ನೇಹಿತರ ಥರ ಟ್ರೀಟ್ ಮಾಡಿದ್ವಿ ನಾವು. ಯಾವತ್ತು ಗದರ್ಲಿಲ್ಲ ಅವರನ್ನು. ಗದರುವಂಥ ತಪ್ಪುಗಳನ್ನು ಅವ್ರು ಮಾಡಲೂ ಇಲ್ಲ, ಅದು ಬೇರೆ. ಆದರೂ ಮಕ್ಕಳಾದಾಗಲೂ ಅವರು ಮಾಡಿದ ತಪ್ಪುಗಳನ್ನೂ ಕೂಡ ನಯವಾಗಿ ಅವರಿಗೆ ಹೇಳಿ ತಿದ್ದೋ ಕೆಲಸವನ್ನು ಮಾಡಿದ್ವಿ ಹೊರತು ತುಂಬ ಗಂಭೀರವಾಗಿ ಅವರನ್ನು ರೇಗದಂತಹ ಪ್ರಸಂಗ ನನಗಂತೂ ನೆನಪಿಲ್ಲ. ಅವಳಾಗಲಿ ನಾನಾಗಲಿ ನಮ್ಮಿಬ್ಬರದ್ದು ಜವಾಬ್ದಾರಿ. ಅವಳಂತೂ ಒಂದು ಕೈ ನನಗಿಂತ ಹೆಚ್ಚು. ಮಗಳ ಎಕ್ಸ್ಪರ್ಟೈಸ್ ಬಗ್ಗೆ ಅಪ್ಪಂಗೆ ಹೇಳೋಕ್ಕೆ ಎಷ್ಟು ಹೆಮ್ಮೆ ಇರುತ್ತೆ ಹೇಳಿ ಸರ್. ಈಗ ಮಗಳ ಬಗ್ಗೆ, ಮಗಳ ಹೆಸರು? ಮಗಳು ಮನೆಯಲ್ಲಿ ನಾವು ಇಟ್ಟ ಹೆಸರು ರಾಧಿಕಾ. ಓಕೆ. ಕರೆಯೋದು ಚಿನ್ನು, ಪುಟಾಣಿ, ಬಂಗಾರಿ. ಇದು ಈಗ ಅವಳು ಅನ್ವಿ ಅಂತ ಹೆಸರನ್ನ ಕಾವ್ಯನಾಮವಾಗಿ ಇಟ್ಕೊಂಡಿದ್ದಾಳೆ. ಎಲ್ಲಿದ್ದಾರೆ ಆಕೆ? ಅವಳು ಇರೋದು ಲಂಡನ್ನಲ್ಲಿ. ಏನ್ ಮಾಡ್ತಾರೆ ಅಲ್ಲಿ? ಅವಳು ಇಲ್ಲಿ ಅವಳು ಓದಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಭರತನಾಟ್ಯ ವಿದುಷಿ.
ಶುಭಾ ಧನಂಜಯ್ ಮತ್ತು ಕಿರಣ್ ಸುಬ್ರಹ್ಮಣ್ಯಂ ಅವರಿಬ್ಬರ ಹತ್ರನೂ ಭರತನಾಟ್ಯವನ್ನು ಕಲಿತು ದೇಶಾದ್ಯಂತ ವಿದೇಶಗಳಲ್ಲಿ ಕೂಡ ಬೇಕಾದಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದಾಳೆ. ಭರತನಾಟ್ಯ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾಳೆ. ಅವಳಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶಸ್ತಿಗಳು, ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ ಒರಿಸ್ಸಾ ಇದರಿಂದ ಸಂಸ್ಥೆಯಿಂದ. ಆಮೇಲೆ ಲಂಡನ್ನ ಚೆಲ್ಸಿ ಯೂನಿವರ್ಸಿಟಿನಲ್ಲಿ ಪೇಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ಸ್ ಮಾಡಬೇಕು ಅಂತ ಆಸೆ ಪಟ್ಟಳು. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಗ್ರ್ಯಾಜುಯೇಷನ್ ಆಗಿತ್ತು, ಚಿತ್ರಕಲೆನೇ ನಾನು ಮುಂದುವರಿಸ್ಬೇಕು ಅಂತ. ಅಲ್ಲಿ ಅವಕಾಶ ಸಿಕ್ಕಿಬಿಡ್ತು, ಅವಳಿಗೆ ಸೀಟ್ ಸಿಕ್ತು ಅಲ್ಲಿ ಓದೋದಕ್ಕೆ. ಆ ಸಂದರ್ಭದಲ್ಲಿ ಡ್ಯಾಡಿ ಇದೊಂದು ಆಸೆ ಇದೆ ನನಗೆ, ನಂಗೆ ಕಳಿಸ್ಕೊಡ್ತೀರಾ? ಮಗಳ ಆಸೆ ಪಟ್ಟಾಗ ಇಲ್ಲ ಅನ್ನೋಕ್ಕಾಗತ್ತೆ. ನಮ್ಮಿಬ್ಬರದು ಒಂದೇ ನಿಲುವು ಆ ವಿಷಯದಲ್ಲಿ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಮಕ್ಕಳ ಆಸೆಯನ್ನು ಪೂರೈಸೋದಕ್ಕಿಂತಲೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಅಂದರೆ ಅದು ಭಗವಂತ ಶಕ್ತಿ ಕೊಟ್ಟಿದ್ದಾಗ, ಆಮೇಲೆ ಅದು ಆ ಬೇಡಿಕೆ ಒಳ್ಳೇದಿದ್ದಾಗ ಇಂಥದ್ದು ಕೇಳಿದಾಗ ಇಲ್ಲ ಅನ್ನೋದು ಉಂಟೆ. ಅವಳಿಗೂ ಅದು ಹೊರೆ ಆಗಬಾರ್ದು, ಮುಂದೆ ನಮಗೂ ಹೊರೆ ಆಗಬಾರ್ದು. ಎಲ್ಲನೂ ಯೋಚನೆ ಮಾಡಿ ನಮ್ಮ ಇಬ್ಬರ ಇಷ್ಟಕ್ಕೆ ವಿರುದ್ಧವಾಗೇನೆ ನಾವು ಕಟ್ಕೊಂಡಿದ್ದ ಮನೆಯನ್ನು ಮಾರ್ಬಿಟ್ವಿ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ. ಅದು ಮುಖ್ಯವಾದ ಕಾರಣ. ಅದು ಮಾರಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ಮಗಳನ್ನು ಅಲ್ಲಿಗೆ ಕಳಿಸಿ, ಅವಳು ರಾಧಿಕಾ, ಯು ಆರ್ ಬ್ಲೆಸ್ಡ್ ರಾಧಿಕಾ, ಯು ಆರ್ ಬ್ಲೆಸ್ಡ್, ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಡ್ಯಾಡಿ ಅಂತ ಅಂದಾಗ ನಮ್ಮಿಬ್ಬರ ಕಣ್ಣಲ್ಲೂ ನೀರು. ಸಾಕು, ಮಗಳ ಆಸೆಯನ್ನು ಪೂರೈಸಿದ್ವಿ, ಓದಿದ್ಲು, ಅಲ್ಲಿ ಯಶಸ್ವಿ ಆದಲು. ಅದಾದ ಮೇಲೆ ಬಂದು ಸ್ವಲ್ಪ ದಿನಕ್ಕೇ ಗ್ಲೋಬಲ್ ಟ್ಯಾಲೆಂಟ್ ವೀಸಾ, ಆಗ ಎಕ್ಸೆಪ್ಷನಲ್ ಆರ್ಟಿಸ್ಟ್ ವೀಸಾ ಅಂತ ಕರಿತಾ ಇದ್ರು ಅದನ್ನು. ಆ ವೀಸಾ ಅವಳಿಗೆ ಸಿಕ್ತು ಬ್ರಿಟಿಷ್ ಗೌರ್ಮೆಂಟಿಂದ. ಎಕ್ಸೆಪ್ಷನಲ್ ಆರ್ಟಿಸ್ಟ್ ವೀಸಾ ಕೊಟ್ಟರು. ಅಂದರೆ ಎಷ್ಟು ವರ್ಷ ಬೇಕಾದರೂ ಲಂಡನ್ನಲ್ಲಿ ಅವಳು UK ಇರಬಹುದು, ಯಾವ ನಿರ್ಬಂಧನೂ ಇಲ್ಲ, ಯಾವಾಗ ಬೇಕಾದರೂ ಬರಬಹುದು, ಹೋಗಬಹುದು, ಏನು ಕೆಲಸ ಬೇಕಾದರೂ ಮಾಡಬಹುದು ಅಂತ. ಆ ವೀಸಾ ತಗೊಂಡು ಅಲ್ಲಿ ಹೋಗಿ ಅಲ್ಲೇ ಬದುಕು ಕಟ್ಕೋತಾ ಇದ್ದಾಳೆ. ಸ್ವಲ್ಪ ಹೋರಾಟದ ಹಾದಿನೇನೆ ಅವಳದ್ದು, ಆದರೂ ಅವಳು ಧೈರ್ಯವಾಗಿದ್ದಾಳೆ, ಅಲ್ಲೇ ಬದುಕು ಕಟ್ಕೊಂಡಿದ್ದಾಳೆ. ತುಂಬ ತುಂಬ ಮಗ ನಮ್ಮ ಮದುವೆಯ 10ನೇ ಆನಿವರ್ಸರಿ ಹೊತ್ತಿಗೆ ನಮ್ಮ ಬದುಕಿಗೆ ಬಂದವನು. ಮಗನ ಹೆಸರು ಅನಿರುದ್ಧ. ಆ ಹೆಸರನ್ನ ಪ್ರಭುನೇ ತುಂಬಾ ಇಷ್ಟಪಟ್ಟಿಟ್ಟಿದ್ದು, ಯಾಕೆಂದ್ರೆ ಅದರಲ್ಲಿ 3 ಸಂಗೀತದ ಸ್ವರಗಳಿವೆ ಅಂತ. ನೀ ರಾಧ 3 ಸ್ವರ ಇದೆ ಅಂತ. ರಿಷಭ, ದೈವತ, ನಿಷಾದ. ಅದು ಅವನು ಬಂದ ಮೇಲೆ ನಮ್ಮ ಕುಟುಂಬದ ಚೌಕಟ್ಟು ಕಂಪ್ಲೀಟ್ ಆಯ್ತು. ಆರ್ತಿಗೆ ಮತ್ತು ಕೀರ್ತಿಗೆ. ಅವನು ಸ್ವಭಾವತಃ ಒಂಥರ ಒಂದು ಜಡ್ಜ್ ಕ್ವಾಲಿಟಿ ಎನ್ಬೋದು. ಚಿಕ್ಕ ವಯಸ್ಸಿನಿಂದಾನು ಅನ್ಯಾಯಕ್ಕೆ ವಿರುದ್ಧವಾಗಿ ಅವನದ್ದು. ಮಕ್ಕಳೆಲ್ಲ ಜಗಳ ಆಡಿದಾಗ ಅವರು ಅನಿರುದ್ಧನ ಹತ್ರ ಬಂದು ಅನಿರುದ್ಧ ಏನು ತೀರ್ಮಾನ ಹೇಳ್ತಾನೋ ಅದನ್ನ ಒಪ್ಕೊಳ್ಳೋ ಅಂತವ್ರು. ಅಂಥ ವಿಶೇಷವಾದ ಗುಣ ಇರೋನು. ಆಮೇಲೆ ಆ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀವಿ, ಶಿವಪ್ಪ, ಮಲ್ಲಪ್ಪ. ನಮ್ಮ ಮನೆ ಹತ್ತಿರ ಇದ್ದ ಸ್ವಲ್ಪ ಬಡವರ ಮಕ್ಕಳಿಗೆಲ್ಲ ಎಷ್ಟು ಸಾಧ್ಯನೋ ಫ್ರೀಯಾಗಿ ಪಾಠ ಹೇಳೋದು, ಸಹಾಯ ಮಾಡೋದು, ಈ ಥರ ವಿಶೇಷವಾದ ನೇಚರ್ ಅವನದು. BE ಮಾಡಿದ, 3ನೇ ರ್ಯಾಂಕ್ ಬಂದ. ಆದರೆ ಅವನಿಗೆ ಅದರಲ್ಲಿ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ. ನನಗೆ ಸಂಗೀತದಲ್ಲಿ ಏನಾದರೂ ಮಾಡ್ತೀನಿ, ವೆಸ್ಟರ್ನ್ ಮ್ಯೂಸಿಕಲ್ಲಿ, ನನಗೊಂದು2 ವರ್ಷ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಸೌಂಡ್ ಇಂಜಿನಿಯರಿಂಗ್ ಮಾಡಿದ, ಫಸ್ಟ್ ರ್ಯಾಂಕ್ ಬಂದ. ಆಮೇಲೆ ಯಾವುದು DJ ಕೋರ್ಸ್ ಮಾಡಿದ. ಈಗ ಬೆಂಗಳೂರಿನ ಟಾಪ್ 10 ಹೌದು DJ ನಲ್ಲಿ ಅವರ ಮಗ ಕೂಡ ಒಬ್ಬ. DJ ಮಂತ್ರ, MNTRA, DJ ಮಂತ್ರ ಅಂತ ಇಟ್ಕೊಂಡಿದ್ದಾನೆ. DJ ಮಂತ್ರ ಇವರಿಬ್ಬರ ಸುಪುತ್ರ. ತನ್ನದೇ ಒಂದು ಸ್ಕೂಲ್ ನಡೆಸ್ತಾ ಇದ್ದಾನೆ ಸಂಗೀತದ್ದು. ಸುಮಾರು 100ಕ್ಕೂ ಹೆಚ್ಚು ಗೌರವ್ ಅಂತ ಅವನ ಸ್ನೇಹಿತ ಇಬ್ಬರು ಸೇರಿ ಒಂದು ಸ್ಕೂಲ್ ನಡೆಸ್ತಿದ್ದಾರೆ. 8th ನೋಟ್ ಅಲ್ಲ, 8th ನೋಟ್ ಆಫ್ ಮ್ಯೂಸಿಕ್ ಅಂತ, ದೊಮ್ಮಲೂರಿನ ಹತ್ರ. ಆಮೇಲೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಸಂಗೀತ ಅವನ ಪ್ಯಾಷನ್ನು. ಗಿಟಾರನ್ನು ಚೆನ್ನಾಗಿ ನುಡಿಸ್ತಾನೆ, ಸುಂದರವಾಗಿ ಹಾಡ್ತಾನೆ. ಯಾವುದೋ ಒಂದು ಸಿನಿಮಾಗೆ 2 ಹಾಡುಗಳನ್ನು ಹಾಡು ಇದ್ದಾನೆ. ಆ ಸಿನಿಮಾ ಇನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ ಅಲ್ಲ, ಸ್ನೇಹಿತರ ಸಿನಿಮಾಗೆ. ಆಮೇಲೆ ಎಲ್ಲಾ ಕಡೆ ಡಿಜೆಯಿಂಗ್ ಶ್ರೀಲಂಕಾದಿಂದ ಕರೆಸಿದ್ರು. ಅಲ್ಲಿನ ಒಂದು ಪ್ರತಿಷ್ಠಿತ ಸಂಸ್ಥೆಯವರು 2 ಸಲ ಅಲ್ಲಿಗೆ ಕರೆಸಿ. ಎಷ್ಟು ಖುಷಿ ಆಗುತ್ತಲ್ಲ, ಮಕ್ಕಳು ನಾವು ಅನ್ಕೊಂತಾರನೆ ನಮ್ಗೆ ಇಷ್ಟವಾಗಿರೋ ಕ್ಷೇತ್ರದಲ್ಲಿ ಇದನ್ನ ಮೀರಿದ ಸಂತೋಷ ಇನ್ನೊಂದಿಲ್ಲ. ಹರೀಶ್ ಅವರೇ, ಎಲ್ಲದಕ್ಕಿಂತ ಮುಖ್ಯ ಸ್ಕೂಲ್ ಮೀಟಿಂಗ್ ಇಂದ ಹಿಡಿದು ಇದುವರೆಗೆ ಅವರಿಬ್ಬರ ಬಗ್ಗೆ
ನಿಮ್ಮ ಮಕ್ಕಳು ಹೀಗೆ ಅನ್ನುವ ಕಂಪ್ಲೇಂಟ್ ಅನ್ನು ನಾವು ಕೇಳಿಲ್ಲ. ಕಂಪ್ಲೇಂಟ್ ಅಲ್ಲ, ಅದು ಹೋದಾಗೆಲ್ಲ ಹೊಗಳು ಕಳಿಸೋರು. ಆ ಮೌಲ್ಯಗಳನ್ನ ಇಬ್ರು ಅಳವಡಿಸ್ಕೊಂಡಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ವಿಷಯ. ನಾನು ಕ್ಲಿಯರ್ ಆಗಿ ಎಲ್ಲ ಹೇಳ್ಬಿಡ್ತೀನಿ. ಇವತ್ತಿನ ಮಾತುಗಾರಿಕೆಯ ಕಾರ್ಯಕ್ರಮ ಸಾಹಿತ್ಯದ ಮಾತುಗಾರಿಕೆ ಕಾರ್ಯಕ್ರಮ, ಸಂಗೀತದ ಕಾರ್ಯಕ್ರಮ ಅಲ್ಲ. ಆದರೂ SP ಸರ್ ಹಾಡ್ತಾರೆ. ಸುಮ್ಮನೆ ಒಂದು 30 ಸೆಕೆಂಡಿನ ಒಂದೆರಡು ಸಾಲು ಒಂದು ಝಲಕ್. ಶುಕ್ಲ ಪಕ್ಷದ ದಶಮಿ ಶಮಿ ವೃಕ್ಷದ ಸಾಲು ಹಾಲು ಹರಿದಂಥ ಹೊಳೆಯು. ಶುಕ್ಲ ಪಕ್ಷದ ದಶಮಿ ಶಮಿ ವೃಕ್ಷದ ಸಾಲು ಹಾಲು ಹರಿದಂಥ ಹೊಳೆಯು. ಮಳೆ ಬರುವುದೋ ಎಂಬ ಭ್ರಮೆ ತರುವ ತಂಗಾಳಿ, ಮಳೆ ಬರುವುದೋ ಎಂಬ ಭ್ರಮೆ ತರುವ ತಂಗಾಳಿ, ಹಾಯಿದೋಣಿಯಲಿ ಪಯಣ, ಹಾಯಿದೋಣಿಯಲಿ ಪಯಣ. ಶುಕ್ಲ ಪಕ್ಷದ ದಶಮಿ ಶಮಿ ವೃಕ್ಷದ ಸಾಲು ಹಾಲು ಹರಿದಂಥ ಹೊಳೆಯು. ನನ್ನ ಮೌನಗಳಲ್ಲಿ ಹಾಡುತ್ತಿರು ನೀನು, ನಿನ್ನ ನಿದ್ರೆಗಳಲ್ಲಿ ಕನಸುವೆನು ನಾನು. ನನ್ನ ಮೌನಗಳಲ್ಲಿ ಹಾಡುತ್ತಿರು ನೀನು, ನಿನ್ನ ನಿದ್ರೆಗಳಲ್ಲಿ ಕನಸುವೆನು ನಾನು. ಅದು ಅಲ್ಲಿ ಬಾನನ್ನು ಭುವಿಯು ಸಂಧಿಸುವನಕ, ಅದು ಅಲ್ಲಿ ಬಾನನ್ನು ಭುವಿಯು ಸಂಧಿಸುವನಕ. ಸಾಗೋಣ ಹೀಗೆ ಪಯಣ, ಸಾಗೋಣ ಹೀಗೆ ಪಯಣ, ಸಾಗೋಣ ಹೀಗೆ ಪಯಣ. ಇದು ರಂಜನಿನೇ ಬರೆದಿರುವಂಥ ಭಾವಗೀತೆ. ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಾಗಿರುವಂಥ ಉಪಾಸನಾ ಮೋಹನ್ ಅವರು ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ. ಮೂಲ ಗಾಯನ ರತ್ನಮಾಲಾ ಪ್ರಕಾಶ್ ಅವರು ನಮ್ಮ ಇವಳ ಮೊಟ್ಟ ಮೊದಲ CD ಭಾವರಂಜನಿ, ಅದಕ್ಕೆ ರತ್ನಮಾಲಾ ಪ್ರಕಾಶ್ ಅವರು ಈ ಹಾಡನ್ನು ಹಾಡಿದರು. ಆ CD ಯ ಭಾವಗೀತೆಗಳು ನಮ್ಮ GSS ಅವರಿಗೆ ಬಹಳ ಅಂದರೆ ಬಹಳ ಇಷ್ಟವಾಗಿತ್ತು. ಮುಂದೆ ಬಿಡುಗಡೆ ಸಂದರ್ಭದಲ್ಲಿ, ಭಾವರಂಜನಿ CD ಬಿಡುಗಡೆ ಸಂದರ್ಭದಲ್ಲಿ ಬೇಂದ್ರೆ KS ಅವರು ಸೃಷ್ಟಿಸಿಕೊಟ್ಟಂತಹ ನವೋದಯ ಮಾರ್ಗಕ್ಕೆ ಹೊನ್ನ ಪಲ್ಲಕ್ಕಿಯಲ್ಲಿ ರಂಜನಿ ಅವರ ಭಾವಗೀತೆಗಳು ನಮ್ಮನ್ನು ಕರೆದೊಯ್ಯುತ್ತವೆ ಅಂತ ತುಂಬ ಮೆಚ್ಚಿಕೊಂಡು ಮಾತಾಡಿದರು. ಅದು ನಿಜವಾಗ್ಲೂ ಅದು ದೊಡ್ಡ ಆಶೀರ್ವಾದ ಅಂತ ನಾವು ಅಂದ್ಕೊಂಡಿದ್ದೇವೆ. ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ಸರ್, ಕವಿಗಳು ಯಾರಿದ್ದಾರೆ, ಬರಹಗಾರರು, ಅವರು ಬರೆದಿರುವಂಥ ಕವನಗಳೆಲ್ಲ ಸಂಗೀತ ರೂಪ ಕೊಡದೆ ಹೋಗಿದ್ದಿದ್ರೆ ಅದು ಬರೀ ಪುಸ್ತಕದಲ್ಲಿ ಹೊಡೆದೋಗ್ಬಿಡ್ತಾ ಇತ್ತು. ನಿಜವಾಗಲೂ ಯಾವಾಗ ಅದಕ್ಕೊಂದು ಸಂಗೀತದ ಸ್ಪರ್ಶ ಆಯ್ತು, ಜನಕ್ಕೆ ತಲುಪ್ತು ತುಂಬಾ ಚೆನ್ನಾಗಿ. ನಿಜವಾಗಲೂ ಸೊ ರಂಜನಿ ಪ್ರಭು ಮೇಡಮ್ ನಮಗೆ ಬಹಳ ಹತ್ತಿರ ಆಗಿದ್ದು ಜನಸಾಮಾನ್ಯರಿಗೆ ಅಂದ್ರೆ ಅವ್ರ ಹಾಡುಗಳು ಬಂದಾಗ, ವೇದಿಕೆ ಮೇಲೆ ಕಾಯಕರು ಅದನ್ನ ಹಾಡೋಕ್ ಶುರು ಮಾಡಿದಾಗ, ಓ ರಂಜನಿ ಪ್ರಭು ಅವ್ರ ಹಾಡ ಯಾರಿದು ಅಂತ ಹುಡ್ಕೋಕ್ ಶುರು ಮಾಡಿದ್ರು ಜನ. ಅವಳು ಗೀತಕಾರ್ತಿಯಾಗಿ ಹೆಚ್ಚು ಪ್ರಸಿದ್ಧಿ. ಎಕ್ಸಾಕ್ಟ್ಲಿ 16,000 ಜನ ಜೋಗಿ ಹಾಡುತ್ತಾನ, ಇವೆಲ್ಲ ತುಂಬಾ ಜನಪ್ರಿಯವಾದಂತಹ ಗೀತೆಗಳು ಕೇಳಿ ತುಂಬಾ ಮೆಚ್ಕೊಂಡಿದ್ದಾರೆ. ಇವರಿಬ್ರು ಜುಗಲ್ಬಂದಿ ತುಂಬಾ ಚಂದ. ನಮ್ಮ ಈ ಜುಗಲ್ಬಂದಿ ಏನಪ್ಪಾ ಅಂದ್ರೆ, ನನಗೆ ಗಜಲ್ ಪ್ರಕಾರ ತುಂಬಾ ಇಷ್ಟ. ನಮ್ಮ ಹಿಂದಿ, ಉರ್ದು, ಹಿಂದೂಸ್ತಾನಿ ಗಜಲ್ಗಳು ನನಗೆ ತುಂಬ ಮೊದಲಿಂದ. ಗುಲಾಮ್ ಅಲಿ ಅವರು, ಮೆಹದಿ ಹಸನ್ ಅವರು, ಹುಸೇನ್ ಬ್ರದರ್ಸ್ ಇವರ ಎಲ್ಲ ಗಜಲ್ಗಳು, ಜಗಜಿತ್ ಸಿಂಗ್ ಅವರ ಗಜಲ್ಗಳು. ಹಾಗಾಗಿ ಅವನು ಕೇಳೋದು ಹೆಚ್ಚು, ಹಾಡ್ಕೊಳ್ಳೋದು ಹೆಚ್ಚು. ನಿಮ್ಮಿಬ್ಬರ ಸಂಸಾರದ ಸರಿಗಮ ಚೆನ್ನಾಗಿದೆ. ಅಲ್ಲ, ಇಬ್ಬರ ಆಸಕ್ತಿಗಳು ಒಂದೇ. ಅದು ಅಲ್ಲ, ಇಲ್ಲದೆ ಹೋದಾಗಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಆಸಕ್ತಿಗಳನ್ನು ಬೆಳೆಸ್ಕೊಳ್ಳೋದು ಅದು ಸಂಸಾರದಲ್ಲಿ ಆಗಬೇಕಾದಂಥದ್ದೇ. ಈಗ ಅಂದರೆ ಹೆಂಡತಿ ಕವಯಿತ್ರಿಯಾಗಿ ಗಂಡನಿಗೆ ಕವಿತೆಯ ಗಂಧವೇ ಇಲ್ಲದೇ ಇದ್ದರೂ ಕೂಡ ಹೆಂಡತಿಗೆ ಒತ್ತಾಸಿಯಾಗಿ ನಿಂತು ಸಪೋರ್ಟ್ ಮಾಡುವಂಥ ಬೇಕಾದಷ್ಟು ಹಾಗೆ ವಯಸ್ಸ ವರ್ಷ ಇದು ಎರಡೂ ರೀತಿಯಾಗಿರುತ್ತೆ. ಗಂಡ ಹೆಂಡತಿಯರು ಒಬ್ಬರಿಗೆ ಒಬ್ಬರು ಪೂರಕವಾಗಿ ಒತ್ತಾಸಿಯಾಗಿ ನಿಂತಾಗಲೇ ನೀವು ಹೇಳಿದ ಹಾಗೆ ಸಂಸಾರದಲ್ಲಿ ಸರಿಗಮ. ಹೌದು. ಇನ್ನು ನಮಗೇನಾಯಿತು, ಅಭಿರುಚಿಗಳು ಒಂದೇ.
ವಿದ್ಯೆ ನಾವು ಓದಿದ್ದು ನಾವು ಸಾಹಿತ್ಯದ ಅಭಿರುಚಿ ಆಗಬಹುದು, ಸಂಗೀತದ ಅಭಿರುಚಿ, ಎಲ್ಲದರಲ್ಲೂ ಕೂಡ ನಮಗೆ ಸಾಮರಸ್ಯ ಇದೆ. ಅದು ಒಂದು ವಿಶೇಷವಾದಂತಹ ಪ್ಲಸ್ ಪಾಯಿಂಟ್. ಈ ಸಂಗೀತದ ಮಾತುಕತೆ ಎಲ್ಲ ನಡೆಯುತ್ತಾ ಮನೆಯಲ್ಲಿ? ತುಂಬ ನಮ್ಮ ಮಾತುಕತೆ ನಡೆಯೋದೇ ಅದು. ನಾವು ಎಲ್ಲ ಅಷ್ಟಪದಿ ಹಾಕೋತೀವಿ, ಇಲ್ಲ ಗಜಲ್ಗಳು ಹಾಕ್ಕೊಂಡು ಅದನ್ನು ಆಸ್ವಾದಿಸೋದು. ಮನೆಯಲ್ಲಿ ಎಲ್ಲ ಲೈಟ್ಗಳನ್ನ ಆರಿಸಿ ಸಂಗೀತವನ್ನು ಆಸ್ವಾದಿಸುವಂಥದ್ದು. ಅಥವಾ ಕಾವ್ಯದ ಒಂದು ಪದ್ಯವನ್ನ ನಾನು ಓದೋದು, ಇವರು ಇನ್ನೊಂದು ಓದ್ತಾರೆ, ಪರಸ್ಪರ ಕೇಳ್ತೀವಿ. ನೀವಿಬ್ರು ಸೂಪರ್. ನೀವಿಬ್ರು ಈಗ ಬುದ್ಧಚರಣ ಇಡೀ ಕಾವ್ಯವನ್ನ ಹಾಗೆ ನಾವು ಓದಿದ್ದು. ಇಬ್ರೇ ಅವರೊಂದು ನಮ್ಮ ಬೆಳವಣಿಗೆಗೆ ನಾವು ಮಾಡೋದಲ್ವೇ. ಅದನ್ನ ನಾನು ಕೇಳೋದು, ನಾನೊಂದು ಅಧ್ಯಾಯ ಓದ್ತೀನಿ, ಅದನ್ನ ಅವ್ರು ಕೇಳೋದು. ಹಾಗೆ HSV ಅವರ ಕಾವ್ಯ ಬಂದ ಹೊಸದ್ರಲ್ಲಿ ಹಾಗೆ KS ಅವರ ಪದ್ಯಗಳು, ನಾನೊಂದೆರಡು ಪದ್ಯ ಓದ್ತೀನಿ. ಅವ್ರ ಕುವೆಂಪು ಅವರ ಗೀತೆಗಳು ನಾನೊಂದೆರಡು ಓದೋದು. ಹಾಡು ಹಾಕೊಂಡು ಹೆಂಡತಿಗೆ ಬೇಕಾರೋ ಅಡುಗೆ ಮಾಡಿಕೊಟ್ರೆ ಅದು ಅದರ ಸುಖನೇ ಬೇರೆ. ಹಾಡು ಬರ್ತಿರಬೇಕು. ಈ ಬದುಕಿನಲ್ಲಿ ಅತ್ಯಂತ ರಸಮಯವಾದ ಕ್ಷಣಗಳು ಯಾವುದಾದ್ರೂ ಇದ್ರೆ, ಸ್ನೇಹಪೂರ್ವಕವಾದ ಪ್ರೀತಿ ಪಾತ್ರರಾದ ನಿಮ್ಮಂಥ ಗೆಳೆಯರ ಜೊತೆ ಉತ್ತಮವಾದ ಸಂಗೀತ, ಸಾಹಿತ್ಯ, ಇದಿಷ್ಟು ಬಿಟ್ಟರೆ ಬದುಕಿಗೆ ಏನು ಬೇಕು? ನಮ್ಮ ಮನೆಯಲ್ಲಿ ಆ ಥರ ಗೋಷ್ಠಿಗಳು, ಸಾಹಿತ್ಯಿಕ ಗೋಷ್ಠಿಗಳು, ಸಂಗೀತ ಗೋಷ್ಠಿಗಳು ತುಂಬ ಆಗತ್ವೆ. ನಮ್ಮ ಉಪಾಸನಾ ಮೋಹನ್ ಮತ್ತು ಗೆಳೆಯರು ಬರ್ತಿರ್ತಾರೆ. ನಮ್ಮ ಡಾಕ್ಟರ್ ವೆಂಕಟೇಶ್ ಮೂರ್ತಿಗಳು, ಲಕ್ಷ್ಮಣ್ ರಾಯರು, TN ಸೀತಾರಾಮ್ ಅವರು ಎಲ್ಲ ಸೇರಿ, ದುಂಡಿಯವರು ಬಂದಾಗ ಏನಂದರೆ ಸಾಹಿತ್ಯಿಕವಾದ ಚರ್ಚೆನೂ ಆಗ್ತಾ ಹೋಗುತ್ತೆ. ಅವರ ಅನುಭವಗಳನ್ನು ನಾವು ಕೇಳ್ತಾ ಹೋಗ್ತೀವಿ. ಜೋಗಿ ಅವರು ಬರ್ತಾರೆ. ಬಂದಾಗ ಅವರ ಅನುಭವಗಳನ್ನು ಕೇಳೋದಕ್ಕೆ ನಮಗೊಂದು ಅವಕಾಶ ಆಗುತ್ತೆ. ಸಜ್ಜನರ ಸಂಘ ಹೆಜ್ಜನ ಸಾಧು ಸಜ್ಜನರುಗಳು ಇರುವುದೇ ಹಬ್ಬ. ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಹಳೆ ಮನೆಯಲ್ಲಿದ್ದಾಗ ತುಂಬ ಈ ತರಹದ ಗೋಷ್ಠಿಗಳಾಗವು. ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ. ಇಲ್ಲಿ ನಮ್ಮ GN ಮೋಹನ್ ಅವರು ನಮಗೆ ಸಮೀಪದಲ್ಲಿದ್ದಾರೆ. ಅವರು ನಮ್ಮ ಗುಜ್ಜಾರ್ ಅವರು, ಖ್ಯಾತ ಚಿತ್ರಕಾರರು, ಸೂರಿ ಅವರು, ಅವರೆಲ್ಲ ಬರ್ತಿರ್ತಾರೆ. ನಮ್ಗೀಗ ಪೇಷನ್ಸ್ ತುಂಬಾ ಕಡಿಮೆ. ಅದು ಕಮ್ಮಿ, ಅದನ್ನು ಬೆಳೆಸ್ಕೋಬೇಕು. ಆ ತಾಳ್ಮೆ 30 ಸೆಕೆಂಡ್ 10 ಸೆಕೆಂಡ್ ಆಗ್ಬಿಡುತ್ತೆ. ತಾಳ್ಮೆ. ಆಮೇಲೆ ಬಿಟ್ಟು ಕೊಡೋದನ್ನ ಕಲಿಬೇಕು ಅಂತ. ಬಿಟ್ಕೊಡೋದು ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನೇ ಬಲಿ ಕೊಟ್ಟು ಬಿಟ್ಕೊಡೋದಲ್ಲ. ತಕ್ಕ ಮಟ್ಟಿಗೆ ಹೊಂದಾಣಿಕೆಗೋಸ್ಕರ, ನಮ್ಮ ಬದುಕನ್ನು ಸುಂದರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಹೊಂದಾಣಿಕೆಯನ್ನು ನಾನು ಮಾಡ್ಕೋಬೇಕಾದ್ರೆ ತಪ್ಪೇನಿದೆ? ನನ್ನ ಒಂದು ಚಟವನ್ನು, ಒಂದು ದೌರ್ಬಲ್ಯವನ್ನು ನಾನು ಬಿಟ್ಟು ಕೊಡಬೇಕಾದ್ರೆ ತಪ್ಪೇನಿದೆ? ಅದು ನನಗೂ ಒಳ್ಳೆಯದೇ. ನಾನು ತುಂಬ ಪ್ರಾಮಾಣಿಕವಾಗಿ ನಾನು ಒಪ್ಕೋತೀನಿ. ನನಗೆ ಇಸ್ಪಿಟಾಟದ ಹುಚ್ಚಿತ್ತು, ಆದರೆ ಅದರಿಂದ ಇವಳಿಗೆ ಘಾಸಿ ಆಗ್ತಾಯಿತ್ತು. ನೊಂದುಕೊಳ್ಳೋಳು, ನನ್ನ ಇಷ್ಟ, ನಾನು ಮಾಡ್ತೇನೆ ಅಂತ ನಾನು ಹಠ ಸಾಧಿಸ್ಬೋದಿತ್ತು. ಆದರೆ ಎಲ್ಲೋ ದೇವರು ಒಳ್ಳೆ ಬುದ್ಧಿ ಕೊಟ್ಟ ನನಗೆ. ಇವಳಿಗೆ ನಾನು ನೋವು ಮಾಡ್ತಾಯಿದ್ದೀನಿ, ಇದು ತಪ್ಪು, ನಾನು ಇದನ್ನು ಬಿಡಬೇಕು, ಆಸೆನ ಬಿಟ್ಕೊಡ್ಬೇಕು. ಅದು ನನಗೂ ಒಳ್ಳೆಯದೇನೆ. ಅದರಿಂದ ಹೀಗೆ ನನ್ನನ್ನು ನಾನು ತಿದ್ದುಕೊಳ್ಳೋ ಅಂಥ ಅವಕಾಶ ಇದ್ದಾಗ ತಿದ್ದುಕೋತಾ ಹೋಗಬೇಕು. ಆ ತಿದ್ದುಕೊಳ್ಳೋ ಅಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು. ಭಾಳ ಐಡಿಯಲಿಸ್ಟಿಕ್ ಇದು, ಭಾಳ ಐಡಿಯಲಿಸ್ಟಿಕ್. ಆದರೆ ಇದು ಕಷ್ಟಪಡಬೇಕಾಗಿಲ್ಲ, ಮನಸ್ಥಿತಿ ಬದಲಾಗಬೇಕು ಅಷ್ಟೇ. ತೀರಾ ಸರಳವಾದ ವಿಚಾರ ನಾನು ಹೇಳ್ತಿರೋದು. ಯಾವ ದೊಡ್ಡ ತತ್ವಶಾಸ್ತ್ರಜ್ಞರು ಬೇಕಾಗಿಲ್ಲ ಇದನ್ನು ಹೇಳೋದಕ್ಕೆ. ನಾವೆಲ್ಲ ಹಂಗೆ ಅರ್ಥ ಮಾಡ್ಕೊಳ್ಳಲ್ಲ. ನಾವೇನ್ಬಿಡ್ತೀವಿ, ಬಿಡೋ ಹಣೆ ಬರ ಇದ್ದಂಗೆ ಆಗುತ್ತೆ. ನಾನು ಅದಕ್ಕೆ ಯಾವ ದೊಡ್ಡ ಗುರುಗಳ ಮಾತನ್ನು ಕೇಳಬಾರ್ದು ಆ ಥರ ನಾನು ಹೇಳ್ತಾ ಇಲ್ಲ. ಆದರೆ ಮೂಲಭೂತವಾಗಿ ಇಲ್ಲಿ ನನ್ನ ಬದುಕನ್ನು ನಾನು ಗಟ್ಟಿ ಮಾಡಿಕೊಂಡ್ರೆ, ನನ್ನ ಸಂಸಾರವನ್ನು, ನನ್ನ ಕುಟುಂಬವನ್ನು, ನನ್ನ ಸುತ್ತ ಇರೋ 4 ಜನರ ಜೊತೆಗಿನ ನನ್ನ ಸ್ನೇಹ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಉಳಿದದ್ದು ತಾನಾಗೆ ಆಗ್ತಾ ಹೋಗುತ್ತೆ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರು ಏನು ಹರಿದಾಡಿಲ್ಲ, ಬಿಕಾಸ್ ನೀವು ಹಂಗೆ ಟ್ರೀಟ್ ಮಾಡ್ತೀರಾ ಅಷ್ಟೇ. ಯಾರನ್ನು ನೋಯಿಸ್ಬೇಕು ಮಾಡಲ್ಲ. ಶತ್ರುಗಳನ್ನು ಕೂಡ ಒಂದು ಆತ್ಮೀಯತೆ ಟ್ರೀಟ್ ಮಾಡಿ ಮುಖತಃ ಏನೋ ನಮ್ಮಿಂದ ದೂರ ಹೋಗಿದ್ದಾರೆ, ಅವ್ರಿಗೇನೋ ಅವ್ರ ಕಾರಣ ಇದ್ದಿರಬಹುದು, ಒಳ್ಳೇದಾಗ್ಲಿ, ಮುಂದೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ಒಂದು ಸಮಯ ಕೊಟ್ಟು ನೋಡೋಣ. ನನ್ಗೊಂಥರ ದೇವ್ರ ತರ ಅಂದ್ರೆ ನಾನು ಹೇಳದ್ನಲ್ಲ, ಮನುಷ್ಯರಾಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ನಿಜದ ಅರ್ಥದಲ್ಲಿ ಮನುಷ್ಯರಾಗುವ ಪ್ರಯತ್ನ ಮಾಡ್ತೀವಿ. ಮನುಷ್ಯ ಬದುಕಬೇಕಾದ ಕ್ರಮ ಅದು. ಯಾಕೆಂದ್ರೆ ಯಾರು ಕೆಟ್ಟವರಾಗಿರಲ್ಲ, ಆ ಸಂದರ್ಭ ಅವ್ರನ್ನ ಆ ರೀತಿ ವರ್ತಿಸೋ ಹಾಗೆ ಮಾಡಿರಲ್ಲ. ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡು ಆ ಸಂದರ್ಭ ಮೀರಿದ್ರೆ ಖಂಡಿತ ಆ ವ್ಯಕ್ತಿ ಜೊತೆ ಬಾಂಧವ್ಯ ಸರಿ ಮಾಡಿ. ನಾವು ಅದು ನೋಡ್ತೀವಿ. ನಮ್ಮದೇನಾದ್ರು ತಪ್ಪಾಗಿದೆಯಾ? ಇಂಟ್ರಾಸ್ಪೆಕ್ಷನ್. ಒಬ್ಬರನ್ನೊಬ್ರು ಬಹಳ ನಿಷ್ಠುರವಾಗಿ ನಾವು ಪ್ರಶ್ನೆ ಮಾಡ್ಕೋತೀವಿ. ಅದು ನಮ್ಮಲ್ಲಿ ಇರೋಂಥದ್ದು ಒಂದಿದು. ನಿಷ್ಠುರವಾಗಿ ಇಲ್ಲ ನಿಂದಲ್ಲಿ ತಪ್ಪಾಯಿತು,
ಅಂತ ಅವಳು ನಂಗೆ ಹೇಳ್ತಾಳೆ, ನಾನು ಹೇಳ್ತೀನಿ. ಹಾಗಾದಾಗ ನಾನು ಕ್ಷಮೆ ಕೇಳೋಕ್ಕೂ ಹಿಂಜರಿಯಲ್ಲ. ಒಂದಷ್ಟು ಕೂಟಗಳಲ್ಲಿ ನಾವು ಸಂಚೆ ಮೇಲೆ ಮಾತುಗಾರಿಕೆಯಲ್ಲಿ ಕೂತಾಗ ಇನ್ನು ಎಷ್ಟೊಂದು ಕೇಳಿ ನಾನು ತುಂಬ ಇನ್ಸ್ಪೈರ್ ಆದವನು ನಾನು ನಿಮ್ಮಿಂದ. ಈ ಥರದೊಂದು ಶೋನಲ್ಲಿ ಕೂತು ನಿಮ್ಮ ಜೊತೆ ಮಾತಾಡಬೇಕು, ಒಂದಷ್ಟು ಯುವ ಪೀಳಿಗೆಗೆ ನಿಮ್ಮ ಬದುಕು ಹೇಗಿತ್ತು ಮತ್ತು ಬೇರೆಯವ್ರು ಹೇಗೆ ಇನ್ಸ್ಪೈರ್ ಆಗಬೇಕು ಅಂತ ನಿಜವಾಗ್ಲೂ ಅನಿಸ್ಬಿಡುತ್ತೆ. ನೋಡಿ ಎಷ್ಟು ನಿಮ್ಮ ಕಾಂಬಿನೇಷನ್ ಇದೆ ಅಂದರೆ ಇಬ್ರು ಒಂದೇ ಥರ ಡ್ರೆಸ್ ಹಾಕೊಂಬತ್ತೀರಾ. ಸಿ ಯಂಗ್ ಕಪಲ್ಸ್ ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ಆಗೋದು. ಇವತ್ತು ಅಷ್ಟೇ ಆರೆಂಜ್ ತಮಾಷೆ ಮಾಡ್ತಾ ಹೇಳಿದ್ರಿ, ಬಟ್ ಆರೆಂಜ್ ಹಾಕೋಬೇಕು ಅಂತ ಇಲ್ಲ. ನಾನು ಹೋದೆ, ಅಕಸ್ಮಾತಾಗಿ ನನಗೆ ಇದು ಸಿಕ್ತು, ಈಗ ಬಂದು ನೋಡಿದ್ರೆ ಇದು ಅಂತಂದ್ಲು, ಅರೆ ಹರೀಶ್ ಹೇಳ್ದಾಗೆ ಆಯ್ತು, ಮ್ಯಾಚಿಂಗ್ ಆಯ್ತು. ನೈಸ್. ಒಂದು ಇಂಟ್ಯೂಷನ್ ಕೆಲಸ ಮಾಡ್ತಿರುತ್ತೆ ಸರ್ ಹೊರಗಡೆ, ಇರುತ್ತೆ, ಒಂದೇ ಥರ ಯೋಚನೆ ಮಾಡ್ತಿರ್ತೀವಿ. ಈಗ ಒಂದು ಗಾಲಿಬ್ರದ್ದೊಂದು ಶೇರು ಆಗ್ಲೇ ನಾವು ಮಾತಾಡ್ಕೋತಾ ಇದ್ವಲ್ಲ, ಹಾಗೆ ನಮ್ಮನ್ನ ನಾವು ಆತ್ಮನಿರೀಕ್ಷಣೆ ಮಾಡ್ಕೋಬೇಕು ಅನ್ನೋದು. ಗಾಲಿಬ್ ಹೇಳ್ತಾರೆ, ಜಿಂದಗಿ ಭರ್ ಯಹಿ ಗುನಾಹ್ ಕರ್ತಾ ರಹಾ ಗಾಲಿಬ್, ಜಿಂದಗಿ ಭರ್ ಯಹಿ ಗುನಾಹ್ ಕರ್ತಾ ರಹಾ ಗಾಲಿಬ್, धूल चेहरे पे थी, धूल चेहरे पे थी और मैं आईना साफ करता रहा. ಅಯ್ಯೋ, ಧೂಳು ಕೊಳೆ ನಾನು ಕನ್ನಡಿ ಒರೆಸ್ತಾ ಇದ್ದೀನಿ, ಎಲ್ಲೋಗುತ್ತೆ ಧೂಳು. ಎಂಥ ಮಾತು ಸರ್ ಇದು. ಗಾಲಿಬ್ರ ಇದೊಂದು ವಾಕ್ಯದಲ್ಲಿ ಇದು ಹೀಗೆ ಇಂಥ ಸಾಲುಗಳು ಬೇಂದ್ರೆ ಅವರ ಮಾತುಗಳು. ಹುಸಿನಗುತ್ತಾ ಬಂದೇವ, ಬಾಳೋಣ, ತುಸು ನಗುತ್ತಾ ತೆರಳೋಣ, ಬಡ 100 ವರುಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ಇದಕ್ಕಿಂತ ಇನ್ನೇನ್ ಬೇಕು? ಕರೆಕ್ಟ್. ನನ್ನ ಈ ಮಾತುಕತೆಯ ಕೊನೆ ಭಾಗಕ್ಕೆ ಬರ್ತೀನಿ. ಏನು ಆಸ್ತಿ ಮಾಡಿಟ್ಟಿದ್ದೀರಿ? ಮಕ್ಕಳು ಮತ್ತೆ ಜನರ ಪ್ರೀತಿ ನಾವು ಗಳಿಸ್ಕೊಂಡಿರೋದು. ನಮ್ಮದು ಅಂತ ಒಂದು ಮನೆ ಇದೆ ಅಷ್ಟೇ, ಅದರ ಮೇಲೆ ಸಾಲ ಇಲ್ಲ. ಈಗ ಮಾಡಬೇಕು ಅಂತ ಅನಿಸ್ಲಿಲ್ಲ, ಅಗತ್ಯ ಏನಿದೆ? ಯಾಕೆಂದ್ರೆ ಅದ್ರ ಹಿಂದೆನೆ ಸಮಾಜ ಇದೆ, ಬದುಕಿದೆ. ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ, ಅದು ಯಾವತ್ತೂ ಅನ್ನಿಸ್ಲಿಲ್ಲ. ಮಕ್ಕಳಿಗೋಸ್ಕರ ಏನಾರು ಮಾಡಬೇಕಿತ್ತ ಅಂತ ಆಮೇಲಿಂದ ಅನಿಸಿದ್ದುಂಟು. ಕೆಲವು ಸಲ ನಾನು ಸ್ವಲ್ಪ ಪೇಚಾಡ್ಕೊಂಡಿದ್ದುಂಟು, ಮಕ್ಕಳ ದೃಷ್ಟಿಯಿಂದ ಯೋಚನೆ ಮಾಡಲಿಲ್ಲ. ಆಮೇಲೆ ಅರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಅವರು ಸಮರ್ಥರಿದ್ದಾರೆ, ಅವ್ರ ಬದುಕನ್ನು ಅವರು ರೂಪಿಸ್ಕೋತಾರೆ. ಅವ್ರನ್ನೇನಾರ ನಾವು ಕೇರೆ ಮಾಡಿದ್ರೆ ಬೀದಿಗೆ ಬಿಟ್ಟುಬಿಟ್ಟಿದ್ರೆ ಅದು ಬೇರೆ ಪ್ರಶ್ನೆ. ಅವ್ರಿಗೆ ಬೇಕಾದ ದಾರಿಯಲ್ಲಿ ಅವ್ರು ಬೆಳೆಯೋದಕ್ಕೆ ಬಿಟ್ಟಿದ್ದೀವಿ. ಅವ್ರಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿದ್ದೀವಿ. ಅವರು ಸಮರ್ಥರಿದ್ದಾರೆ, ಅವ್ರು ಮಾಡ್ಕೋತಾರೆ. ಸೊ ನೋ ರಿಗ್ರೆಟ್ಸ್. ಬೆಚ್ಚನೆಯ ಮನೆ, ಇಚ್ಛೆಯಿಂದರಿಯುವ ಸತಿ, ಒಂದಕ್ಕೂ ಖಂಡಿತ ಸ್ವರ್ಗಕ್ಕೆ ಕಿಚ್ಚು. ಅದೇನೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಂದೊಂದ್ಸಲ ಇನ್ನೊಂದು ಸ್ವಲ್ಪ ಹಣ ಇದ್ದಿದ್ರೆ ಪ್ರಪಂಚ ನೋಡ್ಬೋದಿತ್ತು. ಇವಳಿಗೂ ಪ್ರಪಂಚ ನೋಡೋ ಆಸೆ, ನನಗಂಥದ್ದಿಲ್ಲ. ಆದ್ರೆ ಹೋದ್ರೆ ಸಂತೋಷ ಪಡ್ತೀನಿ, ಇಲ್ಲ ಅಂತಲ್ಲ, ಅದರ ತುಡಿತಾ ಇಲ್ಲ. ನನಗೆ ನನ್ನ ಮನೆ ಇದ್ರೆ ಸಾಕು. ಯಾವ ಅಡುಗೆ ಸಾಯಿಬ್ರು ಮಾಡೋದು ತುಂಬಾ ಇಷ್ಟ ಹೇಳಿ? ಮಾಡೋ ಅಂತ ಸೌತ್ ಇಂಡಿಯನ್ ಗೊಜ್ಜುಗಳು, ಅಲ್ಲ ತರಕಾರಿ ಗೊಜ್ಜುಗಳು, ಬೆಂಡೆಕಾಯಿ ಗೊಜ್ಜು, ಹಾಗಲಕಾಯಿ ಗೊಜ್ಜು, ಕ್ಯಾಪ್ಸಿಕಮ್ ಗೊಜ್ಜು ನಮ್ಮ ಸ್ಪೆಷಾಲಿಟಿ. ನಾನು ಕಾಲೇಜ್ಗೆ ಹೋಗುವಾಗ ಲಂಚ್ ಟೈಮಿಗೆ ನನ್ನ ಫ್ರೆಂಡ್ಸ್ ಎಲ್ಲ, ಟೇಬಲ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಿದ್ರು, ಇವತ್ತು ಪ್ರಭು ಏನು ಮಾಡಿ ಕಳಿಸಿದ್ದಾರೆ ಅಂತ. ಇವ್ರು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಿದ್ರು ಅಂದ್ರೆ, ನನಗೊಂದು ಡಬ್ಬಿ, ನನ್ನ ಫ್ರೆಂಡ್ಸ್ಗೆಲ್ಲ ಇನ್ನೊಂದು ಡಬ್ಬಿ. ನೀವು ಇಲ್ಲಾಂದ್ರೆ ಆ ಸಮಯದಲ್ಲಿ ಅವಳ ಹೆಲ್ತ್ ಸ್ವಲ್ಪ ಅಂದ್ರೆ ಮಾಡೋ ಕೆಲಸನ ಏನೇ ಆಗ್ಲಿ ಪ್ರೀತಿಯಿಂದ ಮಾಡ್ತಾರೆ. ಅಡಿಗೆ ನನಗೆ ಇಷ್ಟ, ಅದೊಂದು ಇಷ್ಟ ಇಲ್ದಿದ್ರೆ ಅಷ್ಟು ತೊಡಕೊಂಡು ಮಾಡ್ತಿದ್ದೆ. ಏನೋ ಒಂದು ಮಾಡ್ತಿದ್ದೆ, ಒಂದು ಅನ್ನ ಸಾರು, ಒಂದು ಅನ್ನ ಹುಳಿ. ಅಡಿಗೆ ಏನ್ ಮಹಾ ಅಂತಾರಲ್ಲ, ಒಂದು ಅನ್ನ ಸಾರು, ಒಂದು ಅನ್ನ ಹುಳಿ ಮಾಡೋದು ಅಲ್ಲ, ಅದೊಂದು ಧ್ಯಾನ, ಒಂದು ತಪಸ್ಸು. ನನಗೆ ಯಾರಾದ್ರೂ ನನ್ಗೆ ಅಡಿಗೆ ಮಾಡುವಾಗ ಇರಿಟೇಷನ್ ಶುರು ಆಗ್ಬಿಡುತ್ತೆ. ನೀವೇ ಮಾಡ್ಬೇಕು ಒಬ್ರೇ. ಆಮೇಲೆ ಅದು ನನಗೆ ಫುಲ್ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು, ಅದು ಪೂರ್ತಿ ಗಮನ ಅಲ್ಲೇ ಇರಬೇಕು. ಹೇಗೆ ಸಂಸಾರಿ ಹರ್ಸಲ್ ಮಾಡುವಾಗ ಮಾತಾಡಲ್ವೋ, ಅಡಿಗೆ ಮಾಡುವಾಗ್ಲೂ ಹಾಗೆ ಅನ್ಸಿದ್ ಏನ್ ಗೊತ್ತಾ, ಗೊತ್ತಿಲ್ಲ, ಇಲ್ಲಿ ರೆಕಾರ್ಡಿಂಗ್ ಹಿಂಗೆ ಮಾಡೋದಾಗ ಇಷ್ಟರಲ್ಲೇ ನಾನು ನ್ಯೂಸೋ ಮೂಲಕ ಅವರ ನಳಮಹಾರಾಜನ ಕಥೆಯನ್ನು ಒಂದ್ಸಲ ಶೂಟ್ ಮಾಡಬೇಕು, ಒಂದು ಅದ್ಭುತವಾಗಿ ಶೂಟ್ ಮಾಡಬೇಕು. ಸೂಪರ್ ಇದು. ತಿಂಡಿಗಳು ಸ್ಪೆಷಾಲಿಟಿ ನಂದು ಆ್ಯಕ್ಚುಲಿ. ತಿಂಡಿಗಳು ಬಗೆ ಬಗೆಯ ಉಪ್ಪಿಟ್ಟುಗಳು, ಇಡ್ಲಿಗಳು, ಮತ್ತು ದೋಸೆಗಳು, 100 ಟೈಪ್ ದೋಸೆಗಳು ಮಾಡ್ತೀನಿ. ಈ ಗಡಿಯಾರ ನೋಡಿದರೆ ಮೈ ಉರಿ, ಸಮಯ ಕಳೆಯುವುದೇ ಇದರ ದಿನಚರಿ ಅಂತ ನಿಮ್ಮ ಜೊತೆ ಮಾತಾಡ್ತಾ ಫೀಲ್ ಆಯಿತು ನನಗೆ. ಎಷ್ಟು ಬೇಗ ಹೊರಟೋಯ್ತಲ್ಲ, ಎಷ್ಟು ಸತ್ವಭರಿತವಾದಂಥ
ಜೀವನದ ಬದುಕುವ ಕಲೆಗೆ ಬೇಕಾದಂಥ ಮಾತುಗಳಿದೆಯಲ್ಲ, ಎಷ್ಟು ಇದೆಲ್ಲೂ ಸಿಗಲ್ಲ ಸರ್. ಇದು ನೀವು ಎಕ್ಸ್ಪೀರಿಯನ್ಸ್ ಅಷ್ಟೇ ಮಾಡಬೇಕು, ಮತ್ತು ಯಾರು ಅನುಭವಕ್ಕಿರುತ್ತೆ ಅದನ್ನು ಕೇಳಷ್ಟೇ ನಾವು ತಿಳ್ಕೊಬೋದು ಅಷ್ಟೇ, ಅದರೊಳಗೆ ಸಿಗಲ್ಲ. ಇದು ಒಂಥರ ಜೇನು ಹನಿಯ ಗುಟುಕರಿಸಿದಂತೆ, ಇನ್ನೇನು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹೊಸ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದಿರಿ, ನ್ಯೂಸು ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭ ಮಾಡಿದಿರಿ. ನ್ಯೂಸ್ ಸೂಪರ್ ಆಗಲಿ ಅನ್ನೋದು ನಮ್ಮ ಮನಸ್ಸಿನ ಹಾರೈಕೆ. ಸೋ ಸ್ವೀಟ್. ಎಲ್ಲ ಶುಭ ಹಾರೈಕೆಗಳು ನಿಮ್ಮ ಪಾಲಿಗೆ. ಭಾಳ ಹಿಂದಿನಿಂದ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಸಂತೋಷಪಟ್ಟಿದ್ದೇವೆ. ನಿಮ್ಮ ಒಡನಾಟದಲ್ಲಿ ಸಾಕಷ್ಟು ಸಮಯ ಕಳೆದಿದ್ದೇವೆ. ನಮಗೆ ಇದೇ ರೀತಿಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗಿ ಅಂತ ನಾನು ಬೇಡ್ಕೊತೇನೆ. ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ನನ್ನ ಸುದೈವ, ನನ್ನ ಸೌಭಾಗ್ಯ ಅಷ್ಟೇ. ಐ ಆಮ್ ಬ್ಲೆಸ್ಡ್. ಈ ನಗು ಸದಾ ನಿಮ್ಮ ಮುಖದ ಮೇಲೆ ಸ್ಥಾಯಿಯಾಗಿ ಇರಲಿ. ಒಂದು ದೊಡ್ಡ ಶಕ್ತಿ ಬಂದಂಗೆ ಆಯ್ತು ನನಗೊಂಥರ. ಒಂದೊಂದು ಆಸೆಗಳು ಈಡೇರಿದಾಗ ಯಾವಾಗಲೂ ಒಂದೊಳ್ಳೆ ಗುಡ್ ವೈಬ್ ಫೀಲ್ ಆಗುತ್ತಲ್ಲ, ಆ ಥರದೊಂದು ಭಾವ. ಇವತ್ತು ನಾನು ನಿಮ್ಮ ಜೊತೆ ಕೂತು ಈ ಕಾರ್ಯಕ್ರಮದಲ್ಲಿ ನನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿದ್ವಿ ಅನ್ನೋದನ್ನು ಯಾವಾಗಲೂ ನೆನಪಿಸ್ಕೋತೀನಿ. ಅಂಥ ಒಂದು ಕಾರ್ಯಕ್ರಮ ಅಂತ ಫೀಲ್ ಮಾಡ್ತೀನಿ ನಾನು. SP ಸರ್, ನಾನು ಅವ್ರ SP ಸರ್ ಅಂತ ಕರೆಯೋದು. ಶ್ರೀನಿವಾಸ್ ಪ್ರಭು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ರಂಜನಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಗೆ ತುಂಬ ಖುಷಿ ಆಯಿತು. ಹರಿಕಥೆಯ ಈ ಅತಿಥಿಗಳನ್ನ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ನಾನು ಕಳಿಸ್ಕೊಡಕ್ಕೆ ಬಯಸ್ತೀನಿ. ನಾನು ಇವತ್ತಿನ ಹರಿಕಥೆಯ ನನ್ನ ಫೇವ್ರೇಟ್ ಕಪಲ್ ದಂಪತಿಗಳು, ಅದು ಶ್ರೀನಿವಾಸ್ ಪ್ರಭು ಸರ್ ಮತ್ತು ರಂಜನಿ ಪ್ರಭು ಮೇಡಮ್, ಅವರಿಬ್ಬರಿಗೂ ಒಂದು ಪ್ರೀತಿಯ ಗೌರವ. ನಾವು ಸುಮ್ಮನೆ ಆಫ್ ದ ರೆಕಾರ್ಡ್ ಮಾತಾಡ್ತಿದ್ವಿ, ಇದರೊಳಗಡೆ ಡ್ರೈ ಫ್ರೂಟ್ಸ್ ಇದೆ, ಸ್ವೀಟ್ಸ್ ಇದೆ, ಖಾರ ಇದೆ, ಸಾಲ್ಟ್ ಇದೆ ಅಂತ. ಅದಕ್ಕೆ ರಂಜನಿ ಪ್ರಭು ಮೇಡಮ್ ಹೇಳಿದ್ರು ಜೀವನದ ಥರ ಇದೆ ಹರೀಶ್ ಅಂತ. ಸೋ ನೈಸ್ ಆಫ್ ಯು. ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಅವ್ರು ನಿಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಅವ್ರ ಕಾಫಿ ಅಂದ್ರೆ ಇಷ್ಟ ಇಬ್ಬರಿಗೂ ದಂಪತಿಗಳಿಗೆ. ಮನೆಯಲ್ಲಿ ನಮ್ಮ ಜಗ್ಗಲ್ಲಿ ನೀವು ಕಾಫಿ ಕುಡಿಬೇಕು, ಆಯ್ತಾ? ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಬೇರೆ ಬೇರೆನಾ ಅಂತ. ಅಫ್ಕೋರ್ಸ್ ನೀವು ದಂಪತಿಗಳು ನಿಜ, ಆದ್ರೆ ಚೆನ್ನಾಗಿ ತಿನ್ನಲಿ ಅಂತ. ಶ್ರೀನಿವಾಸ್ ಪ್ರಭು ಸರ್, ನನ್ನ ಮೆಚ್ಚಿನ SP ಸರ್ಗೆ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಅವ್ರಿಗೂ ಕಾಫಿ. ದಂಪತಿಗಳು ಇಬ್ರು ಚೇರ್ಸ್ ಮಾಡ್ಬೇಕು ಕಾಫಿನಲ್ಲಿ. ಸರ್ ಥ್ಯಾಂಕ್ ಯು. SP ಸರ್, ಥ್ಯಾಂಕ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂಥರ ಸಾರ್ಥಕ ಭಾವದ ಫೀಲ್ ಇವತ್ತು ಈ ಕಾರ್ಯಕ್ರಮ. ಥ್ಯಾಂಕ್ ಯು ಅಮ್ಮ, ಒನ್ಸ್ ಅಗೈನ್. ಥ್ಯಾಂಕ್ ಯು ಸರ್, ಒನ್ಸ್ ಅಗೈನ್. ಥ್ಯಾಂಕ್ಸ್ ಅ ಲಾಟ್. ಹರಿಕಥೆಯ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ಇಲ್ಲಿಗೆ ಮುಗಿಸಿ ನಾನು ಹೋಗಿ ಬರ್ತೀನಿ. ನಿಮ್ಗೇನು ಅನ್ನಿಸ್ತು ಅಫ್ಕೋರ್ಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಮತ್ತೆ ಮುಂದಿನ ಸ್ಪೆಷಲ್ ಅತಿಥಿ ಜೊತೆ ಮತ್ತೆ ಭೇಟಿ ಮಾಡ್ತೀನಿ. ನ್ಯೂಸೋ ನಮ್ಮ ಪ್ಲಾಟ್ಫಾರ್ಮ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.